ನಿಮಿಷದಲ್ಲಿ ನಡೆಯಲಿದೆ. ದಯವಿಟ್ಟು ಇಂದಿನ ಈ ಶುಭ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿರುವವರು ಶ್ರೀಯುತ ಮಾಧವ ಬಂಗೇರ, ನಿಕಟಪೂರ್ವ ಅಧ್ಯಕ್ಷರು. ಅವರು ವೇದಿಕೆಗೆ ಬರಬೇಕು. ಅವರನ್ನು ನಮ್ಮ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ಹರೀಶ್ ಅವರು ವೇದಿಕೆ ಕರ್ಕೊಂಡು ಬರಬೇಕು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶಾಲೆಯ ವತಿಯಿಂದ ಶ್ರೀಮತಿ ಪ್ರೀತಿ ಮರಿಯಾ ಲೋಗೋರವರು ಉಪಾಧ್ಯಾಯರು ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು. ಅವರು ನಮ್ಮ ಗೌರವಾಧ್ಯಕ್ಷರಾದ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಅನಾರೋಗ್ಯದಿಂದ ಬರಲಿಲ್ಲ. ಅವರ ಪ್ರತಿನಿಧಿಯಾಗಿ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದ ನಮ್ಮ ಸಂಘಟನೆಯ ಮಾಜಿ ಅಧ್ಯಕ್ಷರಾದ ಉಮೇಶ್ ಗಟ್ಟಿ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಶ್ರೀಯುತ ಸೀತಾರಾಮರವರು, ಅನಿಲ್ ಪಿ ವಿ, ಅದೇ ರೀತಿ ನಿಕಟಪೂರ್ವ ಉಪಾಧ್ಯಕ್ಷರಾದ ಶ್ರೀಯುತ ಶಿವರಾಮ್ ಶೆಟ್ಟರು, ಮಮತಾ ಉಪಾಧ್ಯಕ್ಷರು ಮಮತಾ ಬಾಲಕೃಷ್ಣ, ನಿಕಟಪೂರ್ವ ಕಾರ್ಯದರ್ಶಿ ಗಣೇಶ್ ಕೊಟ್ಟಾರಿ, ನಿಕಟಪೂರ್ವ ಕೋಶಾಧಿಕಾರಿ ಮನ್ಸೂರ್, ಇವರೆಲ್ಲ ವೇದಿಕೆಯಲ್ಲಿ ಆಸನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ದಯವಿಟ್ಟು ಎಲ್ಲರೂ ಮುಂದಿನ ಆಸನಗಳನ್ನು ಕವರ್ ಮಾಡಬೇಕು. ದಯವಿಟ್ಟು ಮುಂದೆ ಬನ್ನಿ, ಮಕ್ಕಳೆಲ್ಲ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಕಾಶಿಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವು 67 ವರ್ಷದ ಇತಿಹಾಸವಿರುವ ಅತಿ ಪ್ರಾಚೀನ, ಅಂದರೆ ತುಂಬ ವರ್ಷದಿಂದ ನಡ್ಕೊಂಡು ಬಂದಂಥ ಒಂದು ಸಂಘಟನೆ. ತನ್ನ ಶಾಲೆಗೆ ತಾನು ಕಲಿತ ವಿದ್ಯಾಭ್ಯಾಸಕ್ಕೆ ಋಣ ತೀರಿಸುವಂಥ ಒಂದು ಮಹತ್ವಪೂರ್ವ ಕಾರ್ಯಕ್ರಮವನ್ನು ಕಾಶಿಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವು 67 ವರ್ಷದಿಂದ ಮಾಡ್ತಾ ಬಂದಿದೆ. ಅದಕ್ಕೊಂದು 2 ಮಜಲಿತ್ತು. ಬಹಳ ಉತ್ತಮವಾಗಿ ಕಾರ್ಯಾಚರಿಸುವ ಒಂದು ಮಜಲು. ಆಮೇಲೆ ಶಾಲೆಯ 50ನೇ ವರ್ಷದ ಆಗುವಾಗ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಚಟುವಟಿಕೆಗಳು ತುಂಬ ಕ್ಷೀಣಿಸಿದ್ದು, ಅಕ್ಷರಶಃ ಬಂದೇ ಆಗಿತ್ತು ಅಂತ ಅನಿಸ್ತದೆ. ಆಗಿನ ಮುಖ್ಯೋಪಾಧ್ಯಾಯರಾಗಿದ್ದರಂಥ ರೆವರೆಂಡ್ ಫಾದರ್ ಲಾರೆನ್ಸ್ ಡಿಸೋಜರ್ ಅವರು ಒಂದಷ್ಟು ಸುತ್ತಮುತ್ತಲಿನ ಹಳೆ ವಿದ್ಯಾರ್ಥಿಗಳನ್ನು ಕರೆದು ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಚಟುವಟಿಕೆಗಳ ಅಗತ್ಯ ಇದೆ ಅಂತ ಮನವರಿಕೆ ಮಾಡಿದರು. ಅದು 2ನೇ ಮಜಲು. ಆ 2ನೇ ಮಜಲಿನ ನಂತರ ಕಾಶಿಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಹಿಂದಿರುಗಿ ನೋಡಲೇ ಇಲ್ಲ. ಇಂದಿನ ದಿನದವರೆಗೆ ಮಂಗಳೂರಿನ ಒಂದು ಪ್ರತಿಷ್ಠಿತ ಹಳೆ ವಿದ್ಯಾರ್ಥಿ ಸಂಘವಾಗಿ ಇತರರಿಗೆ ಮಾದರಿಯಾಗುವಂತೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದಷ್ಟು ಅಧ್ಯಕ್ಷರೆಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಮತ್ತು ಶಾಲೆಯ ಮಾಜಿ ರಿಟೈರ್ಡ್ ಆಗಿರುವಂಥ ಎವರೆಸ್ಟ್ ಕಾಸ್ಟರ್ ಅವರು ಬಂದಿದ್ದಾರೆ. ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದರು. ಎಲ್ಲರನ್ನು ನಾನು ಸ್ವಾಗತಿಸಿದ ಜೊತೆಗೆ ಯಾವುದೇ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು. ಅದಕ್ಕಾಗಿ ಕಾಶಿಯಾ ಹೈಸ್ಕೂಲ್ನ ವಿದ್ಯಾರ್ಥಿಗಳನ್ನು ನಾನು ಪ್ರಾರ್ಥನೆಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿನ್ನ ಜಪಿಸುವುದು
ಪ್ರಾರ್ಥನೆ ಮಾಡಿದ ಕಾಶ್ಯ ಹೈಸ್ಕೂಲ್ನ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದೆ ಸ್ವಾಗತವನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದ ಮಮತಾ ಬಾಲಕೃಷ್ಣ ಅವರು ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಾಶ್ಯ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘವು ಹಲವಾರು ವರ್ಷಗಳಿಂದ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುತ್ತದೆ. ಎಲ್ರಿಗೂ ತಿಳಿದ ವಿಷಯ. ನಮ್ಮ ಶಾಲೆಯ ಶ್ರೇಯ ಅಭಿವೃದ್ಧಿಗೋಸ್ಕರ ಕೂಡ ನಮ್ಮ ಸಂಘವು ಶಾಲೆಯ ಜೊತೆ ನಡೆಸಿಕೊಂಡ ಬಂದಿರ್ತದೆ. ಇಂದಿನ 2026-27ನೇ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರನ್ನು ನಾನು ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಿರುವ ನಮ್ಮ ವಿಮಲಾ ಮೇಡಮ್ ಅವರಿದ್ದಾರೆ. ಹಾಗೆ SRR ಗ್ರೂಪಿನ ಸಂಸ್ಥಾಪಕ ಶ್ರೀ ಶೈಲೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ G. ರವೀಂದ್ರ ಇವರು ಕೂಡ ಬಹಳ ಹಳೆಯ ವಿದ್ಯಾರ್ಥಿ, ನಮ್ಮ ಸಂಘದಲ್ಲಿ ಸಕ್ರಿಯವಾಗಿದ್ದವರು. ಶ್ರೀ ಸ್ಟೀವನ್ ಹಾಗೂ ಶಿವರಾಮ್ ನಮ್ಮ KRECಯ PT ಇನ್ಸ್ಟ್ರಕ್ಟರ್ ಆಗಿದ್ದ ಶಿವರಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಶ್ರೀ ಜಯಾನಂದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಜಪ್ಪು ಪರಿಸರದ ಉದ್ಯಮಿಯಾಗಿರುವ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇರುವುದು ಬಹಳ ಸಂತೋಷ ವಿಷಯ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದ ಎವರೆಸ್ಟ್ ಕಾಸ್ಟರ್ ಅವರು ಇದ್ದಾರೆ. ನೀವೆಲ್ಲ ನಮ್ಮ ಜೊತೆ ಇದ್ದ ಕಾರಣ ನಮಗೆ ಇನ್ನಷ್ಟು ಧೈರ್ಯ ಬಂದಿದೆ. ಈ ವರ್ಷ ಕೂಡ ನಾವು ಉತ್ತಮ ಕಾರ್ಯಕ್ರಮವನ್ನು ಮಾಡುವ ಆಸೆಯೊಂದಿಗೆ ಎಲ್ಲರೊಟ್ಟಿಗೆ ನಾನು ನಮ್ಮ ವೇದಿಕೆಯಲ್ಲಿರುವ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಮಾಧವ ಬಂಗೇರ ಇವರನ್ನು ಶೈಲೇಂದ್ರ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿರುವ ಶ್ರೀಮತಿ ಪ್ರೀತಿ ಮರಿಯಲೋಬ ಇವರನ್ನು ಶಾಲಿನಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಸ್ಕಾಂನ ಹಿರಿಯ ಅಧಿಕಾರಿಯಾಗಿರುವ ಶ್ರೀ ಉಮೇಶ್ ಗಟ್ಟಿ ಅವರನ್ನು ಸ್ಟೀವನ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಸೀತಾರಾಮ ಅವರನ್ನು ಶಿವರಾಮ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನಿಲ್ ಪಿವಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಹರೀಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಶಿವರಾಮ್ ಶೆಟ್ಟಿ ಇವರಿಗೆ ಸುರೇಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ನಿಕಟಪೂರ್ವ ಉಪಾಧ್ಯಕ್ಷರಾಗಿದ್ದರು. ನಿಕಟಪೂರ್ವ ಕಾರ್ಯದರ್ಶಿಯಾಗಿದ್ದ ಗಣೇಶ್ ಕೊಟ್ಟಾರಿ ಅವರಿಗೆ ಪ್ರಕಾಶ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಿಕಟಪೂರ್ವ ಕೋಶಾಧಿಕಾರಿಯಾಗಿದ್ದ ಮನ್ಸೂರ್ ಅವರಿಗೆ ಪ್ರವೀಣ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಭಗವಾನ್ ದಾಸ್ ಇವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿರುವಂಥವರು. ಅವರಿಗೆ ಪ್ರವೀಣ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ಮಮತಾ ಬಾಲಕೃಷ್ಣರವರಿಗೆ ಶ್ರೀಮತಿ ವಿದ್ಯಾರವರು ನಮ್ಮ ಪ್ರೀತಿಯ ಹೂವಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾಸಿಯಾ ಹೈಸ್ಕೂಲಿನ ರಿಟೈರ್ಡ್ ಉಪಾಧ್ಯಾಯರು ರಿಚರ್ಡ್ ಸರ್ ಇವರಿಗೂ ಸ್ವಾಗತ, ಹಾಗೂ ಶಾಲೆಯ ಉಪಾಧ್ಯಾಯರಿದ್ದಾರೆ ಇಲ್ಲಿ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇಂದಿನ ಪದಗ್ರಹಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಪದಗ್ರಹಣ ಕಾರ್ಯಕ್ರಮದ ಪ್ರಮುಖ ಅಂಗ ಅಧಿಕಾರದ ಹಸ್ತಾಂತರ. ಇದನ್ನು ಮೊದಲಿಗೆ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ಮಾಧವ್ ಬಂಗೇರವರು ನಮ್ಮ ಈಗಿನ ಅಧ್ಯಕ್ಷರಿಗೆ ಕೊಡುವ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮೊದಲು ನಮ್ಮ 2026-27 ಸಾಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವವರು ಶ್ರೀಯುತ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರು. ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದಿದವರು, ಅಪರ ಭಾಷಾ ಪಾಂಡಿತ್ಯವನ್ನು ಇದ್ದವರು ಮತ್ತು ನಮ್ಮ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಅದರ ಚುಕ್ಕಾಣಿ ಹಿಡಿದು ಮುಂದೆ ನಡೆಸುವ ಒಬ್ಬರು ನಾಯಕರು ಅಂತ ನಾವು ಅವರನ್ನು ಈ ಸರ್ತಿ ಅವರನ್ನು ಚುನಾಯಿಸಿದ್ದೇವೆ. ಅವರಿಗೆ ಕಳೆದ ಬಾರಿಯೂ ನಾವು ಅಧ್ಯಕ್ಷರಾಗಿ ಚುನಾಯಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಒಂದೇ ಸಲ ಅವರಿಗೆ ನಮ್ಮ ಬಗ್ಗೆ
ಇಲ್ಲಿ ಯಾವ ರೀತಿ ಸಂಘದ ಚಟುವಟಿಕೆ ನಡೆಯುತ್ತದೆ ಅದರ ಬಗ್ಗೆ ತಿಳುವಳಿಕೆ ಮೂಡುವ ನಿಟ್ಟಿನಲ್ಲಿ ಕಳೆದ ಬಾರಿ ಅವರು ಉಪಾಧ್ಯಕ್ಷ ಹುದ್ದೆಯನ್ನು ಸ್ವೀಕರಿಸಿದ್ದರು, ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದರು. ಈ ಸರ್ತಿ ಅರ್ಹವಾಗಿಯೇ ಅವರನ್ನು ನಾವು ಅಧ್ಯಕ್ಷರಾಗಿ ಚುನಾಯಿಸಲಾಗಿದ್ದೇವೆ. ಅದರಿಂದ ನಮ್ಮ ನೂತನ ಅಧ್ಯಕ್ಷರಿಗೆ ನಾವು ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಅಧ್ಯಕ್ಷರು ನೀವೆಲ್ಲ ಚಪ್ಪಾಳೆ ತಟ್ಟಬೇಕು. ಈ ಚಪ್ಪಾಳೆ ಅವರ ಮುಂದಿನ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಪ್ರೇರಣೆ ಆಗ್ತದೆ ಮತ್ತು ಒಬ್ಬ ಪ್ರತಿಭಾಶಾಲಿ ವ್ಯಕ್ತಿತ್ವದ ನಾಯಕತ್ವ ನಮಗೆ ಲಭಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಕಳೆದ ಬಾರಿಯ ನಿಕಟ ಪೂರ್ವ ಅಧ್ಯಕ್ಷರಾದ ಮಾಧವ ಬಂಗೇರವರು ನಮ್ಮ ಸಂಘದ ಕಡತವನ್ನು ನೂತನ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಬೇಕಾಗಿ ವಿನಂತಿಸ್ತಾ ಇದೆ. ಅದೇ ರೀತಿ ಕಾರ್ಯದರ್ಶಿಗಳಾಗಿ ಚುನಾಯಿತರಾಗಿರುವವರು ಪ್ರವೀಣ್ ಒಬ್ಬ ಸಕ್ರಿಯ ಕಾರ್ಯಕರ್ತ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಬ್ಬು ಪರಿಸ್ಥಿತಿಯಲ್ಲಿ ಗುರುತಿಸಿದವರು. ಇಂದಿನ ನಮ್ಮ ಕಾರ್ಯದರ್ಶಿಗಳಾದ ಗಣೇಶ್ ಕೊಟ್ಟಾರಿ ಅವರು ಅಧಿಕಾರದ ತಮ್ಮ ಸಂಘದ ಕಡತವನ್ನು ನೂತನ ಕಾರ್ಯದರ್ಶಿಯವರಿಗೆ ನೀಡಲಿಕ್ಕಿದ್ದಾರೆ. ಧನ್ಯವಾದಗಳು ಗಣೇಶ್ ಕೊಟ್ಟಾರೆ. ಪ್ರವೀಣ್ ಅವರು ವೇದಿಕೆಯಲ್ಲಿ ಕೂರಬೇಕಾಗಿ ವಿನಂತಿಸ್ತೇವೆ. ನಾನು ಆವಾಗಲೇ ಹೇಳಿದ್ದೆ, ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಒಂದು ಪುನರುಜ್ಜೀವನ ಕಾಲ 50ನೇ ವರ್ಷ ಕಾಶಿಗೆ ಆದಾಗ ನಡೀತು ಅಂತ. ಆವಾಗ ಅಧ್ಯಕ್ಷರಾಗಿದ್ದಂಥ ಉಮೇಶ್ ಗೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಾನು ಉಮೇಶ್ ಗೆಟ್ಟಿ ಅವರು ಅಧ್ಯಕ್ಷ ಮತ್ತು ನಾನು ಕಾರ್ಯದರ್ಶಿಯಾಗಿ ಇದ್ವಿ. ಆ ಕ್ಷಣಗಳಲ್ಲಿ ನಮಗೆ ಕೆಲವು ಯೋಚನೆಗಳು ಬಂತು. ಯಾವುದೇ ಹೊಸ ಯೋಜನೆಗಳು ಬಂದಾಗ ಅದನ್ನು ಕಾರ್ಯಗತ ಮಾಡೋ ಒಂದಷ್ಟು ಜನ ಕೂತು ಯಾವ ರೀತಿ ಒಂದು ವರ್ಷದ ಚಟುವಟಿಕೆಗಳನ್ನು ಮಾಡಬಹುದು ಅಂತ ನಾವಿಬ್ಬರು ಕೂತು ಮತ್ತು ಒಂದಷ್ಟು ಜನ ನಮ್ಮ ಆಗ ಇದ್ದಂತಹ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದರು. ಅವರ ಸಲಹೆ ಸೂಚನೆಗಳನ್ನು ಕೇಳಿ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ಆ ಪ್ರೋಗ್ರಾಮಲ್ಲಿ ಈಗ ನಡೆಸ್ಕೊಂಡ ಪ್ರೋಗ್ರಾಮ್ ಒಂದು ಅರ್ಧದಷ್ಟು ಪ್ರೋಗ್ರಾಮ್ ಈಗ ಇಲ್ಲ. ನಾವು ಈ ಪರಿಸರದ ಕನ್ನಡ ಶಾಲೆಯ ಮಕ್ಕಳಿಗೆ ಕ್ರೀಡೆ ಚಟುವಟಿಕೆಗಳನ್ನು ಮಾಡೋದು, ಫ್ಯಾನ್ಸಿ ಡ್ರೆಸ್, ಇನ್ನಿತರ ಕಲಾ ಚಟುವಟಿಕೆಗಳನ್ನು ಮಾಡೋದು, ಇಂಥದ್ದೆಲ್ಲ ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಮಾಡಬೇಕಂತ ಯೋಚಿಸಿದ್ದೀವಿ. ಅದೆಲ್ಲ ಒಂದಷ್ಟು ವರ್ಷಗಳು ನಡೀತಾ ಬಂತು. ಮುಂದೆ ನಮ್ಮ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಕೆಲವು ಸಲ ಕುಂಠಿತ ಸಾಗುತ್ತೆ, ಕೆಲವು ಸಲ ಭಾಳ ಉತ್ಸಾಹದಿಂದ ಸಾಗುತ್ತೆ. ಈ ಥರದ್ದು ಒಂದು ವಾತಾವರಣ ಇತ್ತು. ನಾವು ತುಂಬ ಸಲ ಒಂದು ಮೆಂಬರ್ಶಿಪ್ ಮೊಬಿಲೈಸೇಷನ್ ಮಾಡುವಂಥ ಕಾರ್ಯಕ್ರಮ ಆಗಲಿ, ಒಂದಷ್ಟು ಜನ ನಮ್ಮ ಇಂದಿನ ಏನು ವರ್ಷಗಳಲ್ಲಿ ಕಾಶಿ ಹೈಸ್ಕೂಲ್ನ ಕಾರ್ಯಕ್ರಮ ಅಂದರೆ ಭಾಳ ರಂಜನೀಯ ಕಾರ್ಯಕ್ರಮ ಇತ್ತು, ನಾಟಕಗಳಿತ್ತು. ಅದಕ್ಕಾಗಿ ವರ್ಷ ಪ್ರತಿ ಕಾಯ್ತಾ ಇದ್ದ ಜನಗಳ ಅಭಿಮಾನಿ ಬಳಗ ಸಹ ಇತ್ತು. ಅದನ್ನು ಸಹ ಮಾಡಿದ್ವಿ. ಒಂದ್ಸಲ ನಾಟಕವನ್ನೆಲ್ಲ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಮಾಡ್ತೇವೆ. ದಿವಂಗತ ಕ್ಯಾಲಿ ಡಿಸೋಜರ್ ಅವರ ನೇತೃತ್ವದಲ್ಲಿ ಅದನ್ನು ಮಾಡಿದ್ದೇವೆ ಸಹ. ಆದರೆ ಸಂಘ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಈಗ ಸಹ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಸದಸ್ಯರ ಕೊರತೆ ಇದೆ. ಒಂದಷ್ಟು ಮುಖಗಳು ಹೊಸದಾಗಿ ಬರ್ತಾ ಇಲ್ಲ, ಅವರೇ ಹಳೆಯ ಮುಖಗಳಿದ್ದಾರೆ. ಅದರಿಂದ ಯಾವುದೇ ಒಂದು ಚಲನಶೀಲತೆ ಇರಬೇಕಿದ್ರೆ ಸಂಘದಲ್ಲಿ ಕಾಶಿ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿಗಳು ಸತತವಾಗಿ ಭಾಗವಹಿಸಬೇಕು. ಅದರಿಂದ ಈ ಚಟುವಟಿಕೆಗಳಿಗೆ ಒಂದು ಕಿಕ್ ಸ್ಟಾರ್ಟ್ ಮಾಡಿದಂಥ ನಮ್ಮ ಆಗಿನ ಅಧ್ಯಕ್ಷರಾಗಿದ್ದಂಥ ಉಮೇಶ್ ಗಟ್ಟಿಯವರು ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ 2026-27 ಸಾಲಿನ ಪದಾಧಿಕಾರಿಗಳ ಪದಗಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮುಖ್ಯೋಪಾಧ್ಯಾಯರ ಪ್ರತಿನಿಧಿಯಾದ ಪ್ರೀತಿ ಲೋಬರವರೇ, ಪ್ರಸ್ತುತ ಅಧ್ಯಕ್ಷರಾದ ಶಿವರಾಮ್ ಶೆಟ್ಟರವರೇ, ನಿಕಟಪೂರ್ವ ಅಧ್ಯಕ್ಷರಾದ ಮಾಧವರವರೇ ಹಾಗೂ ಪೂರ್ವ ಅಧ್ಯಕ್ಷರುಗಳಾದ ಸೀತಾರಾಮ್ರವರೇ, ಅನಿಲ್ ರವರೇ ಹಾಗೂ ಪ್ರಸ್ತುತ ಕಾರ್ಯದರ್ಶಿ ಪ್ರವೀಣ್ ರವರೇ, ಪ್ರಸ್ತುತ ಹಾಗೂ ಇಂದಿನ ಖಜಾಂಚಿಯಾದ ಮನ್ಸೂರ್ ರವರೇ ಹಾಗೂ ಉಪಾಧ್ಯಕ್ಷರಾಗಿರುವ ಮಮತಾರವರೇ ಹಾಗೂ ನಮ್ಮ ಎಲ್ಲ ಹಿರಿಯ ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯ ಅಧ್ಯಾಪಕ ವೃಂದದವರೇ ಹಾಗೂ ಆಹ್ವಾನಿತರೇ, ಹಿತೈಷಿಗಳೇ ಹಾಗೂ ನಲ್ಮೆಯ ಕಾಶಿ ಹೈಸ್ಕೂಲ್ನ ವಿದ್ಯಾರ್ಥಿಗಳೇ, ಈ ಸಂದರ್ಭದಲ್ಲಿ ನಮಗೆ
ಈ ಸಂದರ್ಭದಲ್ಲಿ ಒಂದು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ನಾವು ಈಗಾಗಲೇ ಭಗವಾನ್ರವರು ಹೇಳಿದ ಹಾಗೆ ನಾವು 1998-99ರಲ್ಲಿ ನಮ್ಮ ಆಗಿನ ಮುಖ್ಯೋಪಾಧ್ಯಾಯರಾದ ಫಾದರ್ ಲಾರೆನ್ಸ್ ಡಿ ಸೋಜರ್ ಅವರ ಒಂದು ಕನಸಿನ ಕೂಸು ಅಂತ ಹೇಳ್ಬೋದು. ಯಾಕೆಂದರೆ 1959ರಲ್ಲಿ ಇದು ಸ್ಥಾಪನೆ ಆದರೂ ಸಹ ಸುಮಾರು ಒಂದು 17 ವರ್ಷ ಇದೊಂದು ಸಕ್ರಿಯವಾಗಿ ಇಲ್ಲದ ಒಂದು ವಿದ್ಯಾರ್ಥಿ ಸಂಘವನ್ನು ಅವರ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಮ್ಮನ್ನು ಒಳಗೊಂಡು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ತನ್ಮೂಲಕ ಮಕ್ಕಳಿಗೆ, ಶಾಲೆಗೆ, ಎಲ್ಲರಿಗೂ ಒಂದು ಆ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೇವೆ ನಾವು, ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಹೇಳುವ ಒಂದು ಉದಾತ್ತ ಒಂದು ಭಾವನೆಯೊಂದಿಗೆ ಮೊದಲನೇದಾಗಿ ನಾನು, ಅನಿಲ್ ಹಾಗೂ ಬಶೀರ್ ಅಂತ ಮೂವರನ್ನು ಕರೆದು ಈ ಬಗ್ಗೆ ನಮಗೆ ಒಂದು ಟಾಸ್ಕ್ ಕೊಟ್ಟರು. ಇಲ್ಲಿ ನೀವು ವಿದ್ಯಾರ್ಥಿ ಸಂಘವನ್ನು ಪುನರ್ಜೀವನ ಮಾಡಬೇಕು ಅಂತ ಹೇಳುವಾಗ ಆಗ ಎಲ್ಲ ನಮ್ಮ ಹಿರಿಯರಾದ ಸುಭಾಷ್ ಇರಲಿ, ಕೇಶವ್ ಇರಲಿ, ನಮ್ಮ ಸೀತಾರಾಮ್ ಇರಲಿ ಹಾಗೂ ಎಲ್ಲ ಹಿರಿಯ ಸದಸ್ಯರುಗಳೆಲ್ಲ ಸೇರಿಬಿಟ್ಟು ನಾವು ಎಲ್ಲರನ್ನು ಬ್ಯಾಚ್ ವೈಸ್ ನಾವು ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ನೋಡಿದೆವು. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಉಮೇಶ್ ಅಂತ ಒಂದು NMPT ಅವರು ಇದ್ದರು. ಆಗ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿಬಿಟ್ಟು ಇದನ್ನು ಪುನರ್ಜೀವನ ಮಾಡಿದೆವು, ಉತ್ತಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೆವು. ಮತ್ತು ಈಗಾಗಲೇ ಆಗಿನ ನಮ್ಮ ಕಾರ್ಯದರ್ಶಿಯಾಗಿದ್ದ ಭಗವಾನ್ರವರು ಹೇಳಿದ ಹಾಗೆ ಒಂದು ರೂಪುರೇಷೆ ಅಂತ ಮಾಡಿದೆವು. ನಾವು ಕೇವಲ ಒಂದು ವಾರ್ಷಿಕ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು, ನಮ್ಮಿಂದಾಗಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಅದು ಜನರಿಗೆ ಇರಲಿ, ನಮ್ಮ ಪರಿಸರದವರಿಗೆ, ವಿದ್ಯಾರ್ಥಿಗಳಿಗೆ, ಶಾಲೆಗೆ ಒಳ್ಳೆಯದಾಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ನಮ್ಮ ಕ್ಯಾಲೆಂಡರಲ್ಲಿ ಬರುವಂಥ ಸ್ವಾತಂತ್ರ್ಯೋತ್ಸವ, ಅದರಲ್ಲಿ ನಾವು ಹಿಂದಿನ ವರ್ಷದ ಅತ್ಯುತ್ತಮ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು ಹಾಗೂ ನಂತರ ಕ್ರೀಡಾಪಟುಗಳು ಒಳ್ಳೆಯ ರೀತಿಯಲ್ಲಿ ನಮ್ಮಲ್ಲಿ ಸಾಧನೆಗೊಂಡವರನ್ನು ಇದು ಮಾಡೋದು, ಮುಂದಕ್ಕೆ ಪುಸ್ತಕ ವಿತರಣೆ ಅಂತ ಒಂದು ಕಾರ್ಯಕ್ರಮ, ಹಾಗೂ ಮುಂದಕ್ಕೆ ಚಿಲ್ಡ್ರನ್ಸ್ ಡೇ ಆಗುವಾಗ ನಾವೊಂದು ಮಕ್ಕಳ ಹಬ್ಬ ಅಂತ ಹೇಳುವ ರೀತಿಯಲ್ಲಿ ಈ ಒಂದು ಪರಿಸರದ ಎಲ್ಲ ಶಾಲೆಗಳನ್ನು ಅಂದರೆ ಕಾಶ್ಯ ವಿದ್ಯಾಸಂಸ್ಥೆಗಳನ್ನು ಸೇರಿಸಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಮಕ್ಕಳ ಒಂದು ಹಬ್ಬ ಮತ್ತು ಜನರಿಗೆ ಉಪಯೋಗ ಅಂಥದ್ದು ನಾವು ವೈದ್ಯಕೀಯ ತಪಾಸಣಾ ಶಿಬಿರಗಳು, ನಮ್ಮ ತಿಳುವಳಿಕೆ ಕೊಡುವಂಥದ್ದು, ನಮ್ಮ ಮಕ್ಕಳಿಗೆ ಜ್ಞಾನದ ಒಂದು ಏನಿದೆ ಒಂದು ಮಾಹಿತಿಯನ್ನು ಹಂಚುವುದು, ಇಂಥದ್ದೆಲ್ಲ ಸೃಜನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಂಡು ಬಂದೆವು. ಈ ಕೆಲವೊಂದು ವರ್ಷದಿಂದ ಅವರು ಹೇಳಿದ ಹಾಗೆ ಇಲ್ಲದಿದ್ದರೂ ಈ ಸಲ ನಮಗೆ ಧೈರ್ಯ ಇದೆ. ಯಾಕೆಂದರೆ ಪ್ರೊಫೆಸರ್ ಶಿವರಾಮ್ ಶೆಟ್ಟರ್ ಅವರೊಂದು ಉಮ್ಮಕ್ಕನ ನೆನಪು ಅಂತ ಹೇಳುವ ರೀತಿಯ ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೂ ಅವರದ್ದು ಗಿಲಿವಿಂಡು ಎಂಬ ಒಂದು ಟ್ರಸ್ಟ್ ಸಹ ಇದೆ. ಈ ಮೂಲಕ 10 ಹಲವು ಸೃಜನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಹೋದ ಸಲ ಬಂದಾಗಲೇ ಭಗವಾನ್ರವರು ಹೇಳಿದ ಹಾಗೆ ನಾವು ಇವರನ್ನು ಮೊದಲೇ ಅಧ್ಯಕ್ಷರನ್ನು ಮಾಡುವ ಹಂಬಲ ಇದ್ದರೂ ಸಹ ಅದರ ಆಗುವಾಗ ಅವರೆಂದರೆ ಸ್ವಲ್ಪ ಹಿಂಜರಿದರು. ಆಗಿರುವಾಗ ನಾವು ಹೇಳಿದೆ 1 ವರ್ಷ ನೋಡಿಕೊಂಡು ಮುಂದಕ್ಕೆ ನೀವೇ ಅಧ್ಯಕ್ಷರಂತ ಆಗಲೇ ಘೋಷಿಸಿದ್ದೇವೆ. ಅದು ಎಲ್ಲರ ಸರ್ವಾನುಮತದ ಒಪ್ಪದಿಂದ ಕಳೆದ ಮೀಟಿಂಗಲ್ಲಿ ಅದನ್ನೆಲ್ಲರೂ ಒಪ್ಪಿ ಈ ದಿನ ಅವರು ಅಲಂಕೃತರಾಗಿದ್ದಾರೆ. ನಿಮ್ಮ ಏನು ಯೋಜನೆಗಳೆಲ್ಲ ನಮಗೆ ಈಗಿಂದ ಇರುವ ಹಾಗೆ ಅಂದರೆ ನಾವು ಮಾಡಿದ್ದಕ್ಕಿಂತ ನೀವು 100 ಪಟ್ಟು ಮಾಡಬೇಕಂತ ಹೇಳುವ ಆಶಯವುಳ್ಳವರು ನಾವು. ಯಾಕೆಂದರೆ ಇವತ್ತು ನಾನು ನಮ್ಮ ವಿಮಲಾ ಟೀಚರ್, ಶೈಲೇಂದ್ರ ಹಾಗೂ ಡಾಕ್ಟರ್ ಅವರನ್ನೆಲ್ಲ ನೋಡಿದಾಗ ನಮ್ಗೆ ಏನು ಸಂತೋಷ ಆಗ್ತದೆ ಅಂತ ಹೇಳಿದರೆ, ನಮಗಿಂತಲೂ ಹಲವು ವರ್ಷಗಳ ಹಿಂದಿನ ಹಿರಿಯರು ಅವರಿಗೆ ಈ ಪ್ರಾಯದಲ್ಲಿ ಇಲ್ಲಿ ಬಂದು ಕೂರಬೇಕಂತ ಏನಿಲ್ಲ, ಆದರೆ ಅವರ ಶಾಲೆಯ ಮೇಲಿನ ಅಭಿಮಾನ, ನಮ್ಮ ಶಾಲೆ ಅಂತ ಹೇಳುವ ಈ ಒಂದು ಏನಿದೆ ಆ ಒಂದು ಕಿಚ್ಚು ಈ ಪ್ರಾಯದಲ್ಲಿ ಇದ್ದದ್ದು ನೋಡಿದರೆ ನಮ್ಮವರದ್ದು ಸ್ವಲ್ಪ ಕಿಚ್ಚು ಕಡಿಮೆ ಆಯಿತು ಅಂತ ಅನಿಸ್ತದೆ. ಆಗಿರುವಾಗ ಈ ಒಂದು ಶಾಲೆ ಬಗ್ಗೆ ತುಡಿತ, ಒಳ್ಳೆಯ ಕೆಲಸಗಳಿಗಾಗಿ ನಾವು ಈ ಒಂದು ಕಾರ್ಯಕ್ರಮಗಳ ಆಯೋಜನೆ ಮುಂತಾಗುವ ಮೂಲಕ ನಮ್ಮ ಶಿವರಾಮ್ ಶೆಟ್ಟರ ಒಂದು ಕಾಲಘಟ್ಟದಲ್ಲಿ ಟೆನ್ಯೂರಲ್ಲಿ ಕಾಲಾವಧಿಯಲ್ಲಿ ಈ ಹಳೆ ವಿದ್ಯಾರ್ಥಿ ಸಂಘರು ಒಳ್ಳೆಯ ಹೆಸರು ಗಳಿಸಿ ಎಲ್ಲರಿಗೂ ಒಂದು ಪ್ರೇರಣೆಯಾಗಲಿ ಅಂತ ಹಾರೈಸ್ತೇವೆ. ಈ ಸಂದರ್ಭದಲ್ಲಿ ಇಂದಿನ ಅಧ್ಯಕ್ಷರಾದ ಮಾಧವ ಬಂಗೇರ ಮತ್ತು ಅವರ ತಂಡ ಒಳ್ಳೆಯ ರೀತಿಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಶಾಲೆಯ ಆಗಿನ ಮುಖ್ಯೋಪಾಧ್ಯಾಯರಾದ ಎವರೆಸ್ಟ್ ಕ್ರಾಸ್ಟರ್ ಅವರ ಒಂದು ಸಹಕಾರ ಮತ್ತು ಎಲ್ಲ ಅಧ್ಯಾಪಕೇತರ ತಂಡದೊಂದಿಗೆ ಉತ್ತಮವಾಗಿ ಬೆರೆತು ಮಿಳಿತಗೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಇದಕ್ಕಾಗಿ ಇಂದಿನ ಆಡಳಿತ ವರ್ಗ, ನಮ್ಮ ಕಾಶ್ಯದ ಸಂಚಾಲಕರು, ಆಡಳಿತ ವರ್ಗ ಹಾಗೂ ಎಲ್ಲ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಮುಂದಕ್ಕೂ ನಿಮ್ಮ ಸಹಕಾರ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು.
ಅಧಿಕಾರ ಹಸ್ತಾಂತರದಲ್ಲಿ ಒಂದು ಚಿಕ್ಕ ನ್ಯೂನತೆ ಆಗಿದೆ. ಅದೇನಂತಂದರೆ ಖಜಾಂಚಿಗಳಾಗಿ ಮನ್ಸೂರ್ ಅವರಿದ್ದರು. ಅವರು ನೆಕ್ಸ್ಟ್ ಈ ಟರ್ಮ್ನಲ್ಲಿ ಸಹ ಖಜಾಂಚಿಗಳಾಗಿ ಆಗಿರುವುದರಿಂದ ಆ ಫೈಲ್ ನಾವು ಇಂಟರ್ನಲ್ ಆಗಿ ಅದನ್ನು ಹಸ್ತಾಂತರ ಮಾಡಿದ್ದೆ. ಅದರಿಂದ ಅವರಿಗೆ ವಿಶೇಷವಾಗಿ ಹೇಳಿಕೆ ಇಲ್ಲ. ಯಾಕಂದರೆ ಈ ಸರ್ತಿ ಸಹ ಖಜಾಂಚಿಯಾಗಿ ಅವರೇ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಕಾಶಿ ಹೈಸ್ಕೂಲ್ನಲ್ಲಿ ನಿನ್ನೆ ತಾನೇ ರಿಟೈರ್ಡ್ ಆದಂಥ ಶ್ರೀಯುತ ರಿಚರ್ಡ್ ಮಿರಾಂದ ಅವರಿದ್ದಾರೆ. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮ ನಮ್ಮ ಕಾಶಿ ಹೈಸ್ಕೂಲ್ ಎಲ್ಲ ಚಟುವಟಿಕೆಗಳಿಗೆ ಅವರು ಭಾಗಿಯಾಗ್ತಾ ಇದ್ದರು. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಶ್ರೀಯುತ ರಿಚರ್ಡ್ ಮಿರಾಂದ ನಿಲ್ಲಿ ಗೊತ್ತಾಗಲಿಲ್ಲ. ಅವರು ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಪ್ರೀತಿಯ ಒಂದು ಹೂವಿನ ಕಾಣಿಕೆಯನ್ನು ನೀಡಲಿಕ್ಕೆ ಇದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶಿವರಾಮ್ ಶೆಟ್ಟರು ಅದನ್ನು ನೀಡಲಿಕ್ಕಿದ್ದಾರೆ. ಕುದುರೆಮುಖ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ಶ್ರೀಯುತ ಅರುಣ್ ಪ್ರಸಾದ್ ರೈ ದೈಹಿಕ ಶಿಕ್ಷಕರು, ಇವರು ಸಹ ಇದ್ದಾರೆ. ಅವರು ಸಹ ನಾವೆಲ್ಲ ಚಟುವಟಿಕೆಗಳಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದರು. ಅವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರನ್ನು ಸಹ ನಾವು ಗುರುತಿಸ್ತಾ ಇದ್ದೇವೆ. ಅವರು ಸಹ ವೇದಿಕೆಗೆ ಬರಬೇಕು. ನಮ್ಮ ಅಧ್ಯಕ್ಷರಿಂದ ಹೂವನ್ನು ತಗೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ತುಂಬ ಲವಲವಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಜೊತೆ ಹೆಗಲು ಕೊಟ್ಟು ಮಾಡ್ತಾ ಇದ್ದರು. ಶ್ರೀಯುತ ಸಂತೋಷ್ ವಿಕ್ಟರ್ ಗೊಂಜಾಲಿಸ್ ಸಮಾಜ ವಿಜ್ಞಾನ ಶಿಕ್ಷಕರು, ಅವರನ್ನು ಸಹ ನಾವು ಹುಡುಕ್ತಾ ಇದ್ದೇವೆ. ಅವರು ಸಹ ವೇದಿಕೆಗೆ ಬರಬೇಕು. ಅದೇ ರೀತಿ ಇನ್ನೊಬ್ಬರು ಶಿಕ್ಷಕಿಯರಾದ ಶ್ರೀಮತಿ ಕುಮಾರಿ ಶ್ರುತಿ ಅವರು ಇಂಗ್ಲಿಷ್ ಭಾಷಾ ಶಿಕ್ಷಕಿಯರು, ಅವರು ಸಹ ವೇದಿಕೆಗೆ ಬರಬೇಕು. ಉಮೇಶ್ ಈಗಾಗಲೇ ಉಲ್ಲೇಖಿಸಿದ್ದಾರೆ. ಶ್ರೀಮತಿ ವಿಮಲಾಬಾಯಿ ಅವರು ನಮ್ಮ ಮಹಾಪೋಷಕರಾಗಿದ್ದರು. ಅವ್ರ ಜೊತೆ ಈ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿದ ತಕ್ಷಣ ಅವ್ರ ಹತ್ರ ಏನು ನಾವು ಕೇಳಬೇಕಾಗಿಲ್ಲ. ಅವರು ನಾನಿದ್ದೇನೆ ಅಂತ ಅವರ ಈ ಪ್ರಾಯದಲ್ಲಿ ಸಹ, ಯಾಕೆಂದರೆ ವಿಮಲಾಬಾಯಿ ಅವರು ಒಂದು ಗುರುತಿಸುವ ವ್ಯಕ್ತಿತ್ವದವರು. ಅವರು ಕೇವಲ ಶಿಕ್ಷಕಿಯಾಗಿ, ಉಪಾಧ್ಯಾಯಿನಿಯಾಗಿ ಮತ್ತೊಂದು ಶಾಲೆಯನ್ನು ನಡೆಸುವ ಕೊರೆಸ್ಪಾಂಡೆಂಟ್ ಆಗಿ ಇಂಥೆಲ್ಲ ಚಟುವಟಿಕೆಗಳು ಮಾಡೋದು ಈ ವಯಸ್ಸಿನಿಂದ ಸಹ ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಸಹ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಮೇಡಮ್, ನೀವು ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸದಿಂದ ಈ ಸಂಘಟನೆ ಮುಂದುವರಿತಾ ಇದೆ. ನಿಮಗೆ ವಂದನೆಗಳು. ಇನ್ನೊಬ್ಬರು ನಮ್ಮ ಉದ್ಯಮಿ ಶ್ರೀಯುತ ಶೈಲೇಂದ್ರ ಸುವರ್ಣರವರು. ಅವರ ಉದ್ಯಮದ ಜೊತೆಗೆ ಕಾಶ್ಯದ ಅವರ ಹಳೆಯ ಹೆಜ್ಜೆ ಗುರುತುಗಳನ್ನು, ಈ ಶಾಲೆಯ ಜೊತೆ ಅವರ ನಂಟನ್ನು ಯಾವತ್ತೂ ಕಳೆದುಕೊಂಡಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೂ ಅವರ ಈ ಪ್ರಾಯದಲ್ಲಿ ಸಹ ನಮ್ಮ ಜೊತೆ ಸೇರಿಕೊಂಡು ನಾವಿದ್ದೇವೆ ನಿಮ್ಮ ಜೊತೆ ಅಂತ ಹೇಳಿ ನಮ್ಮನ್ನು ಉರಿದುಂಬಿಸಿ ಇಂದಿನ ಈ ಸಂದರ್ಭದಲ್ಲಿ ಸಹ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಕಾಶಿ ಹೈಸ್ಕೂಲ್ ಇನ್ನೊಬ್ಬರು ನಮ್ಮ ಡಾಕ್ಟರ್ ಜೆ ರವೀಂದ್ರರವರು. ಅವರ ಅನಾರೋಗ್ಯ ಇದೆ. ಇಷ್ಟು ಮೂರನೇ ಮಾಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 2ನೇ ಮಾಡಿಯಲ್ಲಿ ಅಲ್ಲಿ ನನಗೆ 60 ಪ್ರಾಯದಲ್ಲಿ ಸಹ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಆದರೂ ಸಹ ಅವರು ಸ್ಟಿಕ್ ಇಟ್ಕೊಂಡು ಮೇಲೆ ಬಂದು ನಿಮ್ಮ ಜೊತೆ ನಾವಿದ್ದೀವಿ ಅಂತ ತೋರ್ಪಡಿಸಿದ್ದಾರೆ. ಅವರು ನಮಗೆ ಮಾರ್ಗದರ್ಶಕರು ಮತ್ತು ಪ್ರೇರಣೆ ಕೂಡ. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಮದೇವಡಿಗರು ದೂರ ಕೂತಿದ್ದಾರೆ. ಅವರು ನಮ್ಗೆ ಯಾವತ್ತೂ ನಮ್ಮೊಂದಿಗೆ ಇರ್ತಾ ಇದ್ರು. ಅಲ್ಲಿ ದೂರ ಕೂತಿದ್ದಾರೆ. ಅವರು ಸ್ವಲ್ಪ ಈ ಕಡೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ಬರ್ಬೇಕು ಅವ್ರು ನಮ್ಮ ಜೊತೆ ಕೂತ್ಕೋಬೇಕು. ಇಲ್ಲಿ ರಾಮದೇವಡಿಗರು ಸಹ ಸಕ್ರಿಯ ಒಬ್ಬ
ಹಳೆ ವಿದ್ಯಾರ್ಥಿ. ಅವರು ಸಹ ನಮ್ಮ ಗೌರವಾನ್ವಿತರು, ನಮ್ಮ ಸಂಘದ ಗೌರವಾಧ್ಯಕ್ಷರಾದ ನಮ್ಮ ರಿಟೈರ್ಡ್ ಹೆಡ್ ಮಾಸ್ಟರ್ ಆದ ಶ್ರೀಯುತ ಎವರೆಸ್ಟ್ ಕಾಪಸೂರ ನಮ್ಮ ಜೊತೆ ಇದ್ದಾರೆ. ಅವರು ಸಹ ನಮಗೆ ಬೆಂತಟ್ಟಿ ಒಂದಷ್ಟು ಕಾರ್ಯಕ್ರಮಕ್ಕೆ ಮತ್ತು ಶಾಲೆಯ ಒಳಿತಿಗಾಗಿ ಅದನ್ನು ನಮ್ಮ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವನ್ನು ಯಾವ ರೀತಿ ಬಳಸ್ಕೋಬೇಕು, ಈ ರೀತಿಯ ಎಲ್ಲ ಚಟುವಟಿಕೆಗಳಿಗೆ ನಾನು ಬಿಡಿಸ್ತಾ ಇದ್ದೇನೆ. ಅವರು ಸಹ ವೇದಿಕೆಗೆ ಬರಬೇಕು. ಆ್ಯಕ್ಚುಲಿ ನೀವು ವೇದಿಕೆಗೆ ಬರಬೇಕು. ಜಸ್ಟ್ ಹೂವು ತಗೊಳ್ಳಿಕ್ಕೆ ಬನ್ನಿ ಸರ್, ನಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಇದೆ, ಅದನ್ನು ಬರಬೇಕು. ಅಷ್ಟು ಹುಡುಗರು, ಒಂದು ಅಷ್ಟು ಹಳೆಯ ವಿದ್ಯಾರ್ಥಿಗಳು ಬರಬೇಕು. ಯಾಕಂದರೆ ವಿದ್ಯಾರ್ಥಿಗಳು ಇಲ್ಲಿ SLC ಆಗುವಾಗ ಒಂದು 16 ವರ್ಷ ಪ್ರಾಯದಲ್ಲಿ ತಮ್ಮ SLCಯನ್ನು ಮುಗಿಸ್ತಾರೆ. ಆಮೇಲೆ ಅವರು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಆಮೇಲೆ ಉದ್ಯೋಗ ಪಡಬೇಕು, ಆಮೇಲೆ ಅವರಿಗೆ ಒಂದು ಸಂಬಳ ಸವಲತ್ತುಗಳೆಲ್ಲ ಸಿಗ್ತದೆ. ಆವಾಗ ಸಮಾಜಮುಖಿಯಾದ ಯೋಚನೆ ಮಾಡೋದು. ಅದರಿಂದ ಒಂದಷ್ಟು ಗ್ಯಾಪ್, ಒಂದು ಕಡಿಮೆ ಅಂದರೆ ಒಂದು 5-6 ವರ್ಷದ ಗ್ಯಾಪ್ ಇರ್ತದೆ. ಆದ್ದರಿಂದ ಶಾಲೆಯೊಂದಿಗೆ ಡಿಟ್ಯಾಚ್ ಆಗಿರ್ತಾರೆ. ಹಳೆ ವಿದ್ಯಾರ್ಥಿ ಸಂಘದ ಒಂದು ದೊಡ್ಡ ಕೊರತೆ ಅದೇ. ಯಾಕೆಂದರೆ ಅವರಿಗೆ ಕಂಟಿನ್ಯೂಟಿ ಸಿಗ್ತಾ ಇರುವುದಿಲ್ಲ. ಒಂದಷ್ಟು ದಿವಸ ಅವರು ಹೊರಗಡೆ ಇರ್ತಾರೆ. ಅದರಿಂದ ಮುಂದಿನ ದಿನದಲ್ಲಿ ಹೊಸ ನಾಯಕತ್ವ ನಮಗೆ ಸಿಕ್ಕಿದೆ. ಅವರು ಅಕಾಡೆಮಿಕ್ ಆಗಿ ತುಂಬ ಗೊತ್ತಿರುವವರು ಶ್ರೀಯುತ ಪ್ರೊಫೆಸರ್ ಶಿವರಾಮ್ ಶೆಟ್ರು. ಅವರು ಇದನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ಗುಣಾತ್ಮಕ ಒಂದು ಚಿಂತನೆ ನಮಗಿರೋದ್ರಿಂದ ಅವರನ್ನು ಈ ಸರ್ತಿ ನಾವು ಅಧ್ಯಕ್ಷರಾಗಿ ಚುನಾಯಿಸಿದ್ದೇವೆ. ಅದನ್ನು ಈಗ ಕಾರ್ಯಕ್ರಮದ ನಡೆಯಲ್ಲಿ ಮುಂದೆ ನಮ್ಮ ಭಾಳ ಪ್ರೊಡಕ್ಟಿವ್, ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತ ಸೀತಾರಾಮ್ರವರು ನಮ್ಮ ಜೊತೆ ಇದ್ದಾರೆ. ಅವರು ಒಬ್ಬ ಉದ್ಯಮಿ ಸಹ ಮತ್ತು ಕೊಡುಗೈ ದಾನಿ ಮತ್ತು ವಿದ್ಯಾಭಿಮಾನಿ. ಯಾವುದೇ ಕೆಲಸ ಕಾರ್ಯಗಳು ನಾವು ಹಮ್ಮಿಕೊಂಡಾಗ ಯಾವ ಯೋಜನೆಗಳೆಲ್ಲ ನಮ್ಮದು ಕಾರ್ಯಗತ ಮಾಡಬೇಕಿದ್ರೆ ಆರ್ಥಿಕವಾದ ಏನು ಸಹಾಯ ಬೇಕಿತ್ತು ಅದನ್ನು ಕೊಡ್ತಾ ಇಂದಿನ ದಿನದವರೆಗೆ ಬಂದಿದ್ದಾರೆ. ಅವರು ಸಹ ಅರ್ಹವಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದರಿಂದ ಅವರನ್ನು ಸಹ ಒಂದೆರಡು ಮಾತು ನಮ್ಮ ಬಗ್ಗೆ ಮಾತಾಡಬೇಕು, ನಿಮ್ಮ ಯೋಚನೆಯನ್ನು ನಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು, ಅದಲ್ಲದೆ ಒಂದೇ ಮನೆಯಲ್ಲಿ ಉಂಡು ಬೆಳೆದವಂತಹ ಈ ವರ್ಷದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಭಿಮಾನಿ ಬಂಧುಗಳೇ, ಬಹುಶಃ ಈ ಕಾಶಿ ಹೈಸ್ಕೂಲ್ ಹೇಗಿತ್ತು ಅಂತಂದರೆ ಹೇಳಿದರೆ, ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರು ಎನ್ನುವಂಥ ಕಾರ್ಯಕ್ರಮದ ಒಂದು ಭಾಗವಾಗಿತ್ತು. ಯಾವ ಸ್ಕೂಲಿಗೆ ಬೇಡದಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ತಂದು ಸೇರಿಸುವಂತಹ ಒಂದು ಅಭಿಯಾನ ಹಿಂದಿನ ಕಾಲದಲ್ಲಿತ್ತು ನಾವಿರುವಾಗ. ಆದರೆ ಒಂದು ಸತ್ಯ, ಒಂದು ಕಾಲದಲ್ಲಿ ಈ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು. ಯಾಕೆಂತ ಹೇಳಿದರೆ, ಸ್ಪೋರ್ಟ್ಸಲ್ಲಿ ಕಾಶಿ ಹೈಸ್ಕೂಲನ್ನು ಮೀರಿದಂಥ ಸ್ಕೂಲ್ ಯಾವುದೂ ಇಲ್ಲ ಅಂತೇಳಿ ಬಂದಿದೆ. ಅದರಲ್ಲಿ ಗೊತ್ತಿರ್ಬೋದು ಎಲ್ಲರಿಗೂ, ಅಲೋಷಿಯಸ್ ಮತ್ತು ಕಾಶಿ ಹೈಸ್ಕೂಲ್ ಫುಟ್ಬಾಲ್ ಅಥವಾ ಹಾಕಿ ಬಂದ ಕೂಡಲೇ ಎಲ್ಲ ಸ್ಕೂಲಿಗೂ ರಜೆ. ಯಾಕಂದರೆ ಅದು ದೊಡ್ಡ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆದಾಗ ಅದರಲ್ಲಿ ಗೆಲ್ತಿದ್ದದ್ದು ನಾವೇ. ಒಂದು ಘಟನೆ ನೆನಪಾಗ್ತದೆ. ಹಾಕಿ ಮ್ಯಾಚ್ ಆಗ್ತಿರುವಾಗ ಗೋಲ್ ಕೀಪರ್ ಇರಲಿಲ್ಲ, ನನಗೂ ಏನು ಗೊತ್ತಿಲ್ಲ. ಅವಾಗ ಭಾಸ್ಕರ್ ತಿದ್ದೋದ ಕ್ಯಾಪ್ಟನ್ ನನ್ನನ್ನು ಸ್ಟಿಕ್ ಕೊಟ್ಟು ನಿಲ್ಲಿಸಿದ್ದು. ನೀನೇ ನಿಂತ ಸಾಕು, ನಾನೆಲ್ಲ ನಾವು ಮಾಡ್ತೀವಿ ಅಂತೇಳಿ. ಅಂದರೆ ಇದು ಟೀಮ್ ವೀಕ್ ಟೀಮ್. ಹಾಗಾಗಿ ನಾನೇ ಆರಾಮಾಗಿ ಅಂದರೆ ಒಂದು ಹೇಳಿದರು, ನೀನು ಜೋಸ್ ತೋರಿಸು ಅಷ್ಟೇ. ಅದು ನಾನು ತೋರಿಸಿದೆ. ಒಂದು ಗೋಲ್ ಬಂತು, ನಾನು ಅದನ್ನು ನಿಲ್ಲಿಸಿದೆ. ಬಚ್ಚಾವ್ ಕಾಲಲ್ಲಿ ಬಂತು, ನಿಲ್ಲಿಸಿದೆ. ಅದು ನನ್ನ ನೆನಪಿನ ಕಾಣಿಕೆ. ಹಾಗಾಗಿ ಆ ವಿದ್ಯಾರ್ಥಿ ಸಂಘ ತದನಂತರ ಉಮೇಶ್ ಕಟ್ಟಿಯವರ ನೇತೃತ್ವದಲ್ಲಿ ನಡೆಯಿತು. ಬಹುಶಃ ಅದು ಒಂದು ಮಿರಾಕಲ್, ನಮಗೆ ಎಲ್ಲರಿಗೂ ಗೊತ್ತಿರಬಹುದು. ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಮತ್ತು ಕಾರ್ಯಕ್ರಮದ ವಿವೇಚನೆ ಹೇಗೆ ಇರಬೇಕು ಅಂತ ಲೆಕ್ಕಾಚಾರದಲ್ಲಿ ನಾನು ಬರುವಂಥವ, ಅದು ನನಗೆ ಹಿಡಿಸಿತ್ತು. ಯಾಕೆಂದರೆ ನಮಗೆ ಗೊತ್ತಿರಬಹುದು, 2 ವರ್ಷಕ್ಕೊಮ್ಮೆ ಸಭಾ ಕಾರ್ಯಕ್ರಮ ಆಗ್ತಿತ್ತು ಇಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ. ಅದರಲ್ಲಿ 5 ಮಂದಿಯನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. 5 ಮಂದಿ, ಒಬ್ಬರಿಗೆ 12 ನಿಮಿಷ ಸನ್ಮಾನ ಕಾರ್ಯಕ್ರಮ. ನಮ್ಮ ಸ್ಟೀವನ್ ಡಿಸೋಜ, ಅದು ಒಳ್ಳೆ ವೇದಿಕೆ. ಅಲ್ಲಿ 2 ಪೋಡಿಯಂ, ಅಲ್ಲಿ 2 ನಿಂತು ಮಾತಾಡುವಂಥದ್ದು, 12 ನಿಮಿಷ. ಅದರಲ್ಲಿ ವಿಶೇಷವಾಗಿ ಒಬ್ಬರು
ಕುಷ್ಠರೋಗಿ, ತಾನು ಕುಷ್ಠರೋಗಿಯಾಗಿದ್ದು ಶ್ರೀಮಂತ ಹೆಂಗಸು, ಅವರನ್ನು ಮನೆಯನ್ನು ಹೊರಗೆ ಹಾಕಿದ್ರು. ಅವರು ವೆಲ್ಲಾಕಲ್ಲಿ ತನ್ನ ಸೇವೆಯನ್ನು ಮಾಡ್ತಿದ್ರು. ಅಲ್ಲಿಂದ ಗುರ್ಜಿಕೊಂಡು ತಂದವರು ನಮ್ಮ ಉಮೇಶ್ ಗಟ್ಟಿಯವರು. ಅವರನ್ನು ಸನ್ಮಾನ ಮಾಡುವುದಂಥ ಸಂದರ್ಭದಲ್ಲಿ ಅದೆಷ್ಟು ಜನ ಬಂದು ಸೇರಿದ್ದಾರೆ. ಒಂದು ಕಾಸರಗೋಡಿನ ಒಂದು ಟಿ.ಟಿಯಲ್ಲಿ ಬಂದಿದ್ರು 10-20 ಮಂದಿ ಆ ಸನ್ಮಾನ ಕಾರ್ಯಕ್ರಮ ನೋಡಲಿಕ್ಕೆ. ವಿಶೇಷ ಏನಂದರೆ ಆವತ್ತಿನ ಸನ್ಮಾನ ಕಾರ್ಯಕ್ರಮ 12-5 ಮಂದಿಗೆ ಆಯಿತು. ಅವ್ರು ಬರುವಾಗ ಬಹುಶಃ ಬಿದ್ದು ಕಾಲಿಗೆ ಏಟಾಗಿ ಅವರನ್ನು ಟ್ರಾಲಿಯಲ್ಲಿ ಕರ್ಕೊಂಡು ಬಂದು ಸನ್ಮಾನ ಮಾಡಿದ್ದೇವೆ. ಜನರಿಗೆ ಆಶ್ಚರ್ಯ, ಸನ್ಮಾನ ಆಗ್ತಾ ಉಂಟು, ನಾಟಕದ ವೇದಿಕೆ ಕಾಣ್ತಾ ಇಲ್ಲ, ಇದು ಏನು ಇನ್ನೆಷ್ಟೊತ್ತಿಗೆ ಡ್ರಾಮಾ ಆಗುವುದು ಅಂತ ಹೇಳ್ಬಿಟ್ಟು. ಆದರೆ ಅದೇ ಆ ಒಂದು ಸಮಯ ಪ್ರಜ್ಞೆ, ಆ ಟೈಮಿಂಗ್ಸ್, ಈ ಸ್ಟೀವನ್ ಆಗಿರೋದು ಅಥವಾ ನಮ್ಮ ಕೇಶವರ್ ಆಗಿರ್ಬೋದು, ಮಾಡರ್ನ್ ಸಭಾಕರ ಮುಗಿದ ಕೂಡಲೇ ಹಿಂದೂ ಒಂದು ಸ್ಕ್ರೀನ್ ತೆಗೆದು ಕಾಪಿ ಕಾರ್ಡ್ ನಾಟಕ. ಈ ವಿಷಯ ನಮ್ಮ ಸರ್ಕಿಟ್ ವೀರಪ್ಪ ಇಲ್ಲಿ ಮಾತಾಡಿದಂತೆ, ಯಾಕೆ ಈ ಎಲ್ಲ ಕಾರ್ಯಕ್ರಮ ನಮ್ಮನ್ನು ಕರೆಯುವುದಿಲ್ಲ ಅಂತೇಳಿ. ಆಗ ಅವರ ಹೇಳಿದಂತೆ, ನಾವು ಕರೆದ್ರೆ ನಾವು ಕೆಳಗೆ ಕೂತ್ಕೊಳ್ಬೇಕಾಗ್ತದೆ. ಯಾಕಂದರೆ ಅವರು ಸಮಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಮಯದ ನಂತರ ಹೋದ ಮೇಲೆ ಯಾರನ್ನು ಮೇಲೆ ತರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಅಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಉಮೇಶ್ ಗಟ್ಟಿಯವರ ನೇತೃತ್ವದಲ್ಲಿ ನಾನು ಅಧ್ಯಕ್ಷನಾಗಿ ಬಂದೆ. ಹಲವಾರು ಕಾರ್ಯಕ್ರಮ, ಬಹುಶಃ ಹೇಳಿದಾಗೆ ಈ ವಠಾರದಲ್ಲಿ ಇದ್ದ ಸ್ಕೂಲಲ್ಲಿ ಅಷ್ಟು ಕಾರ್ಯಕ್ರಮ ಆಗಿದ್ದಿಲ್ಲ, ನಾವು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಕಣ್ಣಿನ ಕ್ಯಾಂಪ್ ಎಲ್ಲ ಒಂದು 36 ಲಕ್ಷ ಮಿಷನ್ ತಂದಲ್ಲಿ ಕಣ್ಣಿನ ಕ್ಯಾಂಪ್ ಮಾಡ್ತಿದ್ದು ಧರ್ಮಸ್ಥಳ ಕ್ಷೇತ್ರದಿಂದ. ಇದೆಲ್ಲ ವಿಶೇಷವಾಗಿ ಇದ್ದಂತಹ ಕಾರ್ಯಕ್ರಮ. ಇನ್ನು ಮುಂದಕ್ಕೆ ಏನು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಸ್ಕೂಲ್ ಮಾಸ್ಟರ್ಗೆ ಅಥವಾ ಹೆಡ್ ಮಾಸ್ಟರ್ಗೆ ಹೇಳುವಂಥದ್ದು, ದಯವಿಟ್ಟು ನಮ್ಮ 2000 ಈಚೆಗೆ 25 ವರ್ಷದಲ್ಲಿ ಕನಿಷ್ಠ ಒಂದು ಸ್ಟ್ರೆಂತಿನಲ್ಲೇ 50-75 ಮಂದಿ ಮಕ್ಕಳು ಹೊರಗೆ ಹೋಗ್ತಿದ್ದಾರೆ. ಅವರನ್ನು ಗುರುತಿಸಿ ಅವರನ್ನು ಈ ಶಾಲೆಗೆ ಕರೆಸುವಂತಹ ವ್ಯವಸ್ಥೆಯನ್ನು ಮಾಡಿ ಜನಸಂಖ್ಯೆಯನ್ನು ಜಾಸ್ತಿ ಮಾಡಿ ಹಳೆ ವಿದ್ಯಾರ್ಥಿಗಳನ್ನು ಒಂದು ಹುರಿದುಂಬಿಸುವಲ್ಲಿ ನಿಮ್ಮ ಪಾತ್ರವಿದೆ. ನಿಮ್ಮ ಮಕ್ಕಳಿಗೆ ಕೊಡುವಂತಹ ವಿದ್ಯೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕೆಲವೊಂದು ಚಟುವಟಿಕೆಗಳನ್ನು ನಾನು ಗುಪ್ತವಾಗಿ ಅಥವಾ ನಾನು ಅಧ್ಯಕ್ಷತೆ ಮಾತಾಡ್ತೇನೆ. ಅದು ಪೂರಕವಾಗಬಹುದು. ಯಾಕಂದ್ರೆ ನಮ್ಮ ಇಂದಿನ ಮಕ್ಕಳಲ್ಲಿ ಬುದ್ಧಿಯ ಅವಶ್ಯಕತೆ ಇದೆ. ವಿದ್ಯೆ ಶಾಲೆ ಕೊಡ್ತದೆ, ಅದು ಬುದ್ಧಿ ನಾವು ಕೊಡುವ ಒಂದು ಅನ್ವೇಷಣೆಯನ್ನು ನಾವು ಮಾಡಿಕೊಂಡು ಇಡೀ ಈ ಒಂದು ಸುತ್ತಮುತ್ತಲಿನ, ಯಾಕೆಂದರೆ ನಾನು 56 ವಾರ್ಡಿನ ಶ್ರೀ ಅಂಬಾಮಹೇಶ್ ಸೇವಾ ಟ್ರಸ್ಟಿನ ಅಧ್ಯಕ್ಷನಾಗಿದ್ದೇನೆ. ಎಲ್ಲ ಅಲ್ಲಿರೋ ಆಗುಹೋಗುಗಳ ಬಗ್ಗೆ ನಾವು 9 ಮಂದಿಗಳನ್ನು ಇಟ್ಟು ನಾವು ಸ್ವಂತ ಖರ್ಚಿಯಲ್ಲಿ ಅವರಿಗೆ ಸಂಬಳ ಕೊಟ್ಟು ವೇಸ್ಟ್ ಮ್ಯಾನೇಜ್ಮೆಂಟ್, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಬಹಳ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಯಾಕಂದರೆ ಈಗ ನಾವು ಪಾಂಡೇಶ್ವರದಲ್ಲಿ ಬೀಳುವಂತಹ ಗೇಟಿನ ಬಗ್ಗೆ ಲಾಸ್ಟ್ ವೀಕಲ್ಲಿ ಬಂದಿತ್ತು ಪೇಪರಲ್ಲಿ. ಇದನ್ನೆಲ್ಲ ನಾವು ಶಾಲೆಯ ಮುಖೇನ ಹುಡುಗರು ನಾವು ಅದಕ್ಕೆ ಅಪೀಲನ್ನು ಕಳಿಸಬೇಕು. ಯಾಕಂದರೆ ಅದು ನಮಗೆ ಮಕ್ಕಳಿಗೆ ಬಹಳ ಒಂದು ಕಷ್ಟಕರವಾದಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ನಾನು ಅದಕ್ಕೆ ಹೇಳಿದ್ದು, ಅಧ್ಯಕ್ಷರ ಸಮಯಕ್ಕೆ ಸರಿಯಾದಂತಹ, ಈ ವರ್ಷಕ್ಕೆ ಸರಿಯಾದಂತಹ ಅಧ್ಯಕ್ಷರ ಆಯ್ಕೆಯಾಗಿದೆ. ಅದಕ್ಕೆ ನಾನು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ಶಿವರಮಣ್ಣ ನಿಮ್ಮೊಟ್ಟಿಗೆ ನಾನು ಇದ್ದೇನೆ. ಯಾಕೆಂತಂದರೆ ಅವರ ಮನೆಯಲ್ಲಿ ಉಂಡ ಋಣ ನನ್ನಲ್ಲಿದೆ. ಯಾಕೆಂದರೆ ನಾವು ಅವರ ಪಕ್ಕದಲ್ಲಿದ್ದವರು. ಅವರವರ ತಂದೆ ಚಿಕ್ಕಪ್ಪ, ದೊಡ್ಡಪ್ಪ, ನಾವು ಅವರನ್ನು ದೊಡ್ಡಪ್ಪ ಚಿಕ್ಕಪ್ಪ ಅಂತೇಳಿ ಈಗಲೂ ಕೂಡ ಆಗಿ ಅವರ ಅಣ್ಣಂತರೇ ಕರೆಯೋದು, ಬೇರೆ ಅವರ ಹೆಸರು ಕರೆಯಲಿಲ್ಲ. ಅಂತಹ ಒಂದು ಬಾಂಧವ್ಯ ನಮ್ಮಲ್ಲಿದೆ. ನನ್ನಿಂದ ಏನಾಗಬೇಕು ಅಂತ ಹೇಳಿದರೆ ನಾನು ಖಂಡಿತ ನಿಮ್ಮಲ್ಲಿ ಇದ್ದೇನೆ, ನಿಮ್ಮೊಟ್ಟಿಗೆ ಇದ್ದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಮಿಸಿದಂತೆ. ಧನ್ಯವಾದಗಳು ಸೀತಾರಾಮರವರೇ. ಸೀತಾರಾಮರವರು ನಾವು ಕೆಲವು ವಿಷಯವನ್ನು ಮರ್ತಿದ್ವಿ, ಅದನ್ನು ಮತ್ತೆ ನೆನಪಿಸಿದ್ರು. ಒಂದು ವಿಶೇಷವಾಗಿ ಒಂದು ಅನ್ಸಂಗ್ ಹೀರೋಸ್ ಇದ್ರು, ಎಳೆಮರೆ ಕಾಯಿಗಳು ತುಂಬ ಜನ ಈ ಪರಿಸರದಲ್ಲಿ ಇದ್ದರು. ಆ ಸಮಯದಲ್ಲಿ ನಾವೊಂದು ಪಟ್ಟಿ ಮಾಡುವಾಗ ನಾನು ಉಮೇಶ್ ಸೇರಿ ಪರಿಸರದಲ್ಲಿ ಯಾರನ್ನೆಲ್ಲ ಗುರುತಿಸಬೇಕು ಅದು ಒಂದು ವಿರಳದಲ್ಲಿ ವಿರಳ ಕಾರ್ಯಕ್ರಮ. ಯಾರು ಹೀರೋಗಳನ್ನು ಗುರುತಿಸ್ತಾರೆ, ಆದರೆ ಅನ್ಸಂಗ್ ಹೀರೋಸ್ ಮತ್ತು ಎಳೆಮರೆ ಕಾಯಿಗಳನ್ನು ಯಾರು ಗುರುತಿಸಲ್ಲ. ಆದರೆ ಆ ಕೆಲಸವನ್ನು ಸಹ ಮಾದರಿಯಾಗಿ ನಾವು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಿಗೆ ನಮಗೆ ಕಷ್ಟ ಸಾಧ್ಯವಾಯಿತು ಅದನ್ನು ಮಾಡಲಿಕ್ಕೆ. ಅದರಿಂದ ಆ ಟೈಮಲ್ಲಿ ಸಹ ನಾವು ಅದನ್ನು ಮಾಡಿದ್ದೇವೆ. ಯಾಕಂದರೆ ನಮ್ಮ ಯೋಚನೆ ಒಂದು 30 ವರ್ಷಗಳ ಮುಂದೆ
ಒಂದು ಪ್ರೋಗ್ರೆಸಿವ್ ಯೋಚನೆ ಇತ್ತು. ಅದನ್ನು ಈಗ ಅದು ಕೈ ಬಿಟ್ಟಿದೆ, ಯಾಕಂದರೆ ಅನಿವಾರ್ಯತೆಯಿಂದ ಕೈ ಬಿಟ್ಟಿದೆ. ಈಗ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಮತಿ ಪ್ರೀತಿ ಲೋಬೋರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಭಿಕರೇ, ತಮಗೆಲ್ಲರಿಗೂ ನಾನು ವಂದಿಸುತ್ತೇನೆ. ಮೊದಲಿಗೆ ಈ ದಿನ ಪದಗ್ರಹಣಗೊಂಡ ನೂತನ ತಂಡ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಪ್ರೊಫೆಸರ್ ಶಿವರಾಮ್, ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡ ಶ್ರೀಮತಿ ಮಮತಾ, ಖಜಾಂಚಿ ಮನ್ಸೂರ್, ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡ ಪ್ರವೀಣ್ ಹಾಗೂ ಖಜಾಂಚಿ ಉಪಾಧ್ಯಕ್ಷೆ ಮಮತಾ ಹಾಗೂ ಖಜಾಂಚಿ ಮನ್ಸೂರ್ ಅವರು, ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶಾಲೆ ನಮ್ಮ ಬೇರು, ಹಳೆ ವಿದ್ಯಾರ್ಥಿಗಳು ಅದರ ಹೆಮ್ಮೆ, ಸೇವೆಯೇ ನಮ್ಮ ಗುರುತು ಎಂಬ ಧ್ಯೇಯದೊಂದಿಗೆ ಕಳೆದ 67 ವರ್ಷಗಳಿಂದ ಹಿರಿಯ ವಿದ್ಯಾರ್ಥಿ ಸಂಘ ತಮ್ಮ ಕಾರ್ಯವನ್ನು ನಡೆಸುತ್ತಾ ಇದೆ. 67 ವರ್ಷಗಳಿಂದ ಅವರ ಪರಿಚಯ ನನಗೆ ಇಲ್ಲದಿದ್ದರೂ ಕಳೆದ 25 ವರ್ಷಗಳಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಾಗ ಅವರು ನಡೆಸುವ ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ನಾನು ನೋಡಿ ಬಲ್ಲೆ. ಪ್ರತಿ ವರ್ಷವೂ ಅವರು ನಮ್ಮ ಶಾಲೆಯ ಆರ್ಥಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಪುಸ್ತಕಗಳನ್ನು ದಾನವಾಗಿ ನೀಡುವುದು, ಸಮವಸ್ತ್ರವನ್ನು ದಾನ ಮಾಡುವುದು, 10ನೇ ತರಗತಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು, ನಮ್ಮ ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಅದಕ್ಕೆ ಬೇಕಾದ ಎಲ್ಲ ನೆರವನ್ನು ಇದರ ಹಿಂದೆ ಇದ್ದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನಮಗೆ ನೀಡಿದ್ದಾರೆ. ಈ ವರ್ಷವೂ ಖಂಡಿತವಾಗಿ ತಮ್ಮ ಸಹಕಾರ, ನೂತನ ತಂಡದ ಸಹಕಾರವು ನಮಗಿದೆ ಅಂತ ನನಗೆ ಭರವಸೆ ಇದೆ. ಕೊಟ್ಟದನ್ನು ನೆನೆಯದೆ, ಪಡೆದದನ್ನು ಮರೆಯದೆ ಇವತ್ತು ಅನೇಕ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ನನಗೆ ಈ ಅತಿ ಹಿರಿಯ ವಿದ್ಯಾರ್ಥಿಗಳನ್ನು ಇಲ್ಲಿ ನೋಡುವಾಗ ನಿಜವಾಗಿಯೂ ಬಹಳ ಗೌರವ ಹಾಗೂ ಅಭಿಮಾನ ಎನಿಸ್ತದೆ. ಖಂಡಿತವಾಗಿ ಅವರ ಇರುವಿಕೆ ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿದೆ. ಖಂಡಿತವಾಗಿ ಅವರ ಮಾದರಿಯನ್ನು ನಮ್ಮ ಈಗಿನ ವಿದ್ಯಾರ್ಥಿಗಳು ಅನುಸರಿಸುತ್ತಾರೆ ಎಂಬ ಭರವಸೆ ನನಗಿದೆ. ಹಿರಿಯ ವಿದ್ಯಾರ್ಥಿಗಳೇ, ಆರ್ಥಿಕವಾಗಿ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿದ್ದರೆ ಅವರನ್ನು ದೈಹಿಕವಾಗಿ, ಶೈಕ್ಷಣಿಕವಾಗಿ, ಮಾನಸಿಕವಾಗಿ ಹಾಗೂ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕರಾಗಿ ಬೆಳೆಯುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಖಂಡಿತವಾಗಿಯೂ ನಿಮ್ಮ ಸಹಕಾರ ಅಗತ್ಯವೂ ಇದೆ. ಒಬ್ಬ ವ್ಯಕ್ತಿ ಕನಸು ಕಾಣಬಹುದು, ಆದರೆ ತಂಡ ಸೇರಿ ಕೆಲಸ ಮಾಡಿದಾಗ ಕನಸು ಸಾಕಾರವಾಗುತ್ತದೆ. ಪ್ರೊಫೆಸರ್ ಶಿವರಾಮ್ರವರು ಕಳೆದ ವರ್ಷ ಉಪಾಧ್ಯಕ್ಷರಾಗಿದ್ದರು ಅಂತ ಹೇಳಿದರು. ಬಹುಶಃ ಅವರು ಎಲ್ಲ ಕಾರ್ಯವೈಖರಿಗಳನ್ನು ನೋಡಿ ಈ ವರ್ಷ ಅಧ್ಯಕ್ಷರಾಗಿ ಒಬ್ಬ ತನ್ನ ಸೇವೆಯನ್ನು ನೀಡಲು ಮುಂದೆ ಬಂದಿದ್ದಾರೆ. ಖಂಡಿತವಾಗಿ ಇಲ್ಲಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರಿಗೆ ತುಂಬು ಸಹಕಾರವನ್ನು ನೀಡುತ್ತೀರಿ ಅಂತ ನಾನು ನಂಬುತ್ತೇನೆ. ನಮ್ಮ ಶಾಲೆ ಈಗಾಗಲೇ ಸೀತಾರಾಮ್ ಅವರು ಹೇಳಿದರು, ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುತ್ತಾರೆ ಎಂಬ ಒಂದು ಮನೋಭಾವ ಇತ್ತು. ಆದರೆ ಈಗ ಅದು ಬದಲಾಗಿದೆ. ನಮ್ಮ ಶಾಲೆಯಲ್ಲಿ ನಮಗೆ ಬಹಳಷ್ಟು ಒಂದು ತುಂಬ ಸಹಕಾರ ಸಿಗುವಂತಂತ ಹೇಳಿದರೆ ರಾಮಕೃಷ್ಣ ಮಠದ ವಿದ್ಯಾರ್ಥಿಗಳಿಂದ. ಅವರು ನಮ್ಮ ಒಂದು ಶಾಲೆಯ ಒಂದು ಆತ್ಮ ಅಂತಲೇ ಹೇಳ್ಬೋದು. ಅವರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಿರುವ ಹಾಗೂ ಸದೃಢವಾಗಿರುವ ವಿದ್ಯಾರ್ಥಿಗಳು ಕೂಡ ಈಗ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ನಾವು ನೃತ್ಯ, ಕಲೆ, NCC, ಗೈಡ್ಸ್, ಸ್ಪೋರ್ಟ್ಸ್ಗಳ ಮೂಲಕ ಅವರಲ್ಲಿ ಅಡಗಿರುವ
ಸುಪ್ತ ಪ್ರತಿಭೆಯನ್ನು ಬೆಳಕಿಗೆ ತರುವ ಪ್ರಯತ್ನವನ್ನು ನಾನು ಹಾಗೂ ನನ್ನ ಸಂಗಡಿಗರು ಎಲ್ಲರೂ ಜೊತೆಯಾಗಿ ನಾವು ಮಾಡ್ತಾ ಇದ್ದೇವೆ. ಒಗ್ಗಟ್ಟಿನಿಂದ ಸಾಗಿದರೆ ಯಶಸ್ಸು ಖಂಡಿತ. ಸೇವಾ ಮನೋಭಾವದಿಂದ ಕೆಲಸ ಮಾಡಿದರೆ ಗೌರವ ಶಾಶ್ವತ. ನಮ್ಮ ಈ ನೂತನ ತಂಡವು ಶಾಲೆ, ಶಿಕ್ಷಕರು, ಹಿರಿಯ ವಿದ್ಯಾರ್ಥಿಗಳನ್ನು ಹಾಗೂ ಸಮಾಜದ ನಡುವೆ ಇರುವ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಾಮರ್ಥ್ಯ ಅವರಿಗೆ ದೊರೆಯಲಿ. ಅವರು ಯೋಜಿಸಿರುವ ಎಲ್ಲ ಕಾರ್ಯ ಯೋಜನೆಗಳು ಯಶಸ್ವಿಯಾಗಿ ನಿರ್ವಹಿಸುವ ಒಂದು ಸಾಮರ್ಥ್ಯವೂ ಅವರಿಗೆ ದೊರೆಯಲಿ. ತಮ್ಮ ಪ್ರೊಫೆಸರ್ ಶಿವರಾಮ್ ಅವರ ನಾಯಕತ್ವದಲ್ಲಿ ಇನ್ನಷ್ಟು ಸೇವಾ ಕಾರ್ಯಗಳು ನಡೆಯಲಿ ಎಂದು ಆಶಿಸುತ್ತಾ ನೂತನ ತಂಡಕ್ಕೆ ಮಗದೊಮ್ಮೆ ಶುಭ ಕೋರಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ನಮ್ಮ ಹೈಸ್ಕೂಲ್ ಶಿಕ್ಷಕರ ಪರವಾಗಿ ನೂತನ ಅಧ್ಯಕ್ಷರಿಗೆ ನಾವು ಹೂ ನೀಡಿ ಗೌರವಿಸಲು ಬಯಸುತ್ತೇವೆ. ದಯವಿಟ್ಟು ಎಲ್ಲರೂ ನಿಂತು ಚಪ್ಪಾಳೆ ತಟ್ಟಬೇಕಾಗಂತೆ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ಶಾಲೆ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ನಡುವಿನ ಅನ್ಯೋನ್ಯತೆಯಿಂದ ಮಾತ್ರ ಈ ಶಾಲೆ ಮತ್ತು ವಿದ್ಯಾರ್ಥಿಗಳ ಒಂದು ಅದರಿಂದ ದಯವಿಟ್ಟು ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿಸ್ತೇನೆ. ಈ ನಡೆ ಬಹಳ ಗುಣಾತ್ಮಕ. ಈಗಾಗಲೇ ಈ ವಿದ್ಯಾರ್ಥಿಗಳ ಇಲ್ಲಿ 10th ಪಾಸ್ ಔಟ್ ಆದಮೇಲೆ ಮತ್ತೆ ಅವರು ಪುನಃ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಸೇರುವುದು ಬಹಳ ಕಷ್ಟ ಅಂತ ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಹಳೆ ವಿದ್ಯಾರ್ಥಿಗಳನ್ನು ಹತ್ತಿರ ತರುವ ಒಂದು ಕಾರ್ಯವನ್ನು ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ನಾವು ಆಗಸ್ಟ್ 16ರಂದು ಇದೇ ಸಭಾಂಗಣದಲ್ಲಿ ಹಳೆ ವಿದ್ಯಾರ್ಥಿಗಳು ತಾವು ಹಾಗೂ ಇನ್ನೂ ಕೂಡ ಯಾರು ನಮ್ಮ ಶಾಲೆಯಲ್ಲಿ ಕಲಿತು ಹೋಗಿದ್ದಾರೆ ಅವರದೆಲ್ಲ ಒಂದು ಸಮಾಗಮ ಮಾಡುವ ಯೋಜನೆಯಲ್ಲಿ ಇದ್ದೇವೆ. ಖಂಡಿತವಾಗಿ ತಮಗೆಲ್ಲರಿಗೂ ನಾನು ಈಗಲೇ ಆಹ್ವಾನವನ್ನು ನೀಡುತ್ತೇನೆ. ಧನ್ಯವಾದಗಳು ಮೇಡಮ್ ಪ್ರೀತಿ ಲೋಬರ್ ಅವರೇ. ಶಾಲೆಯಿಂದ ಯಾವ ರೀತಿಯ ಗುಣಾತ್ಮಕ ನಡೆ ಇದೆ ಅದು ಮುಂದಿನ ದಿನದಲ್ಲಿ ತುಂಬ ಉತ್ತಮವಾಗಿ ಪ್ರತಿಫಲ ನೀಡ್ತದೆ ಅಂತ ನಾನು ಗ್ರಹಿಸ್ತೇನೆ. ಯಾಕೆಂದರೆ ಹೊಸ ನಾಯಕತ್ವವನ್ನು ನೀವು ಹೃದಯ ತುಂಬಿ ಸ್ವಾಗತಿಸಿದ್ದೀರ. ಶಾಲೆಯಿಂದ ಈ ನಡೆಯನ್ನು ನಾನು ಮೊದಲೆಲ್ಲ ಇರಲಿಲ್ಲ ಇದನ್ನು. ಈ ಸರ್ತಿ ನೀವು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮತ್ತು ನಮ್ಮ ಹೊಸ ಅಧ್ಯಕ್ಷರನ್ನು ನೀವು ಇದಕ್ಕೆ ಸ್ವಾಗತವನ್ನು ಸಹ ಕೋರಿದ್ದೀರಿ. ಈ ಥರದ ಪಾಸಿಟಿವ್ ನಡೆಗಳು ಮುಂದಿನ ದಿನಗಳಲ್ಲಿ ಶಾಲೆ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಒಂದು ಸೇತುವೆಯಾಗಿ ಕಾರ್ಯಾಚರಿಸಲಿ ಅಂತ ಆಶಿಸ್ತಾ, ಹೊಸದಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಶ್ರೀಯುತ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಮತ್ತು ಅವರ ಮುಂದಿನ ಕಾರ್ಯಯೋಜನೆಗಳು, ಯಾವ ರೀತಿಯ ಚಟುವಟಿಕೆಗಳು ಹೊಸದಾಗಿ ಯಾವ ರೀತಿಯಲ್ಲಿ ಹಮ್ಮಿಕೊಳ್ತಾರೆ ಅನ್ನೋ ಒಂದು ದಿಕ್ಸೂಚಿ ಭಾಷಣವನ್ನು ಅವರು ಮಾಡಬೇಕಾಗಿ ವಿನಂತಿಸ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಗೆಳೆಯರೇ, ವಿದ್ಯಾರ್ಥಿಗಳು, ಇದೊಂದು ಅಪೂರ್ವವಾದ ಮತ್ತು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆ ಈ ಅಂಶವನ್ನು ಪ್ರಸ್ತಾವ ಮಾಡ್ತೇನೆ ಅಂದರೆ, ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಶಾಲೆ ಆರಂಭ ಆಗಿರುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ 1946ರಲ್ಲಿ. 13 ವರ್ಷಗಳ ಬಳಿಕ 1959ರಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾದಂತಹ ಒಂದು ಚರಿತ್ರೆಯ ಮಹಾನ್ ಘಟನೆಯನ್ನು ನಾವು ಕೇಳಿದ್ದೇವೆ ಮತ್ತು ಓದಿಯೂ ಕೂಡ ತಿಳ್ಕೊಂಡಿದ್ದೇವೆ. ಈ 59ರ ಹೊತ್ತಲ್ಲಿ, 1959ರ ಹೊತ್ತಲ್ಲಿ
ಸ್ಥಾಪನೆಯಾದಂಥ ಈ ಹಳೆ ವಿದ್ಯಾರ್ಥಿ ಸಂಘ ತನ್ನ ನಡಿಗೆಯಲ್ಲಿ ಏರುಪೇರುಗಳನ್ನು ಅದು ಕಂಡುಕೊಂಡಿದೆ, ಕಲ್ಲು ಮುಳ್ಳುಗಳನ್ನು ಅದು ಕಂಡುಕೊಂಡಿದೆ, ಕಂದರಗಳನ್ನು ಕಂಡುಕೊಂಡಿದೆ, ಹಾಗೆ ಎತ್ತರ ಏರುವ ದಿಬ್ಬವನ್ನು ಕೂಡ ಅದು ಕಂಡುಕೊಂಡಿದೆ. ಹಾಗಾಗಿ ಹಳೆಯ ವಿದ್ಯಾರ್ಥಿ ಸಂಘದ ಈ ಪಯಣದಲ್ಲಿ ಅನೇಕ ಬಗೆಯ ಸವಾಲುಗಳು, ಅನೇಕ ಬಗೆಯ ಸಮಸ್ಯೆಗಳು, ಅದರ ಜೊತೆಗೆ ಅನೇಕ ಬಗೆಯ ಸಾಧ್ಯತೆಗಳನ್ನು ಕೂಡ ಈ ಹಳೆಯ ವಿದ್ಯಾರ್ಥಿ ಸಂಘ ಅದು ತನ್ನ ಅನುಭವಕ್ಕೆ ತಂದುಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದರ ಪೂರ್ವ ಇತಿಹಾಸವನ್ನು ಗಮನಿಸಿಕೊಳ್ತಾ ಈ ವರ್ಷದ ಅಂದರೆ 76-27ನೇ ಸಾಲಿನ, ಸದ್ಯಕ್ಕೆ ಒಂದೇ ವರ್ಷ, ಹಾಗಾಗಿ ನಾನು ಸ್ವಲ್ಪ ಉಸಿರಾಡ್ತಾ ಇದ್ದೀನಿ, ಈ ಸಾಲಿನ ಹೊಸ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಆಮೇಲೆ ನಾವು ಒಂದು ಪುಟ್ಟದಾಗಿ ಸಮಾಲೋಚನೆ ಮಾಡಿಕೊಳ್ಳುವಾಗ ಪದಗ್ರಹಣ ಸಮಾರಂಭವನ್ನು ಇಟ್ಟುಕೊಳ್ಬೇಕು ಅನ್ನುವಂಥ ಮಾತುಗಳು ಸದಸ್ಯರಿಂದ ಎಲ್ಲರಿಂದ ಕೂಡ ಬಂತು. ನಾನು ಸ್ವಲ್ಪ ಹಿಂದೇಟಾಕಿದೆ, ಈ ಥರದ ಕಾರ್ಯಕ್ರಮ ಬೇಡ, ಸರಳವಾಗಿರಲಿ ಅಂತೇಳಿ. ಆದರೆ ಎಲ್ಲ ಸದಸ್ಯರು ಏನು ಹೇಳಿದ್ರು ಅಂದರೆ, ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಆಕರ್ಷಿಸುವುದಕ್ಕೆ, ಅವರು ಈ ಸಂಘವನ್ನು ಸೇರಿಕೊಳ್ಳುವುದಕ್ಕೆ ಇಂತಹ ಪ್ರಚಾರವನ್ನು ಕೊಡುವಂತಹ ಒಂದು ಅಗತ್ಯ ಇದೆ ಅನ್ನುವ ನೆಲೆಯಲ್ಲಿ ಸದಸ್ಯರು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡ್ರು. ಯಾಕಂದರೆ ಪದಗ್ರಹಣದ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಮಾದರಿ ನಮ್ಮಲ್ಲಿ ಇಲ್ಲ. ಈ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಂದರೆ ಈವರೆಗೆ ಮಾಡೇ ಇಲ್ಲ ಈ ಕಾರ್ಯಕ್ರಮ. ಹಾಗಾಗಿ ಯಾವುದೇ ಒಂದು ಮಾದರಿ ಇಲ್ಲದ ಈ ಶೂನ್ಯದಿಂದ ನಾವು ಈ ಪದಗ್ರಹಣದ ಕಾರ್ಯಕ್ರಮವನ್ನು ಅದನ್ನು ರೂಪಿಸಿಕೊಂಡಿದ್ದೇವೆ. ಆ ರೂಪಿಸುವುದಕ್ಕೆ ಎಲ್ಲ ಸದಸ್ಯರು, ಹಿರಿಯ ಸದಸ್ಯರು, ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಬಹಳಷ್ಟು ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಈ ಪದಗ್ರಹಣ ಸಮಾರಂಭದ ರೂಪುರೇಷೆಯನ್ನು ನಾವೆಲ್ಲರೂ ಕೂಡ ರೂಪಿಸಿ ಇದನ್ನು ನಡೆಸಿದೆವು. ಆ ಹಿನ್ನೆಲೆಯಲ್ಲಿ ಇದೊಂದು ಅಪೂರ್ವವಾದಂಥ ಮಾದರಿಯೇ ಇಲ್ಲದೆ ಇರುವಂಥ ಈ ಕಾರ್ಯಕ್ರಮವನ್ನು ನಾವಿವತ್ತು ನಿರ್ವಹಿಸುವುದಕ್ಕೆ ಸಾಧ್ಯ ಆಗಿದೆ. ಇದು ಸಾಧ್ಯ ಆಗಿರುವಂಥದ್ದು ಎಲ್ಲ ಸದಸ್ಯರ ಸಹಬಾಳ್ವೆಯಿಂದ, ಸಹಚಾರ್ಯದಿಂದ. ಸೊ ಈ ಒಂದು ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾನು ಗಮನಿಸಿಕೊಳ್ತಾ ಇದ್ದೆ. ಈಗಾಗಲೇ ಈ ಹಳೆ ವಿದ್ಯಾರ್ಥಿ ಸಂಘ ಇದು ಹೇಗೆ ಆರಂಭ ಆಯಿತು, ಏನೇನು ಚಟುವಟಿಕೆಗಳನ್ನು ಮಾಡಿತು ಅನ್ನುವಂಥ ಒಂದು ಹಿನ್ನೆಲೆಯನ್ನು, ಹಿನ್ನೋಟವನ್ನು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಅದನ್ನು ಪ್ರಸ್ತಾವ ಮಾಡಿ, ನಾನು ಅದನ್ನೇ ಮತ್ತೆ ಪುನರಾವರ್ತನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದರೆ ನಾವು ಗಮನಿಸಿದ ಹಾಗೆ ಈ ಹಳೆ ವಿದ್ಯಾರ್ಥಿ ಸಂಘ ಇದು ಈ ಶಾಲೆಯ ಶ್ರೇಯೋಭಿವೃದ್ಧಿಗೆ ಬೇಕಾದಂಥ ಹಲವಾರು ಕೆಲಸಗಳನ್ನು ಇದು ಮಾಡ್ತಾ ಬಂದಿದೆ. ಬಹುಶಃ ಯಾಕೆ ನಾನು ಓದಿದ ಶಾಲೆಯನ್ನು ಮತ್ತೆ ಹಿಂತೂರಿಗೆ ಬಂದು ಈ ಶಾಲೆಯ ಒಂದು ಬೆಳವಣಿಗೆಗೆ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಯಾಕೆ ಅನಿಸುತ್ತೆ ಅನ್ನುವ ಒಂದು ಚಿಂತನೆಯನ್ನು ನಾವು ಮಾಡಿದಾಗ ಬಹುಶಃ ಶಾಲೆ ಅನ್ನುವಂಥ ಈ 2 ಅಕ್ಷರ ಅದು ಇಡೀ ಒಂದು ವಿಶ್ವಾತ್ಮಕವಾದಂಥ ಒಂದು ನೋಟವನ್ನು ಅದು ಬಿಂಬಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಶಾಲೆಯನ್ನು ನಾವು ಜ್ಞಾನ ದೇಗುಲ ಅಂತ ಕರೀತೇವೆ, ಶಾಲೆಯನ್ನು ನಾವು ವಿದ್ಯಾ ದೇಗುಲ ಅಂತ ಕರೀತೇವೆ. ಯಾಕಂದರೆ ನಮಗೆ ಇರುವಂಥ ದೇಗುಲ ಅದು ದೇಗುಲದ ಒಳಗಡೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ಸಾನ್ನಿಧ್ಯ ಅಲ್ಲಿ ಇದ್ದರೆ, ಇಲ್ಲಿ ಜ್ಞಾನ ಅನ್ನುವಂಥ ಒಂದು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇಲ್ಲಿದೆ. ಆದರೆ ಅಲ್ಲಿಯ ದೇಗುಲದಲ್ಲಿ ದೇವರು ಸಾಕ್ಷಾತ್ಕಾರ ಆದರೂ ಕೂಡ ಅಲ್ಲಿ ಮಧ್ಯವರ್ತಿ ಅನ್ನೋದು ಇರ್ತಾರೆ. ಸೊ ಈ ಮಧ್ಯವರ್ತಿ ಅನ್ನೋದು ಇದು ಸಾಮಾಜಿಕ ಶ್ರೇಣೀಕರಣದ ಒಂದು ರಚನೆಯಾಗಿ ಕೂಡ ಅದು ಕಾಣಿಸಿಕೊಳ್ಳುತ್ತೆ. ಯಾಕಂದರೆ ನೇರವಾಗಿ ನಾವು ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಲಿಂಗ, ಜಾತಿ, ಧರ್ಮ ಈ ಎಲ್ಲ ಸಂಗತಿಗಳು ನಮಗೆ ತಡೆಗೋಡೆಗಳಾಗಿ ಅದು ನಿಲ್ಲುತ್ತೆ. ನೇರವಾಗಿ ದೇವರ ಜೊತೆಗೆ ಲೀನ ಆಗುವಂಥ ಒಂದು ಸಂದರ್ಭವನ್ನು ಅದು ಒದಗಿಸಿಕೊಡುವುದಿಲ್ಲ. ಆದರೆ ಶಾಲೆ ಅನ್ನುವಂಥ ಒಂದು ದೇಗುಲ ಅದು ಈ ಬಗೆಯ ಭೇದ ಭಾವ ಇಲ್ಲದೇ ಇರುವಂತಹ ಒಂದು ಅವಕಾಶವಾಗಿ
ಅದನ್ನು ನಾವು ಒಂದು ಓಪನ್ ಸ್ಪೇಸ್ ಅಂತ ನಾವು ಕರಿಬಹುದು. ಸೊ ಈ ಥರದ ಒಂದು ಅವಕಾಶವಾಗಿ ಶಾಲೆ ಇರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ಎಲ್ಲೂ ಸಲ್ಲದವರು ಸಲ್ತಾರೆ ಅಂತ ಹೇಳುವಂಥ ಅದು ಇಲ್ಲಿಯೂ ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಎಲ್ಲೂ ಸಲ್ಲುವುದಿಲ್ಲ. ಜಾತಿ, ಸಮಾಜದಲ್ಲಿ ಜಾತಿ ಯಾವುದು, ಲಿಂಗ ಯಾವುದು, ಧರ್ಮ ಯಾವುದು ಅನ್ನುವಂಥ ಈ ಭೇದ ಭಾವದ ಗುರುತುಗಳು ಮನುಷ್ಯ ಸಂಬಂಧದ ನಡುವೆ ಬಿರುಕುಗಳನ್ನು ಅದು ಉಂಟು ಮಾಡುತ್ತೆ. ಆದರೆ ಶಾಲೆ ಅನ್ನುವಂಥ ಒಂದು ಜ್ಞಾನ ದೇಗುಲದ ಒಳಗಡೆ ಯಾವುದೇ ಜಾತಿ ಇರ್ಬೋದು, ಯಾವುದೇ ಊರಿಂದ ಬಂದಿರ್ಬೋದು, ಯಾವುದೇ ಕೇರಿಯಿಂದ ಬಂದಿರ್ಬೋದು, ಯಾವುದೇ ಅಗ್ರಹಾರದಿಂದ ಬಂದಿರ್ಬೋದು, ಅಥವಾ ಯಾವುದೇ ಭಾಷೆಯ ಪ್ರದೇಶದಿಂದ ಬಂದಿರ್ಬೋದು. ಸೊ ಈ ಥರದ ಯಾವುದೇ ಮೂಲಗಳಿಂದ ಬಂದ ಯಾರಿಗೂ ಕೂಡ ಈ ಒಂದು ತಾಣ ಅದು ಅವಕಾಶವನ್ನು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಇದೊಂದು ದೇಗುಲ ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ನಾವು ಇಂತಹ ದೇಗುಲದ ಈ ರಚನೆಯನ್ನು ನಾವು ಮತ್ತೆ ಮತ್ತೆ ಗಟ್ಟಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇದೊಂದು ಸಾರ್ವಜನಿಕವಾದಂತಹ ಸಂಸ್ಥೆ, ಇದೊಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅಥವಾ ಪಬ್ಲಿಕ್ ಸ್ಪೇಸ್. ಸೊ ಹಾಗಾಗಿ ಈ ಪಬ್ಲಿಕ್ ಸ್ಪೇಸ್ ಎಲ್ಲರನ್ನೂ ಒಳಗೊಳ್ಳುವಂತಹ ಈ ಪಬ್ಲಿಕ್ ಸ್ಪೇಸನ್ನು ನಾವು ಅದರ ಬೆಳವಣಿಗೆಗೆ ಬೇಕಾದಂಥ ಅಥವಾ ಅದರ ಒಟ್ಟು ಚೈತನ್ಯಕ್ಕೆ ಬೇಕಾದಂಥ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಬಹಳ ಉದ್ದಕ್ಕೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ. ನಾನು ಹಳೆಯ ಫೈಲ್ಗಳನ್ನು ತೆಗೆದು ತಿರುವಿ ಹಾಕಿದಾಗ ಬಹಳ ವಿಶಿಷ್ಟವಾದಂಥ ಕೆಲವು ಸಂಗತಿಗಳು ನನಗೆ ಗೋಚರ ಆಯಿತು. ಯಾಕಂದರೆ ಅಲ್ಲಮ್ಮ, ನಮ್ಮ ವಚನಕಾರ ಶಿವಶರಣ ಅಲ್ಲಮ್ಮ ಒಂದು ಮಾತು ಹೇಳ್ತಾನೆ, ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣದ ಹೆಜ್ಜೆಯನ್ನು ಇಡಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಧ್ಯಕ್ಷ ಒಂದು ಜವಾಬ್ದಾರಿಯನ್ನು, ನಾನು ಅದನ್ನು ಅಧಿಕಾರ ಅಂತ ಅಂದ್ಕೊಳ್ತಾ ಇಲ್ಲ, ಒಂದು ಜವಾಬ್ದಾರಿಯನ್ನು ನಾನು ಪಡ್ಕೊಳ್ಳುವಾಗ ಈ ಹಿಂದೆ ಇದ್ದಂತಹ ಅಧ್ಯಕ್ಷರಿರ್ಬೋದು, ಒಟ್ಟು ಪದಾಧಿಕಾರಿಗಳು ಈ ಸಂಘವನ್ನು ಹೇಗೆ ಕಟ್ಟಿದ್ದಾರೆ, ಹೇಗೆ ಅದನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಆ ಕಡತಗಳನ್ನು ತಿರುವಿ ಹಾಕಿ ನೋಡಿದಾಗ ಬಹಳ ಆಶ್ಚರ್ಯಕರವಾದಂಥ ಹಲವಾರು ಸಂಗತಿಗಳು ನನಗೆ ಕಂಡು ಬಂತು. ಒಂದು ಕಡೆಯಲ್ಲಿ ಯಾವುದೋ ಒಂದು ವರ್ಷದ ಪಟ್ಟಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ, ಇವೆಲ್ಲವೂ ಕೂಡ ಇದೆ. ಅದರ ಜೊತೆಗೆ ನನ್ನ ಕಣ್ಣನ್ನು ಸೆಳೆದಿತ್ತು 1963ರಲ್ಲಿ ಈ ಸಂಘದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಂದಂಥ ಒಂದು ಸ್ಮರಣ ಸಂಚಿಕೆ. 1963ರಲ್ಲಿ ಆ ಸ್ಮರಣ ಸಂಚಿಕೆಯ ಸಂಪಾದಕೀಯವನ್ನು ನಾನು ಗಮನಿಸಿದಾಗ ಅಲ್ಲಿ ಅವರು ಹೇಳ್ತಾರೆ, ಈ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಿ 3 ವರ್ಷ ಕಳೆಯಿತು, ಇದು 4ನೇ ವರ್ಷ. ಈ 3 ವರ್ಷಗಳಲ್ಲಿ ಹಾಕಿಕೊಂಡಂತಹ ಕಾರ್ಯಕ್ರಮಗಳನ್ನು ಎಲ್ಲವನ್ನೂ ಕೂಡ ಆ ಸಂಪಾದಕೀಯ ನೆನಪು ಮಾಡಿಕೊಳ್ಳುತ್ತೆ. ಸಂಘದ ಧ್ಯೇಯೋದ್ದೇಶಗಳು ಏನು ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ನಾವು ಗಮನಿಸಿದಾಗ ಅಲ್ಲಿ ಬಹಳ ಚೆನ್ನಾಗಿರುವಂಥ ಮಾತುಗಳನ್ನು ಕಂಡಿತ್ತು. ಯಾಕಂದರೆ ಈ ಹಳೆ ವಿದ್ಯಾರ್ಥಿ ಸಂಘ ಏನು ಮಾಡುತ್ತಂದರೆ 10ನೇ ತರಗತಿಯ ಜೊತೆಗೆ 10ನೇ ತರಗತಿವರೆಗೆ ಇದ್ದಂಥ ಈ ಒಡನಾಟ ಅನ್ನೋದಿದೆ ಅಲ್ವಾ, ಗೆಳತಿಯರ ಒಡನಾಟ ಇರ್ಬೋದು, ಅಥವಾ ಒಂದಾಗಿ ಇದ್ದಂತಹ ಈ ಒಡನಾಟಗಳು ಅದು 10ನೇ ತರಗತಿಯ ನಂತರ ಅದು ನಿಲುಗಡೆಯನ್ನು ಪಡೆಯುತ್ತೆ. ಸೊ ಆ ಒಡನಾಟ, ಜೀವನದ ಒಡನಾಟ, ಗೆಳತಿಯ, ಅಕ್ಕ ತಂಗಿಯ, ಅಣ್ಣ ತಮ್ಮಂದಿರ ಈ ಥರದ ಒಂದು ಬಾಂಧವ್ಯ, ಈ ಥರದ ಸಂಬಂಧ ಅದು ಹಳೆ ವಿದ್ಯಾರ್ಥಿ ಸಂಘದ ಒಡನಾಟದಲ್ಲಿ ಅದು ಮುಂದುವರಿಯುತ್ತೆ. ಇಂತಹ ಒಂದು ಧ್ಯೇಯೋದ್ದೇಶವನ್ನು ಈ ಸಂಘ ಒಳಗೊಂಡಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಸೊ ಹಾಗಾಗಿ ಬಹಳ ಪ್ರಾಚೀನ ಕಾಲದಲ್ಲೇ 59ರಲ್ಲಿ ಸ್ಥಾಪನೆಯಾದಂಥ ಈ ಸಂಘಕ್ಕೆ ಬಹಳ ದೊಡ್ಡ ಧ್ಯೇಯೋದ್ದೇಶಗಳಿವೆ. ಅದನ್ನು ಈಡೇರಿಸುವಂತಹ ಹಲವು ಬಗೆಯ ಪ್ರಯತ್ನಗಳನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಈಗಾಗಲೇ ಅಧ್ಯಕ್ಷರು ಬಹಳ ವಿಷಯಗಳನ್ನು ಪ್ರಸ್ತಾವ ಮಾಡಿದರು. ಅಂದರೆ ಆರೋಗ್ಯದ ತಪಾಸಣೆ ಮಾಡುವಂಥ ಶಿಬಿರಗಳನ್ನು ಮಾಡುವಂಥದ್ದು, ಅಥವಾ ದೃಷ್ಟಿದೋಷ ಇದ್ದವರಿಗೆ, ಅಥವಾ ಇನ್ನೇನು ಹಲ್ಲಿನ ತೊಂದರೆಗಳು ಇದ್ದವರಿಗೆ, ಈ ಥರದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ, ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂಥ ಬಗೆ ಬಗೆಯ ಕಾರ್ಯಕ್ರಮಗಳನ್ನು ಈ ಸಂಘಟನೆ ಮಾಡಿದೆ. ಅದು ಈಗಾಗಲೇ ಹೇಳಿದ ಹಾಗೆಯೇ ದಂತ ತಪಾಸಣೆಯ ಶಿಬಿರ, ಆಮೇಲೆ ಕಣ್ಣಿನ ತಪಾಸಣೆಯ ಶಿಬಿರ, ಈ ಥರದ್ದೆಲ್ಲವೂ ಕೂಡ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ ಅದನ್ನು ಉತ್ತೇಜಿಸುವ ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟಗಳನ್ನು ಆಡಿದ್ದನ್ನು ನಾವು, ಆ ಥರದ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಬೇರೆ ಬೇರೆ ರೀತಿಯ ಅದು ರಕ್ತ ಇಲ್ಲದವರಿಗೆ ರಕ್ತ ಕೊಟ್ಟು ಜೀವವನ್ನು ಉಳಿಸುವಂತಹ ಕಾರ್ಯಕ್ರಮಗಳು, ರಕ್ತದಾನದ ಕಾರ್ಯಕ್ರಮಗಳು, ವಸ್ತ್ರದಾನದ ಕಾರ್ಯಕ್ರಮಗಳು, ಅಂದರೆ
ಅಂದರೆ ಯೂನಿಫಾರ್ಮನ್ನು ಕೂಡ ಒದಗಿಸಿಕೊಡುವಂಥ ವಸ್ತ್ರದಾನದ ಕಾರ್ಯಕ್ರಮಗಳು. ಸೊ ಈ ಥರ ಈ ದಾನ ಮಾಡುವಂತಹ ಒಂದು ಈ ಬಗೆಯ ಉದಾತ್ತವಾದ ಒಂದು ಪರಂಪರೆ ಈ ಸಂಘಕ್ಕೆ ಇರುವುದನ್ನು ನಾವು ಕಾಣ್ತೇವೆ. ಸೊ ಇಂತಹ ಈ ಸಂಘ ಮುನ್ನಡೆಸಿಕೊಂಡು ಬಂದಿರುವಂಥ ಈ ಎಲ್ಲ ಕಾರ್ಯಯೋಜನೆಗಳನ್ನು ಕಾರ್ಯಚಟುವಟಿಕೆಗಳನ್ನು 2026-27ನೇ ಸಾಲಿನಲ್ಲಿ ಆಯ್ಕೆಗೊಂಡಂತಹ ರೂಪುಗೊಂಡಂತಹ ಈ ಪದಾಧಿಕಾರಿಗಳು ಅದನ್ನು ಮುಂದುವರಿಸ್ತಾರೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಬೆನ್ನ ಹಿಂದೆ ಬೆಂಬಲವಾಗಿ ನೀವೆಲ್ಲರೂ ಕೂಡ ಇರಬೇಕು. ಹಿರಿಯರಾಗ ಇರುವ ನೀವೆಲ್ಲರೂ ಕೂಡ ನಮಗೆ ಮಾರ್ಗವನ್ನು ತೋರಬೇಕು. ಆ ಎಲ್ಲ ಮಾರ್ಗದರ್ಶನದ ನೆಲೆಯಲ್ಲಿ ನಾವು ಹೆಜ್ಜೆಯನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಹೆಜ್ಜೆಯನ್ನು ಇಟ್ಟಾಗ ಆ ಗೆಜ್ಜೆ ತಪ್ಪಿ ಅದು ಅನರ್ಥ ಆದಾಗ ನಮಗೆ ಅದನ್ನು ತೋರಿಸಿಕೊಟ್ಟು ನಮ್ಮನ್ನು ತಿದ್ದಿ ಮತ್ತೆ ಸರಿದಾರಿಗೆ ಬರುವ ಎಲ್ಲ ಬಗೆಯ ಮಾರ್ಗದರ್ಶನವನ್ನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ಇನ್ನು ಮುಂದಕ್ಕೆ ಒಂದು ಪುಟ್ಟದಾಗಿ ನನ್ನ ಮುನ್ನೋಟದ ಮಾತುಗಳನ್ನು ಒಂದು 2-3 ಮಾತುಗಳನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಜೊತೆಗೆ, ಯಾಕಂದರೆ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಸಾಂದರ್ಭಿಕವಾದಂತಹ ಕಾರ್ಯಕ್ರಮಗಳು. ಯಾವುದೋ ಒಂದು ಸ್ವಾತಂತ್ರ್ಯ ಬಂತು ಆವಾಗ ಸ್ವಾತಂತ್ರ್ಯೋತ್ತರ ಉತ್ಸವ ಮಾಡೋದು, ಅಧಿಕ ಮಕ್ಕಳು ಅಂಕಗಳನ್ನು ಪಡ್ಕೊಂಡ ಮಕ್ಕಳಿಗೆ ಸಹಾಯಧನ ಕೊಡೋದು, ಇವೆಲ್ಲವೂ ಕೂಡ ಒಂದು ಸಾಂದರ್ಭಿಕವಾದಂಥ ಕಾರ್ಯಕ್ರಮಗಳು. ಆದರೆ ಈ ಸಾಂದರ್ಭಿಕ ಕಾರ್ಯಕ್ರಮಗಳ ಜೊತೆಗೆ ಒಂದು ದೀರ್ಘಕಾಲಿಕವಾದಂಥ ಕಾರ್ಯಯೋಜನೆಗಳನ್ನು ಕೂಡ ನಾವು ರೂಪಿಸಿಕೊಳ್ಳಬೇಕಾಗಿದೆ. ಸೊ ಇದರ ಬಗ್ಗೆ ನಾನು ಮಾಡ್ತಾ ಇದ್ದೇನೆ. ದೀರ್ಘಕಾಲಿಕ ಯೋಜನೆಗಳನ್ನು ನಾವು ಹೇಗೆ ರೂಪಿಸಿಕೊಳ್ಬೇಕು ಅಂತ. ಯಾಕಂದರೆ ಹಳೆ ವಿದ್ಯಾರ್ಥಿ ಸಂಘ ಅದು ಒಂದು ಅನೌಪಚಾರಿಕವಾದಂತಹ ಸ್ಥಿತಿಯಲ್ಲಿದೆ, ಒಂದು ಇನ್ಫಾರ್ಮಲ್ ಆದಂಥ ಸ್ಥಿತಿಯಲ್ಲಿದೆ. ಹಾಗಾಗಿ ಈ ಇನ್ಫಾರ್ಮಲ್ ಸ್ಥಿತಿ ಏನು ಮಾಡುತ್ತಂತೆ, ಈ ಸಂಘದ ನಡಿಗೆಗೆ ಕೆಲವು ಬಾರಿ ಅಡೆತಡೆಗಳು ಕೂಡ ಆಗುತ್ತೆ. ಯಾಕಂದರೆ ಅದಕ್ಕೊಂದು ಸ್ವರೂಪ ಅನ್ನೋದೇ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದಕ್ಕೊಂದು ಸಾಂವಿಧಾನಿಕವಾದಂತಹ ಮಾನ್ಯತೆಯನ್ನು ಈ ಸಂಘಕ್ಕೆ ಹೇಗೆ ತಂದುಕೊಡುವುದು ಅನ್ನುವ ನೆಲೆಯಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರ ಜೊತೆಗೇನೆ ಈ ಸಂಘ, ನಾನು ಅದೇ ಆ ಸ್ಮರಣ ಸಂಚಿಕೆ ನೋಡುವಾಗ ಅಲ್ಲಿ ಒಂದು ಮಾತಿತ್ತು ನೋಡಿ, 3 ವರ್ಷ ಆಗಿದ್ದಷ್ಟೇ ಆ ಸಂಘಕ್ಕೆ ಆಗಲೇ 356 ಮಂದಿಯನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ. 356 ಮಂದಿಯನ್ನು ಸದಸ್ಯರನ್ನು ಮಾಡಿದ್ದಾರೆ. ಸೊ ಇದು ಈ ಸಂಘ ಸ್ಥಾಪನೆಯ ಯಾವುದು 1959 ಮತ್ತು 63ರ ಈ ಕಾರ್ಯಕ್ರಮದ ನಡುವೆ ಒಂದು 4 ವರ್ಷಗಳ ಒಂದು ಅಂತರ ಮಾತ್ರ ಇದ್ದಿತ್ತು. ಅಂದರೆ ಹೆಚ್ಚು ನಿಕಟ ಆಗಿತ್ತು. ಸೊ ಆ ನಿಕಟ ಆದಂತಹ ಸಂದರ್ಭದಲ್ಲಿ ಸಂಘದ ಜೊತೆಗೆ ಹಳೆಯ ವಿದ್ಯಾರ್ಥಿಗಳ ಒಂದು ಸಂಬಂಧ ನಿಕಟ ಆದ ಸಂದರ್ಭದಲ್ಲಿ ಅಷ್ಟೂ ಮಂದಿಯನ್ನು ಸೇರಿಸುವುದಕ್ಕೆ ಸಾಧ್ಯ ಆಯಿತು. ಆದರೆ ಇವತ್ತು 1946ಕ್ಕೂ 2026ಕ್ಕೂ ಬಹಳ ದೊಡ್ಡ ಅಂತರಗಳಿವೆ. 80 ವರ್ಷಗಳ ಅಂತರ ಇದೆ. ಸೊ ಹಾಗಾಗಿ ಈ 80 ವರ್ಷಗಳಲ್ಲಿ ಇಲ್ಲಿ ಓದಿದವರು ಅವರು ಚೆಲ್ಲಾಪಿಲ್ಲಿಯಾಗಿದ್ದಾರೆ, ಚದುರಿ ಹೋಗಿದ್ದಾರೆ. ಸೊ ಹಾಗಾಗಿ ಗುರುತೇ ಕಾಣದೇ ಇರುವಂತಹ ಎಲ್ಲ ಮಂದಿಗಳು, ಚೆಲ್ಲಾಪಿಲ್ಲಿಯಾಗಿರುವಂತಹ ಚದುರಿರುವಂತಹ ಎಲ್ಲ ಮಂದಿಗಳನ್ನು ನಾವು ಒಟ್ಟು ಸೇರಿಸುವಂಥದ್ದು ಅದು ಬಹಳ ಸವಾಲಿನ ಮತ್ತು ಸಮಸ್ಯೆಯ, ಅದು ಸಾಧ್ಯತೆ ಅಲ್ಲದು ಅಂತ ನಾನು ಹೇಳ್ತಾ ಇಲ್ಲ, ಸವಾಲು ಮತ್ತು ಸಮಸ್ಯೆಯ ಒಂದು ಸಂಕೀರ್ಣವಾದಂತಹ ಒಂದು ವಿದ್ಯಮಾನ ಇದು. ಸೊ ಹಾಗಾಗಿ ನಮ್ಮ ಮುಂದೆ ಇರುವಂತಹ ಸವಾಲು ಸದಸ್ಯರನ್ನು ನಾವು ಒಳಗೊಳ್ಳುವಂಥದ್ದು. ಯಾಕೆಂದರೆ ನಾನು ಈ ಕಾರ್ಯಕ್ರಮ ನಾವು ನಿರ್ಧಾರ ಮಾಡಿರುವಂಥದ್ದು, ಯಾಕಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಮಾಸಿಕ ಸಭೆಗಳನ್ನು ಮಾಡುವಂಥದ್ದು ಅದು ಆ ತಿಂಗಳ ಮೊದಲ ಆದಿತ್ಯವಾರದಲ್ಲಿ. ಹಾಗಾಗಿ ಅನಿವಾರ್ಯವಾಗಿ 2ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಬೇಕಾದ ಕಾರಣಕ್ಕಾಗಿ ಹೆಚ್ಚು ಸಮಯ ಇರಲಿಲ್ಲ. ನಾನು ಹಳೆಬರನ್ನು ಹುಡುಕುವ ಪ್ರಯತ್ನ ಮಾಡಿದೆ, ಫೈಲು ತೆಗೆದೆ, ಇನ್ನು ಯಾರ್ಯಾರು ಕೇಳಿದೆ. ನಿನ್ನೆಲ್ಲ ಸುಮಾರು ಒಂದು 50 ಮಂದಿಗೆ ನಾನು ಫೋನ್ ಮಾಡಿದ್ದೀನಿ. ಎಲ್ಲರೂ ಬರ್ತೇವೆ ಅಂತ ಹೇಳಿದರು. ಆಮೇಲೆ ಆ ಕಾಲದಲ್ಲಿ ಏನೇನು ನಡೆಯಿತು ಅನ್ನೋದನ್ನೆಲ್ಲ ಹೇಳಿದರು. ಸೊ ಈ ಥರ ತಮ್ಮ ತಮ್ಮ ನೆನಪುಗಳನ್ನು ಬಿಚ್ಚಿ ಇಟ್ಟಂತಹ ಹಲವು ಅಂಶಗಳನ್ನು ನಾನಿಲ್ಲಿ ಗಮನಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಸದಸ್ಯರನ್ನು ಒಟ್ಟು ಮಾಡಬೇಕಾದ್ರೆ ನಾವು ಮತ್ತೆ ವಾಪಸ್ ಹೋಗಬೇಕಾಗುತ್ತೆ. ಒಂದು ಡೇಟಾ ಸೋರ್ಸನ್ನು, ಒಂದು ಮಾಹಿತಿ ಕೋಶವನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾನು ಶಾಲೆ ಹೋಗಿ ಮತ್ತೆ ಕಳೆದ ವರ್ಷದ SSLC ಪಾಸಾದಂತಹ ಮಕ್ಕಳ ಒಂದು ಲಿಸ್ಟನ್ನು ತಗೊಂಡೆ. ನಿನ್ನೆ ರಾತ್ರಿ ಕೂಡ ಅವರಿಗೆಲ್ಲ ಫೋನ್ ಮಾಡಿದೆ, ಬರ್ತೇವೆ ಅಂತೆಲ್ಲ ಹೇಳಿದರು. ಸೊ ಈ ಥರ ಈ ಚೆಲ್ಲಾಪಿಲ್ಲಿ ಆಗಿರುವಂತಹ, ಚದುರಿ ಹೋಗಿರುವಂತಹ ಈ ಪೂರ್ವದ ಸದಸ್ಯರನ್ನು ನಾವು ಒಂದು ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಇದು ನಮ್ಮ ಈ ವರ್ಷದ ಯೋಜನೆಯಲ್ಲಿ ಆದ್ಯತೆಯ ಯೋಜನೆ ಇದು. ಅಂದರೆ ಸದಸ್ಯರನ್ನು ಗುರುತಿಸಿಕೊಳ್ಳೋದು, ಅವರನ್ನು ಸಂಪರ್ಕಿಸುವಂಥದ್ದು ಮತ್ತು ಅವರನ್ನು ಬರುವ ಹಾಗೆ ಮಾಡುವಂಥದ್ದು.
ಇದು ನಮ್ಮ ಬಹಳ ದೊಡ್ಡ ಸವಾಲು ಇರುವಂಥದ್ದು. ಸೊ ಇದನ್ನು ನಾವಿಲ್ಲಿ ಮಾಡಬೇಕಾಗಿದೆ ಅಂತ ನಾನು ಹೇಳ್ತೇನೆ. ಅದೇ ರೀತಿಯಲ್ಲಿ ಈಗಾಗಲೇ ನಾನು ಪ್ರಸ್ತಾವ ಮಾಡಿದ ಹಾಗೆಯೇ ಪ್ರತಿ ಬ್ಯಾಚಲ್ಲಿ ಕೂಡ ಅದರದೇ ಆದಂಥ ನೆನಪಿನ ಹಂದರಗಳು ಇರುತ್ತೆ. ಆ ವರ್ಷದಲ್ಲಿ ಏನೇನು ನಡೆಯಿತು ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಆ ಎಲ್ಲ ಪೂರ್ವ ಇತಿಹಾಸವನ್ನು, ಈ ನೆನಪಿನ ಎಲ್ಲ ಬುತ್ತಿಗಳನ್ನು ಕಟ್ಟಿಟ್ಟಾಗ ಇಡೀ ಸಂಸ್ಥೆ ಹೇಗೆ ಬೆಳವಣಿಗೆಯನ್ನು ಪಡ್ಕೊಂಡು ಬಂತು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಸಂಸ್ಥೆ ಎದುರಿಸಿದ ಎಡರು ತೊಡರುಗಳು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯ ಪೂರ್ವ ಇತಿಹಾಸವನ್ನು ನಾವು ಮತ್ತೆ ಪುನರ್ರಚನೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಈ ಥರದ ಕೋಶದಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರದ ಒಂದು ನೆನಪಿನ ಕೋಶವನ್ನು ಮಾಡುವಂಥ ಒಂದು ಯೋಜನೆಯನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಎಲ್ಲ ಅವಧಿಯ ಎಲ್ಲ ತಂಡದ ಸದಸ್ಯರು ಇದಕ್ಕೆ ಸಹಕರಿಸಬೇಕು ಅಂತ ನಾನು ಕೇಳ್ತೇನೆ. ಯಾಕಂದರೆ ನೆನಪಲ್ಲಿ ಉಳಿದಿರುವ ಈ ಎಲ್ಲ ಸಂಗತಿಗಳು ಅದು ಮತ್ತೆ ಜಾರಿ ಹೋಗುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ನೆನಪಲ್ಲಿ ಇರುವಂಥ ಎಲ್ಲ ಸಂಗತಿಗಳನ್ನು ನಾವು ದಾಖಲು ಮಾಡಿಕೊಳ್ಬೇಕಾಗಿದೆ. ಸೊ ಈ ಥರದಲ್ಲಿ ನಾವು ಯೋಜನೆಗಳನ್ನೇ ಹಾಕಿಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಜೊತೆಗೆ ಅದು ಕ್ರೀಡೆಯ ನೆಲೆಯಲ್ಲಿ ಇರ್ಬೋದು ಅಥವಾ ಇನ್ನಿತರ ನೆಲೆಯಲ್ಲಿ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಹಾಗೆ ನಾವು ಒಂದು ರೀತಿಯಲ್ಲಿ ಮಕ್ಕಳಿಗೆ ಪಠ್ಯಕ್ರಮದ ಮೂಲಕ ಒದಗುವ ಈ ವಿದ್ಯೆ ಇದೆ ಅಲ್ವಾ, ಅದರ ಆಚೆಗಿರುವಂತಹ ಸಂಗತಿಗಳನ್ನು ಕೂಡ ನಾವು ಮಕ್ಕಳಿಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನು ಬೇರೆ ಬೇರೆ ಬಗೆಯ ಉಪನ್ಯಾಸಗಳ ಮೂಲಕ ತಿಳಿ ಹೇಳುವಂಥ ಪ್ರಯತ್ನವನ್ನು ಅದರಲ್ಲಿ ಮಾಡ್ತೇವೆ. ಅದು ಬೇರೆ ಬೇರೆ ಸಂಘಟನೆಗಳು, ನಮ್ಮ ಗಿಳಿವಿಂಡು ಇರ್ಬೋದು ಅಥವಾ ಉಮ್ಮಕ್ಕೆ ನಿಂಪುಕೂಟ ಇರ್ಬೋದು. ಸೊ ಈ ಥರದ ಬೇರೆ ಬೇರೆ ಸಂಘಟನೆಗಳನ್ನು ಇಟ್ಟುಕೊಂಡು ನಾವು ಅವರ ಸಹಭಾಗಿತ್ವದಲ್ಲಿ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ, ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಾಹಚರ್ಯದಲ್ಲಿ, ಸಹಯೋಗದಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತೇವೆ. ಸೊ ಹಾಗಾಗಿ ಮಕ್ಕಳಲ್ಲಿ ಇನ್ನೊಂದು ನನಗೆ ಯೋಚನೆ ಬಂತು. ಯಾಕಂದರೆ ನಮ್ಮ ಊರಿನ ಹೆಸರು ಜಪ್ಪು. ಅದು ಮಾತಲ್ಲಿ ಅದು ಜಪ್ಪು, ಆದರೆ ಅಕ್ಷರಿಕ ರೂಪವನ್ನು ಪಡ್ಕೊಂಡಾಗ ಅದು ಜಪ್ಪು ಅಂತ ಆಗಿದೆ. ಯಾಕಂದರೆ ಜಪ್ಪು ಅನ್ನೋದು ಬಹಳ ಅಪಾಯಕಾರಿ. ಯಾಕಂದರೆ ಮಲಗಿ ಬಿಡ್ತೇವೆ ನಾವು. ಈಗ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಅಂತ ಹೇಳಿದರೆ ಹಳೆ ವಿದ್ಯಾರ್ಥಿ ಸಂಘ ಅದು ಮಲಗಿ ಬಿಡುತ್ತೆ. ಅದು ಜಪ್ಪು ಅಲ್ಲ, ಅದು ಜಪ್ಪು. ಯಾಕಂದರೆ ಈ ಜಪ್ಪು ಅನ್ನುವ ಪದ ನನಗೆ ಈ ತೌಳವದ ಬಗ್ಗೆ ಒಂದು ರೋಮಾಂಚನ, ಈ ತುಳುನಾಡಿನ ಈ ತೌಳವ ಸಂಸ್ಕೃತಿ ಇದೆಯಲ್ಲ ಅದರ ಬಗ್ಗೆ ಒಂದು ರೋಮಾಂಚನ. ಯಾಕೆ ರೋಮಾಂಚನ ಅಂದರೆ, ನೀವು ಎಲ್ಲ ಊರಿನ ಹೆಸರುಗಳನ್ನು ಗಮನಿಸಿದರೆ ಅಲ್ಲಿ ಎಲ್ಲೂ ವ್ಯಕ್ತಿಯ ಹೆಸರಾಗಲಿ ಅಥವಾ ಯಾವುದೋ ಒಂದು ಜಾತಿಯ ಹೆಸರಾಗಲಿ ಅಥವಾ ಯಾವುದೋ ಒಂದು ಧರ್ಮದ ಹೆಸರಲ್ಲಿ ಎಲ್ಲೂ ಊರಿನ ಹೆಸರುಗಳನ್ನು ನಾವು ಕಾಣೋದಿಲ್ಲ. ಜಪ್ಪು ಅಂದರೆ ಅದು ತಗ್ಗು ಪ್ರದೇಶ. ಸೊ ಈ ತಗ್ಗು ಪ್ರದೇಶ ಅದನ್ನು ಸ್ವಲ್ಪ ದಾಟಿ ಎದುರು ಬಂದಾಗ ಬೋಳಾರ ಅನ್ನೋದು ಸಿಗುತ್ತೆ. ಬೋಳಾರ ಅಂದರೆ ಬೊಳ್ಳದ ನೀರು ಸೇರುವ ಜಾಗ. ಅರ ಅಂದರೆ ನೀರು ಅಂತ. ಜಪ್ಪಲ್ಲಿ ಹರಿದು ಬರುವಂತಹ ಈ ಮಳೆ ನೀರು ಎಲ್ಲವೂ ಕೂಡ ಅಳಿವೆ ಬಾಗಿಲಿನ ಮೂಲಕ, ಮಾರ್ಗನ್ಸ್ ಗೇಟಿನ ಮೂಲಕ, ಅಳಿವೆ ಬಾಗಿಲಿನ ಮೂಲಕ ಅದು ಸಮುದ್ರವನ್ನು ಸೇರುತ್ತೆ. ಮಾರ್ಗನ್ಸ್ ಗೇಟ್ ಅನ್ನೋದು ಅದು F'S ಕೂಡ ಮಾರ್ಗನ್ಸ್ ಅನ್ನೋದು ಅದು ಕಲೆಕ್ಟರ್ನ ಹೆಸರು ಅನ್ನೋದನ್ನು ಕೂಡ ಹೇಳ್ತಾರೆ. ಆಮೇಲೆ ನದಿಗಳು ಸಮುದ್ರವನ್ನು ಸೇರುವಂಥ ಅಳಿವೆಯ ಬಾಗಿಲು ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಎಲ್ಲ ಹೆಸರುಗಳು ನೀವು ಯಾವುದನ್ನು ತಗೊಂಡು ಕೂಡ ಸ್ವಲ್ಪ ಎತ್ತರ ಇದ್ದರೆ ಪದವು ಅಂತ ಹೇಳಿದ್ರು, ಅಥವಾ ಕಾಡು ದಟ್ಟವಾಗಿದೆ ಅಂತಂದರೆ ಪಾಡಿ ಅಂತ ಹೇಳಿದ್ರು, ಇನ್ನೇನೇನು. ಸೊ ಈ ಎಲ್ಲ ಹೆಸರುಗಳನ್ನು ಗಮನಿಸಿದರೆ ಎಲ್ಲವೂ ಕೂಡ ಪ್ರಾಕೃತಿಕ ಮೂಲದ್ದು, ಎಲ್ಲವೂ ಕೂಡ ನೆಲ ಮೂಲದ್ದು. ಸೊ ಈ ಪ್ರಾಕೃತಿ ಮೂಲ ಯಾಕಂದರೆ ನಮ್ಮ ಈ ತೌಳ ಸಮಾಜ ಅದು ಯಾವುದೋ ಒಂದು ಜಾತಿಯಿಂದ, ಯಾವುದೋ ಒಂದು ಧರ್ಮದಿಂದ ಅದು ಒಡಕುಗಳನ್ನು ಉಂಟು ಮಾಡಿದ್ದಲ್ಲ. ನಮ್ಮಲ್ಲಿ ತೌಳವದಲ್ಲಿ ಏನಿದೆ ಅಂದರೆ ಉಲೈಲೆಪ್ಪುನು ಅನ್ನುವಂಥ ಒಂದು ಕ್ರಮ ಇದೆ. ನಮ್ಮಲ್ಲಿ ಸ್ವರ್ಗ ನರಕದ ಕಲ್ಪನೆ ಇಲ್ಲ, ನಮ್ಮಲ್ಲಿ ಪುನರ್ಜನ್ಮದ ಕಲ್ಪನೆ ಇಲ್ಲ. ಸತ್ತವರು ಮತ್ತೆ ಹುಟ್ಟಿ ಬರುವುದಿಲ್ಲ, ಸತ್ತವರನ್ನೆಲ್ಲ 16ರಲ್ಲಿ ಸೇರಿಸುವುದು. ಹಾಗಾಗಿ ಉತ್ತರ ಕ್ರಿಯೆಯ ಸಂದರ್ಭದಲ್ಲಿ ನಾವು ಇದೊಂದು ಕಲ್ಚರಲ್ ಶಿಫ್ಟ್ಗಳು ಮತ್ತು ಒಂದು ಕಾಂಬಿನೇಷನ್ಗಳು. ಮಧ್ಯಾಹ್ನ ಹೊತ್ತಿಗೆ ಪಿಂಡ ಬಿಡುವ ಕ್ರಮ ಮಾಡ್ತಾರೆ. ನಿಜವಾಗಿ ಪಿಂಡ ಬಿಡುವ ಕ್ರಮ ಮಾಡುವಂಥದ್ದು ಅಲ್ಲ. ಯಾಕಂದರೆ ನಮ್ಮಲ್ಲಿ ಸತ್ತವರು ಹುಟ್ಟಿ ಬರುವುದಿಲ್ಲ, ಪುನರ್ಜನ್ಮದ ಕಲ್ಪನೆ ಇಲ್ಲ. ಪುನರ್ಜನ್ಮದ ಕಲ್ಪನೆ ಇದ್ದಲ್ಲಿ ಪಿಂಡ ಬಿಡೋದು. ಯಾಕಂದರೆ ಪಿಂಡ ಬಿಡುವುದು 3 ತಲೆಮಾರಿದು. ಸತ್ತವರು, ಸತ್ತವರಪ್ಪ, ಅಪ್ಪನ ಅಪ್ಪ. ಇದು ಹಳೆಯ ಕಟ್ಟಿನ ಅಥವಾ ಒಂದು ಬ್ರಾಹ್ಮಣ ಸಮುದಾಯದ ಕಟ್ಟೆ ಇದು. ಆದರೆ ತೌಳವದಲ್ಲಿ ಅದಲ್ಲ. ತೌಳವದಲ್ಲಿ ದೇವರ ಪೂಜೆ ಅಲ್ಲ, ತೌಳವದಲ್ಲಿ ದೈವದ ಬಗೆಗಿನ ನಂಬಿಕೆ. ಯಾಕಂದರೆ ದೈವ ಯಾವತ್ತೂ ಅವತಾರಗಳಲ್ಲ.
ಸೊ ಈ ರೀತಿಯ ಹಲವಾರು ಸಂಗತಿಗಳಿವೆ ತವಳದ ಒಳಗಡೆ, ಹಾಗಾಗಿ ನನಗೆ ಅದು ರೋಮಾಂಚನ ಆಗೋದು. ಸೊ ಈ ಥರ ಈ ನೆಲಮೂಲದ ಈ ಹೆಸರುಗಳು ಬದಲಾವಣೆ ಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಮುಂದಕ್ಕೆ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘವನ್ನು ಈ ಜಪ್ಪು ಅನ್ನುವ ಪದದಲ್ಲೇ ನಾವು ನೋಡಬೇಕೆ ಹೊರತಾಗಿ ಜಪ್ಪು ಅನ್ನೋ ಪದದಲ್ಲಿ ಅಲ್ಲ ಅಂತ ಇದು ನನ್ನ ಒಂದು ಭಾವನೆ. ಸದಸ್ಯರ ಅಭಿಪ್ರಾಯವನ್ನು ನಾನು ಕೋರ್ತೇನೆ. ಸೊ ನಮ್ಮ ಜನ ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದಂಥ ಈ ಬಗೆಯ ಪರಂಪರೆಯನ್ನು ನಾವು ಮುಂದುವರಿಸಬೇಕಾಗತ್ತೆ. ಅದನ್ನು ನಾವು ನಿಲುಗಡೆಗೊಳಿಸಿದರೆ ಅದನ್ನು ನಾವು ನಿರ್ನಾಮ ಮಾಡ್ತೇವೆ. ಸೊ ಹಾಗಾಗಿ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ನಾವು ಬಿಂಬಿಸೋ ರೀತಿಯಲ್ಲೇ ನಾವು ಕೆಲಸ ಮಾಡಬೇಕು. ಅದಕ್ಕೆ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಮಾಡೋದು, ಇದು ನಮ್ಮ ಸಂಘದ ಒಂದು ಕಾರ್ಯಕ್ರಮವೂ ಕೂಡ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಊರಿನ ಬಗ್ಗೆ ನೀವು ತಿಳ್ಕೊಳ್ಬೇಕು. ನಿಮ್ಮ ನಿಮ್ಮ ಊರಿನ ಹೆಸರೇನು, ನಿಮ್ಮ ಸಂಸ್ಕೃತಿ ಏನು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂದರೆ ಈ ವಿಷಯಗಳು ಅದು ನಿಮ್ಮ ಪಠ್ಯಕ್ರಮದ ಒಂದು ಪಠ್ಯ ಇದೆ. ಆ ಪಠ್ಯದಲ್ಲಿ ಸಿಲೆಬಸ್ ಮತ್ತು ಟೆಕ್ಸ್ಟ್ಗಳಿವೆ. ಅದರಿಂದ ಈ ವಿಷಯಗಳು ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ಥರದ ಒಂದು ಕೌತುಕದ ವಿಷಯಗಳನ್ನು, ನಮ್ಮ ಸಂಸ್ಕೃತಿಯ ಸಮಾಜದ ಬಗೆಗಿನ ಒಂದು ಕೌತುಕದ ವಿಷಯಗಳನ್ನು ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಅದನ್ನು ಅನ್ವೇಷಿಸುವ ನೆಲೆಯಲ್ಲಿ ಅದನ್ನು ಚಿಂತನೆ ಮಾಡಬೇಕಾಗುತ್ತೆ. ಇಂತಹ ಕಾರ್ಯಕ್ರಮಗಳನ್ನು ನಾವು ಒಂದು ಬೌದ್ಧಿಕವಾಗಿ ಬೆಳೆಯುವಂತಹ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇವೆ. ಸೊ ಹೀಗೆ ನನ್ನಲ್ಲಿ ಉದ್ದ ಪಟ್ಟಿದೆ, ನಾನು ಹೆಚ್ಚು ಮಾತಾಡ್ತಾ ಇಲ್ಲ. ಸೊ ಈ ಎಲ್ಲ ನಮ್ಮ ಕನಸುಗಳನ್ನು ನನಸಾಗಿಸುವಂಥ ಒಂದು ಅಬ್ಸ್ಟ್ರಾಕ್ಟ್ ಆಗಿರುವಂತಹ ಈ ಮೆದುಳಿನ ಒಳಗಡೆ ಇರುವಂಥ ಗೋಚರ ಆಗದೇ ಇರುವಂಥ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕಾರ್ಯ ಅನುಷ್ಠಾನದ ಮೂಲಕ ಗೋಚರಗೊಳಿಸಬೇಕಾಗಿದೆ. ಸೊ ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರ ಸಹಕಾರವೂ ಕೂಡ ಅಗತ್ಯ ಇದೆ. ಯಾಕಂದರೆ ನಮಗೀಗ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸೋದು ಹೇಗೆ ಅನ್ನೋದೇ ಒಂದು ದೊಡ್ಡ ಸಂಗತಿಯಾಗಿದೆ. ಸೊ ಆದರೂ ಕೂಡ ಎಲ್ಲರೂ ಪ್ರಯತ್ನ ಮಾಡೋಣ. ನನಗೆ ಒಂದು ಅನಿಸುತ್ತೆ, ಈ ಹಿಂದಿನ ಅಧ್ಯಕ್ಷರು ಎಲ್ಲರೂ ಕೂಡ ಬಹುಶಃ ಅವರು 50ರ ಹರೆಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಅನಿಸುತ್ತೆ. ನನಗೆ 70 ವರ್ಷ, ದಣಿವಾಗಿದೆ, ಮನಸ್ಸಿಗೂ ದಣಿವಾಗಿದೆ, ದೇಹಕ್ಕೂ ಕೂಡ ದಣಿವಾಗಿದೆ. ಬಸವಳಿಯದ ಹಾಗೆ ನಾನು 1 ವರ್ಷವನ್ನು ನಿರ್ವಹಿಸಬೇಕಾಗಿದೆ. ಸೊ ಹಾಗಾಗಿ ಬಸವಳಿಯದ ಹಾಗೆ ಆರೋಗ್ಯವನ್ನು ಕೆಡಿಸಿಕೊಳ್ಳದ ಹಾಗೆ, ಮನೆ ಮಂದಿಯ ಸಂಬಂಧಗಳನ್ನು ಕೆಡಿಸಿಕೊಳ್ಳದ ಹಾಗೆ ನಾನು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಮತ್ತು ಸೀತಾರಾಮನ ನಡುವೆ ಭೇದ ಇರುವಂಥದ್ದು ಸೀತಾ ಮತ್ತು ಶಿವನ ನಡುವೆ ಹೊರತಾಗಿ ರಾಮ ಇಬ್ಬರಲ್ಲೂ ರಾಮ ಇದ್ದಾರೆ. ಸೊ ಈ ಥರ ನಾವು ಒಟ್ಟೊಟ್ಟಿಗೆ ಹುಟ್ಟಿ ಬೆಳೆದವರು ಎಲ್ಲ ನಮ್ಮ ಬದುಕಿನ ಬೇರೆ ಬೇರೆ ಸಂಗತಿಗಳು ಅದು ಜೊತೆಗೆ ನಡೆದಿದ್ದು. ನಾನೊಮ್ಮೆ ನನಗೆ ಸೈನಿಸಿನ ಪ್ರಾಬ್ಲಮ್ ಆದ ಕಾರಣಕ್ಕೆ ಬ್ಯಾಂಗ್ಳೂರು ನರ್ಸಿಂಗ್ ಹೋಮಲ್ಲಿ ಒಂದು ಶಸ್ತ್ರಕ್ರಿಯೆಗೆ ಒಳಗಾದೆ. ರಾತ್ರಿ ಇದ್ದಕ್ಕಿದ್ದ ಹಾಗೆ ಬ್ಲೀಡಿಂಗ್ ಆಯಿತು. ಆವಾಗ ಪಾಪ ಪಕ್ಕದಲ್ಲಿದ್ದ ಗೆಳೆಯ ಸ್ಕೂಟರಲ್ಲಿ ಕೂರಿಸ್ಕೊಂಡು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದ. ಒಂದು ವೇಳೆ ಅವ್ನು ಸೇರಿಸದೇ ಇರ್ತಿದ್ರೆ ನನಗೆ ಅಧ್ಯಕ್ಷ ಆಗುವ ಅವಕಾಶನೇ ತಪ್ಪಿ ಹೋಗ್ತಾ ಇತ್ತು. ಸೊ ಅವರು ನಾವು ಜೊತೆಯಾಗಿದ್ದು ಸಂಘವನ್ನು ಬಹಳಷ್ಟು ಬೆಳೆಸಿದ್ದಾರೆ. ಅದು ಉಮೇಶ್ ಇರ್ಬೋದು, ಸುಭಾಷ್ ಇರ್ಬೋದು, ಆಮೇಲೆ ಕೇಶವ ಇರ್ಬೋದು, ಸೀತಾರಾಮರು ಇರ್ಬೋದು, ಮಾಧವರು ಇರ್ಬೋದು. ಸೊ ಈ ಥರ ಎಲ್ಲರೂ ಕೂಡ ಸೇರಿಕೊಂಡು ಸಂಘವನ್ನು ಬೆಳೆಸಿದ್ದಾರೆ. ಹಾಗಾಗಿ ನಮಗೆ ಇನ್ನಷ್ಟು ಜವಾಬ್ದಾರಿ ಇದೆ. ಈ ಥರ ಬೆಳೆದುಕೊಂಡು ಬಂದ ಸಂಘ ಅದು ನಿಲುಗಡೆಯನ್ನು ಹೊಂದದ ಹಾಗೆ ತನ್ನ ನಿರಂತರತೆಯನ್ನು, ತನ್ನ ಕ್ರಿಯಾಶೀಲತೆಯನ್ನು ಮುಂದುವರಿಸುವ ಹಾಗೆ ನಾವು ಅದನ್ನು ಬೆಳೆಸಬೇಕಾದಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ. ಇದೊಂದು ಸಾಮಾಜಿಕವಾದ ಜವಾಬ್ದಾರಿ, ಶೈಕ್ಷಣಿಕವಾದಂಥ ಜವಾಬ್ದಾರಿ, ಸಾಂಸ್ಕೃತಿಕವಾದಂತಹ ಜವಾಬ್ದಾರಿ, ರಾಜಕೀಯವಾದಂತಹ ಜವಾಬ್ದಾರಿ. ಈ ಥರದ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗಿದೆ. ನಿರ್ವಹಿಸೋಣ ಅಂತ ನಾನು ಆಶಿಸ್ತೇನೆ. ಯಾಕಂದರೆ ನಾವು ಇವತ್ತು ಏನಾಗಿದ್ರೂ ಕೂಡ ಅದೆಲ್ಲವೂ ಕೂಡ ನಮಗೆ ಒದಗಿ ಬಂದಿದ್ದು ನಮ್ಮ ವಿದ್ಯಾಸಂಸ್ಥೆಯಿಂದ. ನಮ್ಮ ವಿದ್ಯಾಸಂಸ್ಥೆ ನಮಗೆ ವಿದ್ಯೆಯನ್ನು ಕೊಡದೇ ಇರ್ತಿದ್ರೆ, ಇದರಿಂದ ನಾವು ವಿದ್ಯೆಯನ್ನು ಪಡೆಯದೇ ಇರ್ತಿದ್ರೆ ಬಹುಶಃ ನಾವು ಇವತ್ತು ಈ ಸ್ಥಾನ ಮತ್ತು ಮಾನದಲ್ಲಿ ನಿಂತುಕೊಂಡು ಮಾತಾಡುವ ಅವಕಾಶಗಳು ಇರ್ತಿರಲಿಲ್ಲ. ಸೊ ಹಾಗಾಗಿ ಇಂತಹ ಒಂದು ವಿದ್ಯಾಸಂಸ್ಥೆಯನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಹಾಗಾಗಿ ಈ ವಿದ್ಯಾಸಂಸ್ಥೆಯನ್ನು ಬೆಳೆಸುವ ಎಲ್ಲ ಬಗೆಯ ಕೆಲಸಗಳನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಅವಕಾಶವನ್ನು ಒದಗಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ನನ್ನ ಜೊತೆಗೆ ಬಹಳ ಉತ್ಸಾಹದಿಂದ ಕೆಲಸ ಮಾಡುವ ಕಾರ್ಯದರ್ಶಿ ಪ್ರವೀಣ್ ಅವರಿದ್ದಾರೆ, ಉಪಾಧ್ಯಕ್ಷರಾಗಿರುವಂಥ ಇನ್ನೊಬ್ಬರು ಪ್ರವೀಣ್ ಇದ್ದಾರೆ, ಮಮತಾ ಇದ್ದಾರೆ, ಆಮೇಲೆ ಇವರು ಖಜಾಂಚಿ ಆಗಿರುವಂಥ ಮನ್ಸೂರ್ ಅವರಿದ್ದಾರೆ, ಬೇರೆ ಬೇರೆಯವರು ಸುಮಾರು ಜನ ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಹದಿಹರೆಯದವರು ಮತ್ತು
ಮುದುಕರು ಕೂಡ ಇದ್ದಾರೆ. ಸೊ ಈ ಥರದ ಒಂದು ಕಾಂಬಿನೇಷನಲ್ಲಿ ಒಂದು ಹೊಸ ತಲೆಮಾರುಗಳು ಇಲ್ಲ ಇಲ್ಲಿ. ಸೊ ಈ ಥರದ ಒಂದು ವಯೋಮಾನದ ನಡುವಿನ ಈ ಬಗೆಯ ಒಂದು ಕಾಂಬಿನೇಷನಲ್ಲಿ ಸಂಘ ಅದು ಪುನಶ್ಚೇತನ ಅನ್ನುವಂಥ ಪದವನ್ನು ಬಳಸ್ತಾ ಇಲ್ಲ ನಾನು, ಅದು ಮುಂದುವರಿಯುತ್ತೆ ಮತ್ತು ಇನ್ನಷ್ಟು ವಿಸ್ತಾರಗೊಳ್ಳುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ನಾನು ಇಟ್ಟುಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತೀನಿ. ಮಾಸಿಕ ಸಭೆ ತಿಂಗಳಿಗೊಮ್ಮೆ ನಡೆಯುತ್ತೆ. ಆ ಮಾಸಿಕ ಸಭೆಯಲ್ಲಿ ಕಾಣಿಸಿಕೊಳ್ಳುವಂಥ ತಲೆಗಳ ಸಂಖ್ಯೆ ಅದು ಕ್ಷೀಣ ಆಗ್ತಾ ಇದೆ. ಸೊ ಈ ಗೈರು ಹಾಜರಿ ಈ ಸಂಘಟನೆಗೆ ಒಂದು ನಿರುತ್ಸಾಹವನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಮಾಸಿಕ ಸಭೆಯಲ್ಲಿ ಪಾಲ್ಗೊಂಡ್ರೆ ಈ ಸಂಘದ ನಿರಂತರತೆ ಮತ್ತೆ ಮತ್ತೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಈ ಸಭೆ ನಡೆದ ತಕ್ಷಣ ಮಾಸಿಕ ಸಭೆ ನಡೆಯುತ್ತೆ, ಹೆಚ್ಚು ಹೊತ್ತು ಇರುವುದಿಲ್ಲ. ಯಾಕಂದರೆ ಊಟ ಹೇಳಿಲ್ಲ, ಹಾಗಾಗಿ 1 ಗಂಟೆ ಊಟದ ಹೊತ್ತಿಗೆ ನಿಮ್ಮನ್ನು ಮನೆಗೆ ಕಳಿಸಬೇಕಾಗಿದೆ. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಇದನ್ನು ಆರಂಭ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿರ್ಣಯಗಳನ್ನು ತಕ್ಷಣದಲ್ಲೇ ತಗೊಳ್ತೇವೆ ಅಂತ ಹೇಳ್ತಾ ಈ ಎಲ್ಲ ಅವಕಾಶ ಕಲ್ಪಿಸಿದ ಎಲ್ಲ ಹಿರಿಯರಿಗೆ, ಯಾಕಂದರೆ ನಿನ್ನೆ ನಾನು ಎಲ್ಲ ಫೋನ್ ಮಾಡುವಾಗ ನಾನು ರವೀಂದ್ರ ಅವರ ಹತ್ರ ಮೊದಲ ಬಾರಿ ಮಾತಾಡಿದ್ದು. ಅವರ ಮಾತು ಕೇಳ್ತಾ ಇರಬೇಕಾದ್ರೆ ನಾನು ಎಲ್ಲೋ ಎಳೆಯರು ಅಂತ ಅಂದ್ಕೊಂಡೆ. ನಂಗೆ ಗೊತ್ತೇ ಇರಲಿಲ್ಲ ಎಷ್ಟು ವಯಸ್ಸಾಗಿದೆ ಅವರಿಗೆ ಅಂತ. ಪಾಪ ಇಷ್ಟೆಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತೆಲ್ಲ ಹೇಳಿದರು. ನನಗೆ ಅವರನ್ನು ಕಂಡು ಬಹಳ ಸಂತೋಷ ಆಯಿತು. ಸೊ ಈ ಥರದ ಒಂದು ಜೀವನೋತ್ಸಾಹ ಈ ಹಿರಿಯ ತಲೆಮಾರಿನಲ್ಲಿ ಇದೆ. ಸೊ ಹಾಗಾಗಿ ಈ ಬಗ್ಗೆ ಜೀವನೋತ್ಸಾಹ ಮೇಡಮ್ ಅವರು, ವಿಮಲಾ ಮೇಡಮ್ ಅವರು, ಶೈಲೇಂದ್ರ ಅವರು, ಆಮೇಲೆ ಜಯರಾಮ್ ಅವರು ಎಲ್ಲ 80 ಹತ್ತಿರದವರು, ಎಲ್ಲರೂ 80 ದಾಟಿದವರು. ಅವರಲ್ಲಿ ಜೀವನೋತ್ಸಾಹ ಇದೆ. ನಮ್ಮ ಶಾಲೆ ಎಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಗಳು. ಸೊ ಅಂಥದ್ದನ್ನು ಹೊಸ ತಲೆಮಾರು, ಒಂದು ಯುವ ತಲೆಮಾರು ನೀವು ಕೂಡ ಈ ಥರದ ಒಂದು ಮನೋಭಾವವನ್ನು ಮೈಗೂಡಿಸಿಕೊಳ್ಬೇಕಾಗತ್ತೆ. ನಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಇರಬೇಕಾಗುತ್ತೆ. ಅದಕ್ಕೆ ನಾವು ಮಕ್ಕಳನ್ನು ಬರಲಿಕ್ಕೆ ಹೇಳಿದ್ದೇವೆ. ಈ ಥರ ಆಗಿದೆ. ಸೊ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದೀರ್ಘ ಆಯ್ತಾ ಏನೋ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಮತ್ತೊಮ್ಮೆ ವಂದನೆಗಳು. ನಮಸ್ಕಾರ. ಸೀತಾರಾಮ ಮತ್ತು ಶಿವರಾಮರವರು ಸೇರಿ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಅಜರಾಮರಗೊಳಿಸಲಿ ಅನ್ನೋ ಆರೈಕೆಯೊಂದಿಗೆ ಅಧ್ಯಕ್ಷರಿಗೆ ತಮ್ಮ ದಿಕ್ಸೂಚಿ ಭಾಷಣ ಮಾಡಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ತವಳೂರ ಸಂಸ್ಕೃತಿಯ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡಿದರು. ತುಳುವಿನ ಬಗ್ಗೆ ಒಂದಷ್ಟು ಕಮ್ಮಟಗಳು, ಕಾರ್ಯಾಗಾರಗಳು ಇನ್ನು ಮುಂದೆ ಮಕ್ಕಳಿಗೆ ಒದಗಿ ಬರ್ತದೆ ಅನ್ನೋ ಒಂದು ದೂರದ ಒಂದು ಯೋಚನೆ ನಮಗೆ ಬರ್ತಾ ಇದೆ. ಅವರ ನೇತೃತ್ವದಲ್ಲಿ ಅದು ಸಹ ನಡೀಲಿ ಅಂತ ಈ ಕಾರ್ಯಕ್ರಮದಲ್ಲಿ ಆಶಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆ 80 ವರ್ಷ ಇರ್ಬೋದು ಅಂತ ಅನಿಸ್ತದೆ. ಡಾಕ್ಟರ್ ಜೆ ರವೀಂದ್ರ ಅವರು ಎಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಂತ ನಮ್ಮ ಬಯಕೆ ಇದೆ. ಶ್ರೀಯುತ ಜೆ ರವೀಂದ್ರ ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕಾಗಿದೆ. ನಿಂತಿಸಿ 26-27ನೇ ವರ್ಷದ ಅಧಿಕಾರವನ್ನು ವಹಿಸಿಕೊಂಡಿರುವ ನಮ್ಮ ಕಾಶಿ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ ಸಂಘದ ಕಮಿಟಿಗೆ ಮೊದಲನೇದಾಗಿ ನನ್ನ ಶುಭಾಶಯ ತಿಳಿಸುತ್ತೇನೆ. ಅಧ್ಯಕ್ಷರಾದ ಶಿವರಾಮ್ ಶೆಟ್ಟಿಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನ ಕ್ಲಾಸ್ಮೇಟ್ಸ್ ಮತ್ತು ವಿದ್ಯಾರ್ಥಿಗಳು, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. 1-2 ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಶಿವರಾಮ್ ಶೆಟ್ಟಿ ಹೇಳಿದ್ರು 70 ಅಂತ. ನನಗನ್ನಿಸ್ತದೆ ಏಜ್ ಈಸ್ ಓನ್ಲಿ ಎ ನಂಬರ್. ಅದು 90 ಆಗಿರ್ಬೋದು, 86 ವೆಂಬಲಾಬಾಯಿ ಇರ್ಬೋದು, ಎಲ್ಲರೂ ಸದೃಢವಾಗಿದ್ದಾರೆ. ನೀವು ಸದೃಢವಾಗಿದ್ದೀರಿ. ಆ ಒಟ್ಟಿಗೆ ನಿಮ್ಮೊಟ್ಟಿಗೆ ಒಂದು ಸದೃಢವಾದ ಟೀಮ್ ಇದೆ. ನನ್ನಾಗಿ ಯಾರೂ ಇಲ್ಲ. ಹಾಗಾಗಿ ನೀವು ಮುಂದೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಎಲ್ಲರೂ ಸಹಕಾರ ಕೊಡ್ತಾರೆ. ನಾವು ಕೂಡ ನಿಮಗೆ ಬೇಕಾದ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳುತ್ತಾ, ಅಧ್ಯಕ್ಷರು ಒಂದು ಮಾತು ಹೇಳಿದರು, ಜನರನ್ನು ಹೇಗೆ ಒಟ್ಟು ಹಾಕೋದೇ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು. ಆದರೆ ನಾನೊಂದು
ಕೆಲವು ಕಡೆಯಲ್ಲಿ ಈ ಪ್ರಯೋಗವನ್ನು ಮಾಡಿ ನಾನು ಸಕ್ಸಸ್ ಆಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗೆ ಈಗ ಒಂದು ಜಿಮೇಲ್ ಅಂತ ಇದೆ. ಪ್ರತಿಯೊಬ್ಬರಿಗೆ SSLC ಆಗುವಾಗ ಅವ್ರಿಗೊಂದು ಜಿಮೇಲ್ ಇರ್ತದೆ. ನಾನು ಒಂದು ವಿಷಯವನ್ನು ಹೇಳ್ತೇನೆ, ಪ್ರತಿಯೊಬ್ಬರ ಜಿಮೇಲನ್ನು ಕಲೆಕ್ಟ್ ಮಾಡ್ತೀನಿ. ಯಾಕಂತ ಹೇಳ್ತೇನೆ, ವ್ಯಾಟ್ಸಪ್ಪಲ್ಲಿ ನೋಡೋದಕ್ಕಿಂತ ಜಾಸ್ತಿ ಈಗ ನಾನು ಮೇಲ್ ನೋಡ್ತೇನೆ. ಹಾಗಾಗಿ ಇದೇ ಊರಲ್ಲಿ ಪರ ಊರಲ್ಲಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ಕೆಲಸದಲ್ಲಿರೋರು ಎಲ್ಲರಿಗೂ ಈ ಜಿಮೇಲ್ನ ಮುಖಾಂತರ ನಾವು ಅವರನ್ನು ಕನೆಕ್ಟ್ ಮಾಡಿದರೆ ನಿಜವಾಗಿಯೂ ನಮಗೆ ಆರ್ಥಿಕವಾಗಿಯೂ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಅಧ್ಯಕ್ಷರಲ್ಲಿ ಮತ್ತು ಕಮಿಟಿಯವರಿಗೆ ಕೇಳ್ಕೊಳ್ತಾ ಇದ್ದೇನೆ, ಜಿಮೇಲನ್ನು ಕಲೆಕ್ಟ್ ಮಾಡಿ ಅವರನ್ನೊಂದು ಗ್ರೂಪ್ ಮಾಡಿ ಅವರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿ. ಇನ್ನೊಂದು ವಿಚಾರ, ನಮ್ಮಲ್ಲಿ 75 ವರ್ಷಕ್ಕಿಂತ ಮೇಲೆ ಬಹಳಷ್ಟು ಜನ ಇದ್ದಾರೆ. ನಾನು ಬೇರೆ ಕಡೆ ಮಾಡಿದ್ದೆ, ನನಗೆ ಅದು ತೃಪ್ತಿಯನ್ನು ಕೊಟ್ಟಿದೆ. ಏನಂತ ಹೇಳಿದ್ರೆ, ಆ 75 ವರ್ಷದ ಮೇಲೆ ಕೆಲವರಿಗೆ ಬರಲಿಕ್ಕಾಗೋದಿಲ್ಲ, ಕೆಲವರಿಗೆ ಸಂಪರ್ಕ ಮಾಡಲಿಕ್ಕಾಗೋದಿಲ್ಲ. ಅಂಥವರನ್ನು ಅವರ ಮನೆಗೆ ಹೋಗಿ ಅಥವಾ ಅವರನ್ನು ಗುಂಪು ಮಾಡಿ ಅವರನ್ನೊಂದು ಗುರುತಿಸುವ ಕೆಲಸ ಮಾಡಬೇಕು. ಆಗ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾನಿದು ಸ್ವತಃ ಮಾಡಿ ನೋಡಿದಾಗ ಆಗುವ ವಿಷಯ ಅಂತ ಹೇಳ್ತೇನೆ. ಅಲ್ಲಿ ಒಂದು ಅವರ ಮನಸ್ಸಿನಲ್ಲಿರುವಂಥ ಒಂದು ಭಾವನೆಗಳು, ಅದು ಅವ ಎಷ್ಟೇ ದೊಡ್ಡ ಪೊಸಿಷನ್ನಲ್ಲಿರಲಿ, ಹಣ ಇರಲಿ ಅಥವಾ ಎಷ್ಟೇ ಕಡಿಮೆ ಹಣ ಇರಲಿ, ಆದರೆ ಇಂಥ ವಿಷಯದಲ್ಲಿ ಅವರ ಮನೆಗೆ ಹೋಗಿ ಒಂದು ಸನ್ಮಾನ ಅಂತ ಹೇಳೋದಿಲ್ಲ, ನಾನು ಗುರುತಿಸೋದು, ಇವರು ನಮ್ಮವರು ಅಂತ ಹೇಳಿದರೆ ಅದರಿಂದಾಗಿ ನಮಗೆ ಅವರ ಮುಖದಲ್ಲಿ ಸಿಗುವ ನಗು, ತೃಪ್ತಿ, ಅದೇ ಸಾಕು ನಮಗೆ. ನಮ್ಮ ಸಂಘವನ್ನು ಹೈಸ್ಕೂಲ್ನ ಇದನ್ನು ಮುಂದುವರಿಸಲಿಕ್ಕೆ ಸಾಕಾಗ್ತದೆ. ಹಾಗಾಗಿ ನಾನು ಕೇಳ್ಕೊಡ್ತೇನೆ, ಆದರೆ ಇದನ್ನೊಂದು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ, ಇದು ನಿಜವಾಗಿ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಾನು ಸುಮಾರು ಜನರಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇದು ನೀವು ತಿಳ್ಕೊಳ್ಬೇಡಿ, ಇವನಿಗೆ 82 ಆಗಿದೆ, ಇವನೇನು ಗುರುತಿಸ್ಬೇಕಂತೇಳಿ ನಾನು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಲ್ಲಿ ಅವರ ಮನೆಯವರು ಕೂಡ ನಮ್ಮಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಹೊಂದುತ್ತಾರೆ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಮಕ್ಕಳು ಹೇಳ್ಬೋದು, ನೋಡಿ ಇಂಥ ಕಾರ್ಯಕ್ರಮದಲ್ಲಿ ನೀವು ಹೋಗಿ ಅಂತೇಳಿ. ಈಗ ಹೇಳ್ತಾರೆ ಏನು ಗೊತ್ತಾ, ನಿಮ್ಗೆ ಬೇರೆ ಕೆಲಸ ಇಲ್ವಾ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ತೀವಿ. ಇದು ಇರುವಂಥದ್ದು, ಸಾಮಾಜಿಕವಾಗಿ ಎಲ್ಲ ಕಡೆಯಲ್ಲಿ ಇರುವಂಥದ್ದು. ಯಾಕೆ ಸುಮ್ಮನೆ ಪ್ರಾಯ ಆಗಿದೆ, ಯಾಕೆ ಹೋಗ್ತೀರಿ ನೀವು ಅಂತ ಹೇಳ್ತಾರೆ. ಹಾಗಾಗಿ ನೀವು ಅವರ ಮನೆಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ನಮಗೆ ಇದರಿಂದ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ತಾ, ಮುಂದಿನ 26, 27ರಲ್ಲಿ ಶಿವರಾಮ್ ಶೆಟ್ಟರು ಬಹಳ ಉತ್ಸಾಹಿಗಳು, ಒಳ್ಳೆಯ ಕೆಲಸ ಮಾಡ್ತಾರಂತ ನಾನು ನಂಬಿದ್ದೇನೆ. ನಿಮಗೆ ನಮ್ಮ ಸಹಕಾರ ಇದೆ. ನೀವು ನಿಮ್ಮ ಟೀಮು ಒಳ್ಳೆಯ ಅಭಿವೃದ್ಧಿಯಾಗಲಿ, ಒಳ್ಳೆಯ ಕೆಲಸ ಮಾಡಲಿ ಅಂತ ಹಾರೈಸುತ್ತಾ, ನಿಜವಾಗಿಯೂ ಡಾಕ್ಟರ್ ಜೆ ರವೀಂದ್ರವರ ಮಾತು ನಮಗೆ ಒಂದಷ್ಟು ಪ್ರೇರಣೆ ನೀಡ್ತದೆ. ಅವ್ರು ಹೇಳಿದರು ವಯಸ್ಸು ಕೇವಲ ನಂಬರ್ ಅಂತ. ನಮ್ಮ ಅಧ್ಯಕ್ಷರು 70ರ ಆಸ್ಪಾಸಿನಲ್ಲಿ ಇರುವವರು. ಅವರು ಕೇವಲ 30 ವರ್ಷದ ಯುವಕನಂತೆ ವರ್ತಿಸ್ತಾ ಇದ್ದಾರೆ, 50 ವರ್ಷದ ಎಕ್ಸ್ಪೀರಿಯನ್ಸ್ ಜೊತೆ. ಅದನ್ನು ಅವರಿಗೆ ಮುಂದೆ ನಮ್ಮೆಲ್ಲರ ಸಹಕಾರದ ಅಗತ್ಯ ಇದೆ, ಅದನ್ನು ನಾವು ಕೊಡುವ. ಮತ್ತು ಅವರು ತುಳುನಾಡಿನ ಸಸ್ಯ ಪ್ರಪಂಚದ ಬಗ್ಗೆ ತಮ್ಮ ಥೀಸಿಸನ್ನು ಕೊಟ್ಟು ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಅವರ ಅಕಾಡೆಮಿಕ್ ಜ್ಞಾನದ ಬಗ್ಗೆ ತುಂಬ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಕಾಶಿ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಏನು ಪುರೋಗಾಮಿ ಕಾರ್ಯಕ್ರಮಗಳಿದೆ ಅದಕ್ಕೆ ಬಳಸ್ಕೋತಾರೆ. ಮತ್ತು ಮುಂದಿನ ದಿನದಲ್ಲಿ ನಾವು ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡ್ತೀವಿ ಅನ್ನೋ ಭರವಸೆಯೊಂದಿಗೆ ಈಗ ಮತ್ತೊಮ್ಮೆ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಮಾಧವ್ ಬಂಗೇರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇದ್ದಾರೆ. ಆಮೇಲೆ ವಂದನಾರ್ಪಣೆ ನಡೀತದೆ, ಫೋಟೋ ಸೆಷನ್ ನಡೀತದೆ, ಮತ್ತು ಕಾರ್ಯಕ್ರಮದ ಮುಂದಿನ ಭಾಗ ಮುಂದೆ ಮೀಟಿಂಗ್ ಸ್ವಲ್ಪದರಲ್ಲಿ ನಡೀತದೆ. ಆದ್ದರಿಂದ ನೀವೆಲ್ಲರೂ ಅದಕ್ಕೆಲ್ಲ ಭಾಗವಹಿಸಬೇಕಂತ ವಿನಂತಿಸಿ, ಮಾಧವ್ ಬಂಗೇರಿ ಅವರು ತಮ್ಮ ಕಳೆದ ವರ್ಷದ ಅವಧಿಯಲ್ಲಿ ಮಾಡಿದಂಥ ಎಲ್ಲ ಚಟುವಟಿಕೆಗಳಿಗೆ ಥ್ಯಾಂಕ್ಸ್ ಗಿವಿಂಗ್ ಮತ್ತು ಅವರ ಅನುಭವವನ್ನು ಹೇಳಿಕೆಯಿದ್ದಾರೆ. ಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ 1959ರಲ್ಲಿ ಸ್ಥಾಪನೆ ಆದರೂ ಮುಂದಕ್ಕೆ ಅದು ಪುನರ್ಜೀವನಗೊಂಡದ್ದು ನಮ್ಮ ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘದ 50ನೇ ವರ್ಷಕ್ಕೆ.
50ನೇ ವರ್ಷದಲ್ಲಿ ನಮಗೆ ಅಧ್ಯಕ್ಷರಾಗಿ ಬಂದಿರುವಂಥ ಉಮೇಶ್ ಅವರು, ಅದರ ಬೆನ್ನಿಗೆ ನಮ್ಮ ಸಿದ್ದರಾಮ ಅವರು, ಅದೇ ರೀತಿ ಅನಿಲ್ ಪಿ ಅವರು, ಕೇಶವರವರು, ಅದೇ ರೀತಿ ನಮ್ಮ ಸುಭಾಷ್, ನನಗೆ ಅಧಿಕಾರ ಕೊಡುವ ಮುಂಚೆ ಸುಭಾಷ್ ಬಿ ಅವರಿದ್ದರು. ಅವರು 7 ವರ್ಷ ನಿಜವಾಗ್ಲೂ ಅಧ್ಯಕ್ಷರಾಗಿ ಸೇವೆ ಮಾಡ್ತಿದ್ರು. ಆದ ಕಾರಣ ಯಾವ ಕಾರ್ಯಕ್ರಮ ಮಾಡಬೇಕಿದ್ರು ಕೊರೋನಾ ಟೈಮಲ್ಲಿ ಅದು ನಮಗೆ ನೆನೆಗುಂದಿತ್ತು, ಯಾವ ವಾರ್ಷಿಕೋತ್ಸವ ಮಾಡಬೇಕಿದ್ರೆ ಆಗಲಿಲ್ಲ. ಅದೇ ರೀತಿ 23-24ನೇ ಅವಧಿಯಲ್ಲಿ 24-25, 25-26 3 ವರ್ಷದ ಅವಧಿಯನ್ನು ನಾನು ಕಾಶ್ಯ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ನೀವೆಲ್ಲರೂ ಸೇರಿ ನೇಮಿಸಿದ್ದೀರಿ. ನಾನು ನಿಕಟಪೂರ್ವ ಅಧ್ಯಕ್ಷನಾಗಿ ತಮ್ಮಲ್ಲಿ ನನ್ನ ಮನದಾಳದ ವಿಷಯವನ್ನು ಮಾತಾಡಲು ಇಚ್ಛಿಸುತ್ತೇನೆ. ವೇದಿಕೆಯ ಮೇಲಿರುವ ಗೌರವಾನ್ವಿತ ಅತಿಥಿ ಮಹೋದಯರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ನನ್ನ ಪ್ರೀತಿಯ ಪದಾಧಿಕಾರಿಗಳೇ ಮತ್ತು ಹಳೆ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. 1959ರಲ್ಲಿ ಸ್ಥಾಪನೆಯಾದ ನಮ್ಮ ಹೆಮ್ಮೆಯ ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ನನಗೆ ಸಿಕ್ಕ ಅವಕಾಶವನ್ನು ನನ್ನ ಜೀವಮಾನದ ದೊಡ್ಡ ಭಾಗ್ಯವೆಂದು ಭಾವಿಸುತ್ತೇನೆ. ಇಂದು ಈ ಜವಾಬ್ದಾರಿಯನ್ನು ಹೊಸ ತಂಡಕ್ಕೆ ಹಸ್ತಾಂತರಿಸುವಾಗ ನನ್ನ ಮನಸ್ಸಿನಲ್ಲಿ ತುಂಬಿರುವ ಬರೀ ನೆನಪುಗಳು ಮತ್ತು ಕೃತಜ್ಞತಾ ಭಾವನೆ ಮಾತ್ರ. ನನ್ನ ಅಧಿಕಾರ ಅವಧಿಯಲ್ಲಿ ಸಂಘದ ವತಿಯಿಂದ ಶಾಲೆಯ 67ನೇ ವಾರ್ಷಿಕೋತ್ಸವಕ್ಕೆ ಕೊನೆಗೊಳ್ಳದೆ ನೂತನ ಅಧ್ಯಕ್ಷರಾಗಿ ಬಂದಿರುವಂಥ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ 68, 69, 70 ಈ ರೀತಿ 89 ವಾರ್ಷಿಕೋತ್ಸವ ಆಗುವಂತಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಮುಂದಕ್ಕೆ ನಮ್ಮ ಹಳೆ ಅಧ್ಯಕ್ಷರಾಗಿರುವಂಥ ಸೀತಾರಾಮ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಭಾಳ ಒಳ್ಳೆಯದು ಕಾರ್ಯಕ್ರಮ. ಈಗ ಹೇಳಿದರು ಕುಷ್ಠರೋಗಿ ಒಬ್ಬರನ್ನು ಕಳಿಸಿ ಸರಿ ಒಪ್ಪಿದ್ದೇನೆ. ಆದರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕಿತ್ತಳೆ ಮಾರಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕಿತ್ತಳೆ ಮಾರಿಕೊಡ್ತಿದ್ದ ಆಜಬ್ಬರವನ್ನು ಕರ್ಕೊಂಡು ಬಂದು ಅವರ ಅಧ್ಯಕ್ಷಸ್ಥಾನದಲ್ಲಿ ನಾವು ಸನ್ಮಾನಿಸಿದ್ದೇವೆ. ಆ ಗೌರವ ಅವರಿಗೆ ಸಲ್ಲುತ್ತದೆ. ಯಾಕಂತ ಹೇಳಿದರೆ ಅದು ಮನಸ್ಸಿನಲ್ಲಿ ಇರುವಂಥ ಭಾವನೆಯನ್ನು ಹೇಳೋದು. ಅದೇ ರೀತಿ ನಾವು 23ರಲ್ಲಿ 24, 25ರಲ್ಲಿ ಅಂತ ನಡೆದಂಥ ನಾವು ಕಾರ್ಯಕ್ರಮ ಯಾವ ರೀತಿ ಮಾಡಿದೆ ಅಂತ ಹೇಳಿದರೆ ಜುಟುಕಾಗಿ ಹೇಳ್ತೇನೆ. ಯಾಕಂದರೆ ದೊಡ್ಡದಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಚಿಕ್ಕದಾಗಿ ಅಂತ ಹೇಳಿದ್ರೆ ನಾವು ತುರುವಿಗೆ ಅಂತೇಳಿ 3 ಮಕ್ಕಳನ್ನು ಹೈಯೆಸ್ಟ್ ಅಂಕ ಪಡೆದಂಥ SSLC ಮಕ್ಕಳನ್ನು ಗೌರವಿಸುವುದು ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಆಗಿರುವಂಥ ಸೇನಾನಿ ಸುರಿಗೆ ಗಮನ ಇವರು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ, ಅವರನ್ನು ನಾವು ಸ್ವಾತಂತ್ರ್ಯ ದಿವಸ ಗೌರವಿಸಿದೆ. ಅದೇ ರೀತಿ ಮಕ್ಕಳ ಪ್ರತಿಭೆಗೆ ಬೇಕಾಗಿ ನಮ್ಮ ಶಾಲೆಯಲ್ಲಿ ನಡೆಯತಕ್ಕಂಥ ಮಂಗಳವಾರ ಸ್ಟೇಡಿಯಂನಲ್ಲಿ ನಡೆದಂಥ ಕ್ರೀಡೋತ್ಸವದಲ್ಲಿ ನಮ್ಮ ಶಾಲೆಯ ಸಂಘದ ವತಿಯಿಂದ 25,000 ನಾವು ದೇಣಿಗೆಯನ್ನು ನೀಡಿದ್ದೇವೆ. ಅದೇ ರೀತಿ ಮುಂದಕ್ಕೆ ನಾವು 25 ಸಾಲಿನಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಬೇಕಾಗಿ ಜೆರಾಕ್ಸ್ ಮಿಷಿನ್ ಬೇಕಾಗಿತ್ತು. ಅದನ್ನು ಸದಸ್ಯರ ಒಮ್ಮತದಿಂದ ಮೇರೆಗೆ 75,000 ಕೊಡುಗೆಯಾಗಿ ನಾವು ಜೆರಾಕ್ಸ್ ಮಿಷನ್ ಕೊಟ್ಟಿರುತ್ತೇವೆ. ಅದೇ ರೀತಿ ಮಕ್ಕಳ ಪ್ರತಿಭಾ ಕಾರಂಜಿಗೆ ವಿಷಯ ಕೂಡ 11,000 ಕೊಟ್ಟಿದೆ. ಅದೇ ರೀತಿ ನಮ್ಮ ಮಕ್ಕಳ ಸೇವೆ ಬದಿಗಾಗಿ ಯೂನಿಫಾರ್ಮ್ ಕಳೆದ ವರ್ಷ ಕೊಡ್ತಿದ್ದೇವೆ. ಈ ವರ್ಷವೂ ನಾವು 40 ಮಕ್ಕಳಿಗೆ ಕೊಡುವುದಂತ ನಿಶ್ಚಯ ಆಗಿದೆ. ಅದನ್ನು ನಾವು ನಾಡ್ದು ಹೊಸ ಅಧಿಕಾರ ವಹಿಸಿರುವಂಥ ನಮ್ಮ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಇಂಡಿಪೆಂಡೆನ್ಸ್ ದಿವಸ ನಮ್ಮ ಶಾಲಾ ಮಕ್ಕಳಿಗೆ 45 ಮಕ್ಕಳಿಗೆ ಯೂನಿಫಾರ್ಮ್ ಕೊಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇದಕ್ಕಿಂತ ಮುಂಚೆ ನನಗೆ 67ನೇ ವಾರ್ಷಿಕೋತ್ಸವ ಮಾಡಲು ನಿಜವಾಗಲೂ ಯಾಕೆಂತೇಳಿ 2 ದಿವಸ ಕಾರ್ಯಕ್ರಮ ಮಾಡುವುದಂತ ಪ್ರತಿಯೊಬ್ಬರ ಆಕ್ಷೇಪ ಇತ್ತು. ಆದರೂ ನಾನು ನೆನೆಗುಂದಲಿಲ್ಲ. ನನಗೆ ಸಹಕಾರ ನೀಡಿದಂಥ ನನ್ನ ಗೆಳೆಯರು ಆಗಿರುವಂಥ ಭಗವಾನ್ ದಾಸ್, ಅನಿಲ್ ಬಿ ವಿ, ಉಮೇಶ್ ಗಟ್ಟಿ ಅವರೆಲ್ಲ ಒಮ್ಮತದಿಂದ ಹೇಳಿದರು, ನೀನು ಮುಂದಕ್ಕೆ ಹೋಗು, ನಿಮ್ಮೊಟ್ಟಿಗೆ ನಾವು ಇದ್ದೇವೆ. ಅದೇ ರೀತಿ ಅವರ ಒಮ್ಮತದಿಂದ 1982ನೇ ಬ್ಯಾಚಿನ ವಿದ್ಯಾರ್ಥಿಗಳಿಂದ ನಾವು 24ನೇ ತಾರೀಕಿನಂದು ನಮ್ಮ ವೇದಿಕೆಯಲ್ಲಿ ನಮ್ಮ ವಿದ್ಯೆಗಳಿಂದ ಗುರುಗಳ ವಂದನೆ ಕಾರ್ಯಕ್ರಮ, ಅದೇ ರೀತಿ ನಾವು ರಾಘು ಮಾಸ್ಟರ್ ಎಂಬ ನಾಟಕವನ್ನು ಪ್ರಸ್ತುತಪಡಿಸಿದೆ. ಅದರ ಖರ್ಚು ವೆಚ್ಚವನ್ನು ಎಲ್ಲ ಭಗವಂತ ದಾಸ್ ಅವರ ನೇತೃತ್ವದಲ್ಲಿ ಅವರು ನಿಜವಾಗಲೂ ಆ ದಿವಸ ನಮಗೆ ಯಾವ ರೀತಿ ಸಹಕಾರ ಮಾಡಿದೆ ಅಂತ ಹೇಳಿದರೆ ಅವರಿಗೆ ನಿಜವಾಗಲೂ
ತುಂಬ ಕೈಕಾಲು ಸ್ವಲ್ಪ ನೋವಾಗಿತ್ತು, ಅದು ಬರದ ಕಾರಣ ಮನೆಯಲ್ಲಿ ಕೂತ್ಕೊಂಡು ನಮಗೆ ಯಾವುದೇ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ಚಿರನುಡಿಯಾಗಿರುತ್ತೇನೆ. ಎರಡನೇ ದಿವಸ ಮಾಡೋದು ಯಾಕೆ ಅಂತ ಹೇಳಿದರೆ, ಎರಡನೇ ದಿವಸದಲ್ಲಿ ನಮಗೆ ಕಾನೂನು ಪ್ರಕಾರ 10 ಗಂಟೆ ಒಳಗೆ ನಮ್ಮ ಕಾರ್ಯಕ್ರಮ ಮುಗಿಬೇಕಿತ್ತು. 10 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಬೇಕಾದ್ರೆ ನಾವು ಮೊದಲನೇ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ನಾಟಕವನ್ನು ಬುಕ್ ಮಾಡಿ ಆಗಿತ್ತು. ಮರುದಿವಸಕ್ಕೆ ಏನು ಮಾಡೋದು? ಅದಕ್ಕೆ ನಾನು ಹೇಳಿದ ಮರುದಿವಸ ನನ್ನ ಕ್ಯಾರಪ್ಪಲ್ಲಿ ನನ್ನ ಮಿತ್ರದ ಕ್ಯಾರಪ್ಪಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ ನಿರೇಲ್ ಎಂಬ ನಾಟಕವನ್ನು 2 ನಾಟಕವನ್ನು ನಾವು 67ನೇ ವಾರ್ಷಿಕೋತ್ಸವಕ್ಕೆ ನಾವು ಮಾಡಿಸಿದ್ದೇವೆ. ಅದರಲ್ಲಿ ನಮಗೆ ಸಮಾಜದಲ್ಲಿ ಸಾಧಕರಿಗೆ ಸನ್ಮಾನ, ಕೆಲವರನ್ನು ಗುರುತಿಸಿಕೊಂಡು ನಮ್ಮ ಅವಧಿಯನ್ನು 67ನೇ ವಾರ್ಷಿಕೋತ್ಸವದಿಂದ ಮಾಡಲು ನಮ್ಮೆಲ್ಲರ ಸಹಕಾರ ಸಹಾಯದಿಂದ ಸಾಧ್ಯವಾಯಿತು ಎಂದು ಹೇಳುತ್ತಾ, ಮತ್ತೊಂದು ವಿಷಯ ಏನಂತ ಹೇಳಿದರೆ, ನನಗೆ ಕೊಡುಗೆ ದಾನಿಯಾಗಿ ಬಂದಿರುವಂಥ ಗಣೇಶ್ ಶೆಟ್ಟಿ ಅವರು ಮಸ್ಕತ್ತಲ್ಲಿದ್ದಾರೆ. ಅವರು ಕೂಡ ನನಗೆ ತುಂಬ ಬೆನ್ನೆಲುಬಾಗಿದ್ದರು. ಅದೇ ನಮ್ಮ ಅಣ್ಣನಾಗಿರುವಂಥ ಸಿದ್ದರಾಮಯ್ಯ ಅವರು, ಇವರು ಕೂಡ ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು, ಯಾವುದಕ್ಕೂ ನೀನು ಎದುರುಕೊಳ್ಬೇಡ, ನಿನಗೆ ನಾನು ಧೈರ್ಯ ಇದ್ದೇನೆ ಅಂತ ಹೇಳ್ಕೊಂಡು ಧೈರ್ಯ ಕೊಟ್ಟ ಕಾರಣ ಎಲ್ಲರ ಒಮ್ಮತದಿಂದ ನಮಗೆ ನಿಜವಾಗಲೂ 2 ದಿವಸದ ಕಾರ್ಯಕ್ರಮಕ್ಕೆ 3,80,000 ಖರ್ಚಾಗಿದೆ. 3,80,000 ಖರ್ಚಾದರೂ ತೊಂದರೆ ಇಲ್ಲ. ನಮಗೆ 4 ಲಕ್ಷ ಚಿಲ್ಲರೆ ನಮಗೆ ಕಲೆಕ್ಷನ್ ಬಂದಿದೆ. 25,000 ನಾವು ಉಳಿತಾಯ ಮಾಡಿದ್ದೇವೆ 67ನೇ ವಾರ್ಷಿಕೋತ್ಸವದಲ್ಲಿ. ಯಾಕಂತೇಳಿ ಎಲ್ಲ ಹಿರಿಯರ ನಮ್ಮ ಮೇಡಮ್ ಇದ್ದಾರೆ, ವಿಮಲ್ ಬಾಯಿ, ಶೈಲೇಂದ್ರ ಅವರು ಇದ್ದಾರೆ, ಎಲ್ಲ ಹಿರಿಯರು ಎಲ್ಲರಿಗೂ ನಾನು ಗೌರವ ಕೊಡ್ತೇನೆ. ಯಾಕಂತ ಹೇಳಿದೆ, ನನ್ನ ಅವಧಿಯಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಾಯ ಸಹಕಾರ ಇದ್ದದನ್ನು ಗಮನಿಸಿಕೊಂಡು ನಾವು ನಿಮಗೆ ಯಾವಾಗಲೂ ತಲೆವಾಗಿ ನಮ್ಮನ್ನು ನೋಡ್ತೀವಿ. ನನ್ನ ಅಧಿಕಾರಾವಧಿಯಲ್ಲಿ ಸಂಘದ ವತಿಯಿಂದ ಶಾಲೆಯ 67ನೇ ವಾರ್ಷಿಕೋತ್ಸವದ ವಿವಿಧ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಗುರುಗಳಾದ ಎವರೆಸ್ಟ್ ಫೆಲಿಕ್ಸ್ ಪ್ರೋತ್ಸಾಹ ಇವರ ಬೀಳ್ಕೊಡುಗೆ ಸಮಾರಂಭ, ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು. ಈ ಎಲ್ಲ ಯಶಸ್ಸಿನ ಹಿಂದೆ ನಾನು ಒಬ್ಬನೇ ಇರಲಿಲ್ಲ. ನನ್ನೊಂದಿಗೆ ಹೇಳಿಕೊಟ್ಟು ಶ್ರಮಿಸಿದ ಸಂಪೂರ್ಣ ಕಾರ್ಯಕಾರಿ ಸಮಿತಿ ಮತ್ತು ನಿಮ್ಮೆಲ್ಲರ ನಿರಂತರ ಸಹಕಾರ ಇತ್ತು. ನನಗೆ ಮಾರ್ಗದರ್ಶನ ನೀಡಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರೊಂದಿಗೆ ನಾನು ಶಿರಸ ನಮನಗಳು. ನನ್ನ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಂತು ಹಗಲಿರುಳು ಶ್ರಮಿಸಿದ ಸಂಘದ ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿಯೊಂದು ಕರೆಯನ್ನು ಆಲಿಸಿ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದ ಸಮಸ್ತ ಹಳೆ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಕೃತಜ್ಞತೆಗಳು. ಒಬ್ಬ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುವಾಗ ತಿಳಿಯದೆ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಅದನ್ನು ನಿಮ್ಮ ಪ್ರೀತಿಯ ಸಹಪಾಠಿ ಅಥವಾ ಮಿತ್ರನೆಂದು ಗಮನಿಸಿ ನನ್ನನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ತೇನೆ. ನನ್ನ ಅಧಿಕಾರ ವಹಿಸಿಕೊಳ್ಳುತ್ತಿರುವ ಹೊಸ ಅಧ್ಯಕ್ಷರಿಗೂ ಹಾಗೂ ನೂತನ ತಂಡಕ್ಕೂ ನನ್ನ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳು. ಸಂಘವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರವನ್ನು ನಾನು ಮುಂದೆಯೂ ಒಬ್ಬ ಸಾಮಾನ್ಯ ಸದಸ್ಯನಾಗಿ ನೀಡುತ್ತೇನೆಂದು ಮಾತು ಕೊಡುತ್ತೇನೆ. ಇನ್ನೊಂದು, ನಮ್ಮ ಮಕ್ಕಳಿಗೊಂದು ಕಿವಿ ಮಾತು. ನನ್ನ ಪ್ರೀತಿಯ ಮಕ್ಕಳಿಗೆ ಒಂದು ಮಾತು ಹೇಳುವುದು ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಒಂದು ಹಿತನುಡಿಯನ್ನು ನಾನು ನಿಮ್ಮ ಮುಂದೆ ಹೇಳಲು, ಪ್ರೀತಿಯ ವಿದ್ಯಾರ್ಥಿಗಳೇ, ಐಶ್ವರ್ಯ ಹೋದರೆ ಏನು ಹೋದಂತೆ ಆಗುವುದಿಲ್ಲ. ಆರೋಗ್ಯ ಕೆಟ್ಟರೆ ಸ್ವಲ್ಪವೇ ಹೋಯಿತು, ಆದರೆ ನಡತೆ ಕೆಟ್ಟರೆ ಎಲ್ಲವೂ ಹೋಯಿತು. ಅದಕ್ಕೆ ತಂದೆ ತಾಯಿ ಶಾಲಾ ಗುರುಗಳ ಹೇಳಿದ ಸನ್ಮಾರ್ಗದಲ್ಲಿ ನಡೆಯುತ್ತಾ ಈ ಮಾತನ್ನು ನನ್ನ ಮಕ್ಕಳಿಗೆ ಕೇಳುತ್ತಂದ್ರೆ, ನಮ್ಮ ಮಕ್ಕಳಾಗೆ ನೀವು ಸಹ ಒಳ್ಳೆಯ ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗಬೇಕಂತ ಹೇಳುತ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಈ ಪದಗ್ರಹಣ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದೆ. ಸಂಘದ ನೂತನವಾಗಿ ಆರಿಸಲ್ಪಟ್ಟಿರುವಂಥ ಪ್ರವೀಣ್ ರವರು ನಮ್ಮನ್ನು ಉದ್ದೇಶಿಸಿ 2 ಮಾತು ಮತ್ತು ಧನ್ಯವಾದದ ಮಾತುಗಳನ್ನು ಆಡಬೇಕಂತ ಅವರ ಹತ್ರ ಕೇಳ್ಕೊಳ್ತೀವಿ. ಪ್ರಾರಂಭವಾದ ಪ್ರತಿ ಸಮಾರಂಭ ಸಭೆ ಅದಕ್ಕೂ ಒಂದು ಪ್ರಾರಂಭ ನಂತರ ಮುಕ್ತಾಯ ಅಂತ ಇರ್ತದೆ. ಈ ಮುಕ್ತಾಯ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಆಲ್ರೆಡಿ ಎಲ್ಲ ತಡ ಆದಾಯ ಕಾಣಿಸ್ತದೆ, ಪರವಾಗಿಲ್ಲ. ಚಿಕ್ಕವಾಗಿ ಚೊಕ್ಕಾಗಿ ಮಾತಾಡಿ ಮುಗಿಸ್ತೇನೆ. ಈ ಎಲ್ಲ ಸಮಾರಂಭ ಆಗ್ತಾ ಇರುವಾಗ ತುಂಬ ಮನಸ್ಸಲ್ಲಿ ಬೇಜಾರಂದರೆ, ನಾನು ಕಲಿತಿರುವ ಹೊತ್ತಲ್ಲಿ
ನನಗೆ ಏನು ವಿದ್ಯಾಭ್ಯಾಸ ಕಲಿಸಿದ ಗುರುಗಳ ಅಥವಾ ಅಧ್ಯಾಪಕರ ನೆನಪು ತುಂಬ ಬರ್ತಾ ಇದೆ. ಯಾಕಂತ ಗೊತ್ತಿಲ್ಲ, ಅವರ ಆ ಹೊತ್ತಲ್ಲಿ ಮಾತಾಡುವಾಗ ನಾವು ಮಾಡಿದ ಒಂದು ನೆಗ್ಲಿಜ್ ಅಂದರೆ ತಮಾಷೆಗಳು ಅಥವಾ ಅವರ ಮಾತುಗಳು ನಾವು ಕೇಳದೆ ಒಂದು ರೀತಿ ಅವರನ್ನು ಒಂದು ಉಪದ್ರವಿಸಿದ ಒಂದು ರೀತಿಯ ಘಟನೆಗಳಲ್ಲಿ ನೆನೆಸುವಾಗ ತುಂಬ ದುಃಖ ಆಗ್ತದೆ. ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ತುಂಬ ಅದರ ವಿಷಯ ಆಲೋಚನೆ ಮಾಡ್ತಾ ಇದ್ದೆ. ತುಂಬ ನಮ್ಮ ಈಗ ಅವರಲ್ಲಿ ಯಾರೂ ಇಲ್ಲ, ನಮ್ಮ ಗುರುಗಳು ಯಾರು ಈಗ ಇಲ್ಲ, ಗೊತ್ತಿದೆ ಅಲ್ಲ, ನಮ್ಮದು 82ನೇ ಬ್ಯಾಚ್. ಸೊ ಅದೆಲ್ಲ ಎನಿಸುವಾಗ ಮೊದಲು ಅವರಿಗೆ ನಾವು ನಮ್ಮ ಈ ಧನ್ಯವಾದ ಸಮರ್ಪಣೆಯಲ್ಲಿ ಅವರಿಗೆ ನಾವು ಧನ್ಯವಾದ ಸಮರ್ಪಣೆ ಮಾಡಬೇಕಂತ ನಮಗೆ ತುಂಬ ಆಸೆ. ಆ ಹೊತ್ತಲ್ಲಿ ಅವರು ಕಲಿಸಿಕೊಟ್ಟ ನಮ್ಗೆ ಕಲಿಸಿಕೊಟ್ಟ ವಿದ್ಯಾಭ್ಯಾಸ ಜೊತೆಗೆ ಕಲಿಸಿಕೊಟ್ಟ ನುಡಿಮುತ್ತುಗಳು ಮಾತುಗಳು ಎಲ್ಲ ಒಳ್ಳೆಯ ಮಾತುಗಳು ಇವಾಗ ನಮ್ಮ ಮನಸ್ಸಿಗೆ ಹೋಗ್ತಾ ಇದೆ, ನಮ್ಮ ಪ್ರೌಢಾವಸ್ಥೆ ಕಳೆದ ಮೇಲೆ. ಸೊ ಇದೆಲ್ಲ ಎನಿಸುವಾಗ ತುಂಬ ಮನಸ್ಸಲ್ಲಿ ದುಃಖ ಆಗಿ, ಸೊ ಅವರಿಗೆ ಮೊದಲು ನಾನು ಈ ಧನ್ಯವಾದ ಸಮರ್ಪಣೆ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಕಲಿಸಿಕೊಟ್ಟ ಈ ಶಾಲೆಯ ನೆಲಕ್ಕೂ, ಯಾಕಂದರೆ ಈ ನೆಲಕ್ಕೂ ಬರಬೇಕಾದ್ರೆ ಋಣ ಬೇಕು. ನಾವು 3 ವರ್ಷ ಕಲಿತಾಗ ನಮಗೆ ಈ ಋಣ ಇದ್ದರೆ ಮಾತ್ರ ಇಲ್ಲಿ ಕಲಿಲಿಕ್ಕೆ ಸಾಧ್ಯ. ಮಣ್ಣಿನ ಋಣವ ನೆಲದ ಋಣವ ಗೊತ್ತಿಲ್ಲ. ಸೊ ಆ ಋಣ ಇದ್ದ ಕಾರಣ ನಾವಿಲ್ಲಿ ಕಲ್ತಿದ್ದೇವೆ. ಅದಕ್ಕೂ ಆ ಮಣ್ಣಿಗೊಂದು ನನ್ನ ನಮನಗಳು. ಸರಿ, ಇಂದಿನ ಕಾರ್ಯಕ್ರಮದ ಪದಗ್ರಹಣ ಸಮರ್ಪಣೆಗೆ ಮುಂದಡಿ ಇಡ್ತಾ ಇದ್ದೇನೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಹಳೆ ವಿದ್ಯಾರ್ಥಿ ಸಂಘದವರು ನಾವು ಹೋಗಿ ನಮ್ಮ ಮುಖ್ಯ ಅತಿಥಿಯಾಗಿ ಇದ್ದ ಪ್ರೀತಿ ಲೋಕ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಪಾಪ ಅವರು ಬಿಡುವಿಲ್ಲದ ಸಮಯದಲ್ಲಿ ಬಂದು ಈ ಸ್ಥಾನವನ್ನು ಸ್ವೀಕರಿಸಿ ಒಳ್ಳೆಯ ವಿಷಯವನ್ನು ಮಾತಾಡಿದ್ದಾರೆ, ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೆ ಈ ವೇದಿಕೆಯಲ್ಲಿ ಆಸನರಾಗಿರುವ ಎಲ್ಲ ಮುಖ್ಯ ಅತಿಥಿ ಗಣ್ಯರು ಕೂಡ ಈ ಸಂಘದ ಪರವಾಗಿ ಸಲ್ಲಿಸಿದ್ದೇನೆ. ಅಂತೆಯೇ ಈ 26-27 ಸಾಲಿನಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದೀರಿ. ಅವರಿಗೆ ಎಲ್ಲರಿಗೂ ಸಂಘದ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಇಲ್ಲದರೂ ನಮ್ಮೊಂದಿಗೆ ಸಹಕರಿಸಿದ ನಮ್ಮ ಈ ಸಂಘದ ಸದಸ್ಯರಿಗೂ ಕೂಡ ನನ್ನ ಸಂಘದ ಪರವಾಗಿ ಅಭಿನಂದನೆ. ಮತ್ತು ಇಲ್ಲಿ ನೆರೆದಿರುವ ತಮ್ಮ ಅಮೂಲ್ಯವಾದ ಸಮಯವನ್ನು ಸ್ವಲ್ಪ ಹೊತ್ತು ಇತ್ತ ಕೊಟ್ಟು ಈ ನಮ್ಮ ವೇದಿಕೆಯ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಸಲಿಕ್ಕೆ ಸಹಕಾರಿಯಾದ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು, ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮಾತು ಹೆಚ್ಚಾಡಿ ಗೊತ್ತಿಲ್ಲ ಸ್ಟೇಜಲ್ಲಿ, ನಾವು ನಮ್ಮ ಡಿಪಾರ್ಟ್ಮೆಂಟ್ ಬೇರೆ. ಹಾಗೂ ನಮ್ಮ ಶಾಲೆಯ ನಮ್ಮ ಯಾವುದಕ್ಕೆ ಪ್ರೋಗ್ರಾಮಿಗೆ ಸ್ಥಳಾವಕಾಶ ಮಾಡಿಕೊಟ್ಟ, ಈ ಒಳ್ಳೆಯ ಹಾಲನ್ನು ಕೊಟ್ಟ ನನ್ನ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು ಅವರಿಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾಗೆ ಯಾರಾದರೂ ಹೇಳೋದ್ರಲ್ಲಿ ಬಿಟ್ಟು ಹೋಗಿದ್ರೆ ಕ್ಷಮಿಸಿ. ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಶುಭಾಶಯ. ಇನ್ನೊಂದು ಆಮೇಲೆ ಈ ಕಾರ್ಯ ಹೌದು ಹಾಗೆ ನಮ್ಮ ಶಿವರಾಮ್ ಸರ್ ಹಾಗೂ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಬರಬೇಡ, ಅವರು ಪಾಪ ಓದುವ ಹೊತ್ತಲ್ಲೆಲ್ಲ ಓದಬೇಕಾದವರು ಇವಾಗ ಬಂದು ನಮ್ಮ ಕೂತ್ಕೊಂಡು ಚಂದವಾಗಿ ಕೇಳ್ತಾ ಇದ್ದಾರೆ ಎಲ್ಲ ನಮ್ಮ ನುಡಿಗಳನ್ನು. ಏನಾದರೂ ಅವರಿಗೆ ಒಂದು ಅರ್ಥ ಆಗಿ ಮುಂದೆ ಜೀವನದಲ್ಲಿ ಉಪಯೋಗಿಸ್ಕೊಂಡ್ರೆ ಸಾಕು. ಅವರಿಗೂ ನಮ್ಮ ಈ ಸಂಸ್ಥೆಯ ಪರವಾಗಿ ಆಯಿತಾ. ನೆಕ್ಸ್ಟ್ ಹಾಗೆ ಪ್ರಾರ್ಥನೆ ಹಾಗೂ ಹಾಡು ಹೇಳಿದ ವಿದ್ಯಾರ್ಥಿಗಳಿಗೂ ತುಂಬ ಇದಾಗಿದೆ. ಅವರು ಲಾಸ್ಟ್ಗೆ ಹೇಳಿದ್ದಾರೆ. ಹಾಗೆ ಮೇನ್ ನಮ್ಮ ಮಾಧ್ಯಮದವರು ಪಾಪ ಬಿಡುವ 9-10 ಪ್ರೋಗ್ರಾಮ್ಗಳಿದವರಿಗಿದೆ. ಆದರೂ ನನ್ನ ಒಂದು ಸಣ್ಣ ಒಂದು ಮಾತಿಗೆ ಯಾವ ಪರ್ಪಸರ್ ಅಂತ ಹೇಳಿ ಪಾಪ 10 ಗಂಟೆಗೆ ಬಂದಿದ್ದಾರೆ. ಆದರೂ ಅವರು ನಮ್ಮ ಕಾರ್ಯಕ್ರಮವನ್ನು ಬಿತ್ತರಿಸಿ ಜನಮಾನಸಕ್ಕೆ ತಲುಪಿಸುವ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರು. ಇದು ನಮ್ಮ ನಾಳೆ ನ್ಯೂಸಲ್ಲಿ ಕೊಡ್ತಾರೆ ಹಾಗೂ ಇದರಲ್ಲಿ ನಮ್ಮ ಕೂಡ ಲೈವಲ್ಲಿ ಕೂಡ ಬರ್ತಾ ಇದೆ. ಸೊ ಆ ಕಾರ್ಯಕ್ರಮ ಇದು ಮಾಧ್ಯಮದವರು ಕೂಡ ನಮ್ಮ ಸಂಘದ ಪರವಾಗಿ ತುಂಬ ವಂದನೆಗಳು. ಮತ್ತು ಇವರು ನಮ್ಮ ಸೌಂಡ್ ಸಿಸ್ಟಮ್ ಮಾಡಿ ಕಾಣ್ತಾ ಇಲ್ಲ, ನಮ್ಮ ಧ್ವನಿವರ್ಧಕ ನಿರೂಪಕರು ಕಾಣ್ತಾ ಇಲ್ಲ, ತನ್ನಿಂದ ಶಾಲೆಯ ಮಕ್ಕಳೇ ಅವರಿಗೂ ಕೂಡ ಸಂಘದ ಪರವಾಗಿ ಯಾರೆಲ್ಲ ಅದನ್ನು ಅಪ್ಡೇಟ್ ಮಾಡಿದ್ದಾರೆ ಅವರಿಗೆ ತುಂಬ
ಧನ್ಯವಾದಗಳು. ಸರಿಯಾ? ಆಮೇಲೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಎದುರು ಕಾಣದೆ ಎದುರು ಕಂಡು ತುಂಬ ಹೆಲ್ಪ್ ಮಾಡಿದ್ದಾರೆ, ಗೊತ್ತಾಗ್ತದೆ. ಬಟ್ ಕೆಲವರೆಲ್ಲ ಆ ಕಡೆ ಇದ್ದಾರೆ, ಬಟ್ ಅವರಿಗೆ ಕೆಲಸ ಮಾಡಬೇಕಂತ ತುಂಬ ಉತ್ಸಾಹದಲ್ಲಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಆಗಲಿ ಮೊನ್ನೆ ಆಗಲಿ ಇವತ್ತು ಬೆಳಿಗ್ಗೆ ಬಂದು ಎಲ್ಲ ನಮ್ಮ ಸಂಘ ಸದಸ್ಯರುಗಳು ಪ್ಲಸ್ ಪರೋಕ್ಷವಾಗಿ ದುಡಿದ ಎಲ್ಲ ನಮ್ಮ ಬಂಧು ಮಿತ್ರ ಗೆಳೆಯರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರಿ ಸರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ. ಧನ್ಯವಾದವನ್ನು ಸಮರ್ಪಿಸಿದ ಶ್ರೀಯುತ ಪ್ರವೀಣ್ ರವರಿಗೂ ಧನ್ಯವಾದಗಳು. ಮುಂದೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದ್ಸಲ ಇಲ್ಲಿಗೆ ಬರಬೇಕು, ಒಂದು ಫೋಟೋ ಸೆಷನ್ ಇದೆ, ಆಮೇಲೆ ಕಾರ್ಯಕ್ರಮ ಮುಗಿತಾ ಇದೆ. ಈ ಕಾರ್ಯಕ್ರಮಕ್ಕೆ ಉಪಹಾರದ ವ್ಯವಸ್ಥೆ ಮಾಡಿದ ಸತೀಶ್ ಬೋಳರ್ ಅವರಿಗೆ ಇವರು ಬಿಟ್ಟೋಗಿದ್ರು, ಅವರಿಗೆ ಸಹ, ಯಾಕಂದರೆ ಇಷ್ಟು ಹೊತ್ತು ನಮಗೆ ತ್ರಾಣವನ್ನು ಕೊಟ್ಟದವರೇ ನಿಲ್ಲಿಕ್ಕೆ, ಅವರಿಗೆ ಸಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ.